ಆತ್ಮೀಯ ಸ್ಪರ್ಧಾರ್ಥಿಗಳೇ, ಸೊ ಇಂದಿನ ತರಗತಿಯಲ್ಲಿ ನಾವು ಭಾರತದ ಐತಿಹಾಸಿಕ ಹಿನ್ನೆಲೆ, ಭಾರತದ ಹೆಸರಿನ ಹಿನ್ನೆಲೆ, ಅದರ ಜೊತೆಗೆ ಭಾರತದ ಭೌಗೋಳಿಕ ಸ್ಥಾನ ಮತ್ತು ಭಾರತದ ವಿಸ್ತೀರ್ಣದ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ಭಾರತದ ನೆರೆಹೊರೆಯ ರಾಷ್ಟ್ರಗಳ ಬಗ್ಗೆ ಮಾತಾಡ್ತಾ ಹೋಗುವ ತುಂಬ ವಿಶೇಷವಾದಂಥ ಒಂದು ಅಧ್ಯಾಯ ಇವತ್ತಿಂದು. ಯಾಕೆ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಮ್ಮ ಪಶ್ಚಿಮ ಏಷ್ಯಾದಲ್ಲಿ ಒಂದು ದೊಡ್ಡ ಬಿರುಗಾಳಿ ಸೃಷ್ಟಿ ಆಗ್ತಾ ಇದೆ. ಟರ್ಕಿ, ಸೌದಿ ಮತ್ತು ಪಾಕಿಸ್ತಾನದ ಒಕ್ಕೂಟ ರಚನೆ ಆಗ್ತಾ ಇದೆ. ಟರ್ಕಿ, ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದ ಒಕ್ಕೂಟ ರಚನೆ ಆಗ್ತೈತೆ ಅಂತಂದ್ರೆ ಭಾರತಕ್ಕೆ ಥ್ರೆಟ್ ಆಗ್ತೈತಿ ಅಂತ ಅರ್ಥ ಅಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ, ಅದನ್ನೆಲ್ಲ ನಾವು ಮುಂದೆ ಅಧ್ಯಯನ ಮಾಡ್ಕೊಳ್ಳೋದಂತ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಗಡಿಗಳ ಬಗ್ಗೆ ನಾವು ಓದ್ಕೋಬೇಕಾಗ್ತೈತಿ. ಯಾಕಂದ್ರೆ ಅವ್ರು ಯಾರೋ ಒಂದು ಒಕ್ಕೂಟ ಮಾಡಕತ್ತಾರೆ ಅಂತಂದಮೇಲೆ ನಮ್ಮ ದೇಶದ ಬೌಂಡ್ರಿಗಳ ಬಗ್ಗೆ ನಾವು ಓದ್ಕೋಬೇಕು. ಜೊತೆಗೆ ನಮ್ಮ ದೇಶದ ಯಾವ ಯಾವ ಪ್ರದೇಶಗಳು ಡಿಸ್ಪ್ಯೂಟ್ ಆಗಿದಾವ, ನಮ್ಮ ದೇಶದ ಯಾವ ಯಾವ ಪ್ರದೇಶಗಳು ಯಾರ್ಯಾರ ಜೊತೆ ಡಿಸ್ಪ್ಯೂಟ್ ಆಗಿದಾವ, ಸರ್ಕ್ರಿಕ್ ಯಾರ್ಯಾರ ಜೊತೆ ಡಿಸ್ಪ್ಯೂಟ್ ಇದೆ, ಕಾಲಪಾನಿ ಯಾರ್ಯಾರ ಜೊತೆ ಡಿಸ್ಪ್ಯೂಟ್ ಇದೆ, ಲಿಪುಲೇಕ್ ಯಾರ್ಯಾರ ಜೊತೆ ಡಿಸ್ಪ್ಯೂಟ್ ಇದೆ, ಕಚೈತಿವು ಯಾರ್ಯಾರ ಮಧ್ಯೆ ಡಿಸ್ಪ್ಯೂಟ್ ಇದೆ, ಇವುಗಳನ್ನ ನಾವು ಓದ್ಕೋಬೇಕಾಗುತ್ತಾ. ಸೊ ಹಿಂಗಾಗಿ ಸ್ವಲ್ಪ ಗಮನಿಸ್ತಾ ಬರೋಣ. ಸೊ ಪರೀಕ್ಷೆಗೆ ಭಾಳ ಇಂಪಾರ್ಟೆಂಟ್ ಆಗುತ್ತಾ. ಜೊತೆಗೆ ಕಂಪಲ್ಸರಿ ನಾವು ತಿಳ್ಕೊಳ್ಳೇಬೇಕಾದಂಥ ವಿಚಾರವನ್ನು ಇವತ್ತು ನಾವು ಅರ್ಥ ಮಾಡ್ಕೊಳ್ತಾ ಹೋಗುವ. ಭಾರತದ ನೆರೆಯ ರಾಷ್ಟ್ರಗಳು ಮತ್ತೆ ಅವು ಭೂಗಡಿ ಯಾವಿದಾವ, ಜಲಗಡಿ ಯಾವಿದಾವ, ಅದನ್ನೆಲ್ಲ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಸೊ ಹೆಡ್ಡಿಂಗ್ ಬರ್ಕೊಳ್ತಾ ಹೋಗಿ, ಭಾರತದ ನೆರೆಯ ರಾಷ್ಟ್ರಗಳು ಅಂತೇಳಿ, ನೈಬರ್ಹುಡ್ ಕಂಟ್ರೀಸ್ ಆಫ್ ನೇಷನ್, ನಮ್ಮ ಭಾರತದ ನೆರೆಯ ರಾಷ್ಟ್ರಗಳು ಯಾವಿದಾವ ಅಂತೆ. ಸೊ ಫಸ್ಟ್ ಬರೋಣ. ನೆರೆಯ ರಾಷ್ಟ್ರ ಭಾಳ ಇದೇನು ಚೇಂಜ್ ಆಗಲ್ಲ, ಅರ್ಥ ಆಯ್ತಲ್ವ? ಅದಕ್ಕೆ ನಮ್ಮ ಜೈಶಂಕರ್ ಒಂದು ಮಾತು ಹೇಳ್ತಾ ಹೋಗ್ತಾರೆ. ಮೂಲತಃ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತನ್ನು ಜೈಶಂಕರ್ ಹೇಳ್ತಿರ್ತಾರೆ. ಏನಂತಂದ್ರೆ, ವಿ ಕ್ಯಾನ್ ಪಾಸಿಬಲ್ ಟು ಚೇಂಜ್ ಅವರ್ ಫ್ರೆಂಡ್ಸ್, ನಾಟ್ ಪಾಸಿಬಲ್ ಟು ಚೇಂಜ್ ಅವರ್ ನೈಬರ್ಸ್ ಅಂತೇಳಿ. ನಾವು ನಮ್ಮ ಮಿತ್ರರನ್ನ ಬದಲಾಯಿಸುವ ಸಾಧ್ಯತೆ ಇದೆ, ಆದರೆ ಯಾವತ್ತೂ ನೆರೆಹೊರೆಯವರನ್ನ ಬದಲಾಯಿಸಲು ಸಾಧ್ಯವಿಲ್ಲ ಅಂತ. ಓಕೆ, ಹಾಗಾದ್ರೆ ಭಾರತದ ನೆರೆಯ ರಾಷ್ಟ್ರಗಳು ಎಷ್ಟಿದಾವೆ ಸರ? ಇದು ನಿಮ್ಮ PSI ಎಕ್ಸಾಮ್ಸ್ಗೆ ಹೆಲ್ಪ್ ಆಗ್ಬೋದು. ನೈಬರ್ಹುಡ್ ಪಾಲಿಸಿ ಹೆಂಗಿದೆ ಭಾರತದ ಚರ್ಚೆ ಮಾಡಿ ಅಂತೇಳಿ ಎಷ್ಟೇ ಬರ್ಬೋದು 20 ಅಂಕಗಳಿಗೆ. ಸರ್ ನೈಬರ್ಹುಡ್ ಪಾಲಿಸಿ ಅಂತಂದ್ರೆ ನಮ್ಮ ನೆರೆಹೊರೆಯವರ ಜೊತೆ, ನಾವು ಅಮೆರಿಕ ಜೊತೆ ಹೆಂಗಿದೇವೆ ಅನ್ನೋದು ನೈಬರ್ಹುಡ್ ಪಾಲಿಸಿ ಅಲ್ಲ ಕಣ್ರಿ. ನಾವು ಶ್ರೀಲಂಕಾದ ಜೊತೆ ಹೆಂಗಿದೇವೆ ಅನ್ನೋದು ನೈಬರ್ಹುಡ್ ಪಾಲಿಸಿ. ಅಥವಾ ಹಿಂಗೂ ಕೇಳ್ಬೋದು, ಹಾಗಾದ್ರೆ ಈಸ್ಟರ್ನ್ ಪಾಲಿಸಿ, ಈಸ್ಟ್ ಲುಕ್ ಪಾಲಿಸಿ ಹೆಂಗಿದೆ ಅಂತೇಳಿ. ಈಸ್ಟ್ ಲುಕ್ ಪಾಲಿಸಿ ಅಂತಂದ್ರೆ ಇಂಡಿಯಾದ ಪೂರ್ವದ ಕಡೆ ಇರೋ ನೆರೆಯ ರಾಷ್ಟ್ರಗಳ ಜೊತೆ ಹೆಂಗಿದೀವಿ ಅಂತೇಳಿ. ವೆಸ್ಟ್ ಲುಕ್ ಪಾಲಿಸಿ ಅಂತಂದ್ರೆ ಪಶ್ಚಿಮದ ಕಡೆ ಇರೋರ ಜೊತೆ ಹೆಂಗಿದೀವಿ ಅಂತೇಳಿ. ಸರ್ ನೈಬರ್ಹುಡ್ ಪಾಲಿಸಿ ಅಂತಂದ್ರೆ ಸುತ್ತಲೂ ಇರುವ ದೇಶಗಳ ಜೊತೆಗೆ ಹೆಂಗೆ ನಾವು ರಿಯಾಕ್ಟ್ ಮಾಡ್ತಾ ಇದೀವಿ, ಅವ್ರ ಜೊತೆ ಹೆಂಗೆ ಸಂಬಂಧ ಇಟ್ಕೊಂಡಿದೀವಿ ಅನ್ನೋದನ್ನ ನೈಬರ್ಹುಡ್ ಪಾಲಿಸಿ ಅಂತ ಕರೀತಾ ಹೋಗ್ತಾರೆ. ಸೊ ಈ ಟಾಪಿಕ್ನ ವೇಟೇಜ್ ನಿಮ್ಗೆ ಆಲ್ರೆಡಿ ಗೊತ್ತಾಯಿತು ಅಂತ ಅನ್ಕೊಳ್ತೀನಿ. ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನಮ್ಮ ಸುತ್ತಲೂ ಯಾರ್ಯಾರಿದಾರ, ಯಾರ ಜೊತೆ ವಿವಾದಾತ್ಮಕ ಸ್ಥಳಗಳಿದಾವ, ಯಾರ ಜೊತೆ ನಮ್ಮ ರಿಲೇಷನ್ಶಿಪ್ ಹೆಂಗಿದ ಅನ್ನೋದನ್ನ ಎಸ್ಸೇ ಬರೆಯೋ ಲೆವೆಲ್ ನಾವು ಓದ್ಕೋಬೇಕಾಗತ್ತಾ. ಓಕೆ, ಹಾಗಾದ್ರೆ ಒಂದೊಂದೇ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ಬಿಡೋಣ. ಹಾಗಾದ್ರೆ ಮೊದಲ ಪ್ರಶ್ನೆ ಬರೋದು, ಸರ್ ನೆರೆಯ ರಾಷ್ಟ್ರಗಳು ಎಷ್ಟಿದಾವ? ಭಾರತದ ನೆರೆಯ ರಾಷ್ಟ್ರಗಳು, ಭಾರತದ ನೆರೆಯ ರಾಷ್ಟ್ರಗಳು ಎಷ್ಟಿದಾವೆ ಸರ್ ಅಂದ್ರೆ, ಭಾರತದ ನೆರೆಯ ರಾಷ್ಟ್ರಗಳ ಸಂಖ್ಯೆ, ಭಾರತದ ನೆರೆಯ ರಾಷ್ಟ್ರಗಳು ಎಷ್ಟಿದಾವೆ ಸರ್ ಅಂತಂದ್ರೆ, ನೆರೆಯ ರಾಷ್ಟ್ರಗಳು 11 ನೆರೆಯ ರಾಷ್ಟ್ರಗಳಿದಾವೆ ಕಣ್ರಿ. 11 ನೈಬರ್ ಕಂಟ್ರೀಸ್ ಆರ್ ದೇರ್. ಭಾರತದೊಂದಿಗೆ 11 ನೆರೆಯ ರಾಷ್ಟ್ರಗಳಿದಾವೆ. ಬಹಳ ಜನರಿಗೆ 7 ಅಂತ ನೀವೆಲ್ಲರೂ ಓದಿರ್ಬೋದು. ಸೊ ಸರಿಯಾಗಿ ಓದಬೇಕು. 7 ಅನ್ನೋದು ಭೂಗಡಿಯನ್ನು ಹೊಂದಿರತಕ್ಕಂಥ ದೇಶಗಳು. ಭಾರತ ಎಷ್ಟು ದೇಶಗಳೊಂದಿಗೆ ಭೂಗಡಿಯನ್ನು ಹೊಂದಿದೆ ಅಂದ್ರೆ 7 ದೇಶಗಳು. ಬಟ್ ನನ್ನ ಪ್ರಶ್ನೆ ಏನಾದ್ರೆ, ನೆರೆಯ ರಾಷ್ಟ್ರಗಳು ಎಷ್ಟು ಅಂದ್ರೆ, ಮಾಲ್ಡೀವ್ಸ್ ನೆರೆಯ ರಾಷ್ಟ್ರ ಬಟ್ ಭೂಗಡಿಯನ್ನು ಹೊಂದಿಲ್ಲ, ಶ್ರೀಲಂಕಾ ನೆರೆಯ ರಾಷ್ಟ್ರ ಭೂಗಡಿಯನ್ನು ಹೊಂದಿಲ್ಲ, ಇಂಡೋನೇಷ್ಯಾ ನೆರೆಯ ರಾಷ್ಟ್ರ ಭೂಗಡಿಯನ್ನು ಹೊಂದಿಲ್ಲ. ಸೊ ನೆರೆಯ ರಾಷ್ಟ್ರಗಳು ಬೇರೆ, ಭೂಗಡಿಯನ್ನು ಹೊಂದಿರೋದು ಬೇರೆ. ಅಕ್ಕಪಕ್ಕದ ಇದಾರೆ ಅಂದ್ರೆ ಭೂಗಡಿನೇ ಇರಬೇಕಂತ ಏನಿಲ್ಲ ಕಣ್ರಿ. ನೋಡ್ರಿ, ಶ್ರೀಲಂಕಾ ನಮ್ಮ ಅಕ್ಕಪಕ್ಕದ ರಾಷ್ಟ್ರ, ಅದಕ್ಕೆ ಭೂಗಡಿ ಇಲ್ಲ. ಹಾಗಾದ್ರೆ ಒಟ್ಟು 11 ನೆರೆಯ ರಾಷ್ಟ್ರಗಳಿದಾವ. ಆದರೆ ಭಾರತದ ನೈಬರ್ ಕಂಟ್ರೀಸ್ ಎಷ್ಟಿದಾವೆ ಅಂದ್ರೆ 11 ಇದಾವೆ. ಸೊ ಈ 11ರಲ್ಲಿ ಹಾಗಾದ್ರೆ 7 ಭೂಗಡಿಯನ್ನು ಹೊಂದಿರತಕ್ಕಂಥ ದೇಶಗಳಿದಾವೆ. 7 ದೇಶಗಳು ಭೂಗಡಿಯನ್ನು ಹೊಂದಿದಾವೆ. ಸೊ 7 ದೇಶಗಳು ಭೂಗಡಿಯನ್ನು ಹೊಂದಿದಾವ. 7 ಕಂಟ್ರೀಸ್ ಏನಾಗಿದಾವೆ ಅಂದ್ರೆ ಲ್ಯಾಂಡ್ ಬೌಂಡ್ರೀಸ್ ಇದಾವ. ಅವು ಯಾವ್ಯಾವು ಅವುಗಳನ್ನ ನಾವು ಆಮೇಲೆ ಚರ್ಚೆ ಮಾಡ್ಕೊಳ್ತಾ ಹೋಗೋಣ ಅಂತ. ಜೊತೆಗೆ 7 ಜಲಗಡಿಯನ್ನು ಹೊಂದಿದಾವ. 7 ಜಲಗಡಿಯನ್ನು ಹೊಂದಿದಾವ. ಸರ ಅಲ್ಲಿ ಬರೆದಿರೋದ 11 ಅಂತೇಳಿ, ಇಲ್ಲಿ 14 ಆದವಲ್ವಾ? 14 ಯಾಕಾಗ್ಯಾವ ಅಂದ್ರೆ, ಎಷ್ಟು ಜಾಸ್ತಿ ಆದವು? 3 ಜಾಸ್ತಿ ಆದವು. ಆದರೆ 3 ಮಿಶ್ರಗಡಿಯನ್ನು ಹೊಂದಿದಾವ. ಮಿಶ್ರಗಡಿ ಅಂತಂದ್ರೆ ಭೂಗಡಿನೂ ಇದೆ, ಜಲಗಡಿನೂ ಇದೆ. ಭೂಗಡಿನೂ ಇದೆ, ಜಲಗಡಿನೂ ಇದೆ, ಮಿಶ್ರಗಡಿಯನ್ನು ಹೊಂದಿರತಕ್ಕಂಥದ್ದು. ಆದರೆ ಭಾರತದ ನೆರೆಯ ರಾಷ್ಟ್ರಗಳು 11 ಇದಾವ. ಅದರಲ್ಲಿ 7 ಭೂಗಡಿಯನ್ನು ಹೊಂದಿದಾವ, 7 ಜಲಗಡಿಯನ್ನು ಹೊಂದಿದಾವ, 3 ಮಿಶ್ರಗಡಿಯನ್ನು ಹೊಂದಿದಾವ. ಸೊ ಯಾವ್ಯಾವ ಗಡಿಯನ್ನು ಹೊಂದಿದಾವ ಅಂತೇಳಿ ನಾವಿಲ್ಲಿ ಲೀಸ್ಟ್ ಮಾಡ್ಕೊಂತ ಹೋದ್ರೆ ಅದು ಪ್ರಾಮಿಸ್ ನಿಮಗೆ ನೆನಪಿರಲ್ಲ. ಅದು ಟ್ರೆಡಿಷನಲ್ ಮೆಥಡ್ ಆಫ್ ಲರ್ನಿಂಗ್. ಸೊ ನಾವೀಗ ಮಾಡರ್ನ್ ಮೆಥಡ್ ಆಫ್ ಲರ್ನಿಂಗ್, ಯಾಕಂದ್ರೆ ಇವತ್ತೆಲ್ಲ ನಾವು ಮನುಷ್ಯ AI ಹೋಗಕತ್ತೀನ, ಅಟ್ಲೀಸ್ಟ್ ನಾವು ಮ್ಯಾಪ್ಗಾರ ಹೋಗೋಣ. ಹಿಂಗಾಗಿನೇ ಸ್ವಲ್ಪ ಗಮನಿಸ್ತಾ ಬರೋಣ. ಹಾಗಾದ್ರೆ ಮ್ಯಾಪ್ ಹಾಕಿ ಟ್ರೈ ಮಾಡಿ, ಮ್ಯಾಪ್ ಹಾಕ್ಬೇಕು, ನೀವು ಟ್ರೈ ಮಾಡಬೇಕು. ಇಲ್ಲ ಸುಮ್ಮನೆ ಬರ್ಕಂತ ಹೋದ್ರೆ ಆಗಲ್ಲ. ಸರ್ ನಮಗೆ ಕಷ್ಟ ಆಗ್ತೈತಿ, ಏನು ಚಂದ್ರಗ್ರಹಕ್ಕೆ ಹೋದೋ ಮಂಗಳ ಗ್ರಹಕ್ಕೆ ಹೋಗೋಷ್ಟು ಕಷ್ಟ ಆಗ್ತೈತೆ? ಇಲ್ಲ, ಜಸ್ಟ್ ಟ್ರೈ ಮಾಡ್ತಾ ಹೋಗಿ. ತಪ್ಪಾದ್ರೂ ಪರವಾಗಿಲ್ಲ, ಪಕ್ಕದವ್ರಿಗೆ ತೋರಿಸ್ಬೇಡಿ ಅಷ್ಟೇ.
ಹಿಂಗೆ ಭಾರತ ಇದೆ. ಮ್ಯಾಪ್ ಪ್ರಾಕ್ಟೀಸ್ ಮಾಡಿ. ನಿಮಗೆ PSI ಹೋದವರಿಗೆ ಇನ್ ಕೇಸ್ ಗಡಿ ವಿಚಾರಗಳು ಅಂತ ಬಂತು ಅಂದರೆ ಸೊ ಒಂದು ಮ್ಯಾಪ್ ಹಾಕಿದ್ರೆ ಅಟ್ರಾಕ್ಟಿವ್ ಬರ್ತೈತಿ. ಗಡಿ ವಿಚಾರಗಳು, ಗಡಿ ವಿವಾದಗಳು ಅಂತ ಏನಾರ ಎಸ್ಸೆ ಬಂತು ಅಂತಂದರೆ ನಿಮ್ಗೆ ಒಂದು ಮ್ಯಾಪ್ ಹಾಕಿದರೆ ಬೇರೆ ಕೊಡೋಕ್ಕಿಂತ ಒಂದು ಮಾರ್ಕ್ಸ್ ಜಾಸ್ತಿ ಕೊಡ್ಬೋದು. ಹಿಂಗಾಗಿ ಸ್ವಲ್ಪ ಗೊತ್ತಿರಲ್ಲ. ಸೊ ನೆರೆಹೊರೆಯ ರಾಷ್ಟ್ರಗಳು 11 ಅಂತ ಹೇಳ್ತಾ ಹೋದಲ್ವ, ಫಸ್ಟ್ 11 ಯಾವಿದಾವೆ ಅಂತ ನೋಡ್ಕೊಂತ ಬರೋಣ. ನೋಡ್ರಿ, ಇಲ್ಲಿ ಈ ಕಡೆ ಪಾಕಿಸ್ತಾನ ಇದೆ, ಈ ಕಡೆ ಪಾಕಿಸ್ತಾನ ಇದೆ ಕಣ್ರಿ, ಪಾಕಿಸ್ತಾನ ಇದೆ. ಸೊ ಈ ಭಾಗದಲ್ಲಿ ಬಂದರೆ ಪಾಕಿಸ್ತಾನ ಇದೆ, ಪಾಕಿಸ್ತಾನ ಇದೆ. ಸೊ ಈ ಕಡೆ ಪಾಕಿಸ್ತಾನ ಭೂಗಡಿಯನ್ನು ಹೊಂದಿರತಕ್ಕಂಥ ದೇಶ ಪಾಕಿಸ್ತಾನ ಇದೆ. ಈ ಕಡೆ ಮೇಲ್ಗಡೆ ಬಂದರೆ ಆಫ್ಘಾನಿಸ್ತಾನ ಇದೆ, ಈ ಕಡೆ ಮೇಲ್ಗಡೆ ಬಂದರೆ ಆಫ್ಘಾನಿಸ್ತಾನ ಇದೆ. ಈ ಭಾಗದಲ್ಲಿ ಆಫ್ಘಾನಿಸ್ತಾನ ಇದೆ, ಆಫ್ಘಾನಿಸ್ತಾನ ಇದೆ, ಆಫ್ಘಾನಿಸ್ತಾನ ಇದೆ. ಈ ಕಡೆ ಆಫ್ಘಾನಿಸ್ತಾನ ಇದೆ. ಇಲ್ಲಿ ಸ್ವಲ್ಪ ಗಮನಿಸ್ತಾ ಬನ್ನಿ. ಇಲ್ಲಿ ಉತ್ತರಾಖಂಡದಿಂದ ಹಿಂಗೆ ಹೋಗೈತಲ್ವ, ದಿಸ್ ಇಸ್ ನೇಪಾಳ. ಈ ಭಾಗ ಐತಲ್ವ, ಇದು ನೇಪಾಳ, ಇದು ನೇಪಾಳ, ಇದು ನೇಪಾಳ. ಇನ್ನು ಈ ಕಡೆ ಸೈಡ್ ಐತಲ್ವ, ದಿಸ್ ಇಸ್ ಭೂತಾನ್. ಭೂತಾನ್ ನಾನು ಚಿಕ್ಕದಾಗ ಬರೆದಿರ್ತೀನಿ, ಯಾಕಂದ್ರೆ ಜಾಗದ ಸ್ವಲ್ಪ ಕೊರತೆ ಇದೆ. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅದು ಚಿಕ್ಕ ದೇಶ ಭೂತಾನ್ ಇದೆ. ಈ ಕಡೆ ಸೈಡ್ ಬಂದರೆ ಮಯನ್ಮಾರ್ ಇದೆ, ಅಥವಾ ನಾವು ಇದನ್ನು ಬರ್ಮಾ ಅಂತ ಕೂಡ ಕರಿತಾ ಹೋಗ್ತೀವಿ. ಬಾರಮ್ಮ ಅಲ್ಲ, ಬರ್ಮಾ ಅಂತೇಳಿ, ಬರ್ಮಾ ಅಥವಾ ಮಯನ್ಮಾರ್, ಮಯನ್ಮಾರ್ ಇದೆ, ಮಯನ್ಮಾರ್ ಇದೆ. ಈ ಕಡೆ ಸೈಡ್ ಚಿಕ್ಕ ದೇಶ ಬಾಂಗ್ಲಾ ಇದೆ, ಬಾಂಗ್ಲಾ ಇದೆ, ಬಾಂಗ್ಲಾದೇಶ ಇದೆ, ಬಾಂಗ್ಲಾ ಬರ್ಕೋಬೇಕಲ್ಲಿ, ಬಾಂಗ್ಲಾ ಇದೆ. ಇಲ್ಲಿ ದೊಡ್ಡ ದೇಶ ಯಾವುದಪ್ಪ ಅಂದ್ರೆ ಚೀನಾ ಇದೆ. ನೋಡ್ರಿ, ಚೀನಾನು ಭೂಗಡಿನ ಒಂದೈತಿ ಇಲ್ಲೆಲ್ಲ. ಹಾಗಾದ್ರೆ ಸ್ವಲ್ಪ ಈ ಕಡೆ ಬಿಡಿಸ್ಬಿಡ್ತೀನಿ ನೋಡ್ರಿ, ಚೀನಾ ದೇಶ ಹಿಂಗಿದೆ. ಚೀನಾ ದೇಶ, ಚೀನಾ ದೇಶ, ಇದು ಮಯನ್ಮಾರ್, ಇದು ಬಾಂಗ್ಲಾದೇಶ. ನೋಡ್ರಿ, ಬಾಂಗ್ಲಾ ಇಂಡಿಯಾ ಜೊತೆ ಬೌಂಡ್ರಿ ಇದೆ, ಮಯನ್ಮಾರ್ ಜೊತೆ ಬೌಂಡ್ರಿ ಇದೆ. ನೋಡ್ರಿ, ಭೂಗಡಿಯನ್ನು ಹೊಂದಿರತಕ್ಕಂಥ ದೇಶಗಳು ಯಾವಿದಾವ ಸ್ವಲ್ಪ ಗಮನಿಸ್ತಾ ಬನ್ನಿ. ಭೂಗಡಿ ಹೊಂದಿರುವ ದೇಶಗಳು ಯಾವ್ಯಾವು ನೀವು ಬಾಯಟ್ ಮಾಡಕ್ಕೆ ಹೋಗಬೇಡಿ, ಇದು ಕೋಡ್ ಮಾಡ್ಕೊಂತ ಕೂರಕ್ಕೆ ಹೋಗಬೇಡಿ. ಸೊ ನಿಮ್ಮ ಮೈಂಡಲ್ಲಿ ಇಮ್ಯಾಜಿನೇಷನ್ ಬರಬೇಕು, ಇಮೇಜ್ ಬರಬೇಕು. ಮೊದಲನೇದು ಏನಿದೆ, ಪಾಕಿಸ್ತಾನ ಇದೆ. ಅಲ್ಲಿಂದ ಸ್ವಲ್ಪ ಮೇಲ್ಗಡೆ ಹೋದರೆ ಆಫ್ಘಾನಿಸ್ತಾನ ಇದೆ. ಅಲ್ಲಿಂದ ಮುಂದಕ್ಕೆ ಬಂದರೆ ಚೀನಾ ಇದೆ. ಅಲ್ಲಿಂದ ಮುಂದಕ್ಕೆ ಬಂದರೆ ನೇಪಾಳ ಇದೆ. ಅಲ್ಲಿಂದ ಮುಂದಕ್ಕೆ ಬಂದರೆ ಭೂತಾನ್ ಇದೆ. ಅಲ್ಲಿಂದ ಮುಂದೆ ಹೋದರೆ ಮಯನ್ಮಾರ್ ಇದೆ. ಈ ಕಡೆ ಸೈಡ್ ಬಂದರೆ ಬಾಂಗ್ಲಾದೇಶ ಇದೆ. ಹಾಗಾದರೆ ಭೂಗಡಿ ಹೊಂದಿರೋ ಎಷ್ಟಿದಾವ? 7 ಇದಾವ. ಈ ಮೈಂಡು, ಈ ಇಮೇಜು ನಿಮ್ಮ ಮೈಂಡ್ ಒಳಗಡೆ ಕೂರಬೇಕು. ಅದನ್ನ ಬಿಟ್ಟರೆ ಇದಕ್ಕೆ ಯಾವುದೇ ರೀತಿಯ ಕೋಡ್ ಮಾಡ್ಕೊಂತ ಕೂರಕ್ಕೆ ಹೋಗಬೇಡ್ರಿ. ಎಸ್ ಹಾಗಾದ್ರೆ ಅತ್ಯಂತ ಹೆಚ್ಚಾದ 5 ಸರ ಆಮೇಲೆ ಮಾತಾಡುವ. ಜಾಸ್ತಿ ಗಡಿ ಇರೋದು ಯಾವುದು, ಕಡಿಮೆ ಗಡಿ ಹೊಂದಿರುತ್ತೆ ಆಮೇಲೆ ಮಾತಾಡುವ. ಒಮ್ಮೆಟ್ಟಿಗೆ ನಾವು ಸಡನ್ನಾಗಿ ಎಲ್ಲ ತಿಳ್ಕೊಳ್ಳೋದು ಬೇಡ, ಹಂತ ಹೋಗುವ. ಎಸ್ ಹಾಗಾದ್ರೆ ಉಲ್ಟಾ ಹೇಳೋದಾದ್ರೆ ಈ ಕಡೆ ನೋಡ್ರಿ, ಬಾಂಗ್ಲಾ ಇದಾನ, ಮಯನ್ಮಾರ್ ಇದಾನ. ನಿಮ್ಮ ಮೈಂಡ್ ಹಿಂಗೇ ಬರಬೇಕು. ಯಾವತ್ತಾದರೂ ನಾನು ಎದುರಿ ಸಿಕ್ಕಾಗ, ಇನ್ ಕೇಸ್ ಎಲ್ಲರ ಬಸ್ ಸ್ಟ್ಯಾಂಡ್ನಾಗ ಬಸ್ಸಿಗೆ ಹೋಗ್ತಿರ್ಬೇಕಾದ್ರೆ ಸಿಕ್ಕಾಗ ನಾನು ಭಾರತದ ಗಡಿ ಭೂಗಡಿ ಕೇಳಿದರೆ ನೀವು ಸಡನ್ನಾಗಿ ನೇಪಾಳ ಅಂತ ಹೇಳಿದೆ ಅಂತಂದರೆ ನೀನು ಸರಿಯಾಗಿ ಪಾಠ ಕೇಳಿಲ್ಲ ಅಂತ ಅರ್ಥ. ಹಿಂಗೆ ಸ್ಟಾರ್ಟ್ ಮಾಡ್ಬೇಕು ನೀವು, ಇಲ್ಲಿ ಹಿಂಗೆ ಸ್ಟಾರ್ಟ್ ಮಾಡಬೇಕು. ಯಾಕೆ ಸರ್ ಹಿಂಗೆ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಬಿಕಾಸ್ ಆಫ್ ನಿನ್ನ ಮೆಮೊರಿ, ನೀವು 5 ಸರಿ ಓದ್ಕೊಂಡ್ರೆ ಹಿಂಗೆ ಓದ್ಕೋಬೇಕು. ಅವಾಗ ನಿನ್ನ ಮೈಂಡ್ ಒಳಗಡೆ ರಿವಿಷನ್ ಅಂತ ಅನ್ಸ್ಕೊಳ್ತೈತಿ. ಇಲ್ಲ ಒಂದ್ಸರಿ ಹಿಂಗೆ ಓದ್ಕೊಂಡು, ಒಂದ್ಸರಿ ಹಿಂಗೆ ಓದ್ಕೊಂಡು, ಆಮೇಲೆ ಇನ್ನು ನೇಪಾಳದಿಂದ ಓದ್ಕೊಂಡು ಹಿಂಗೆಲ್ಲ ಓದಿದ್ರೆ ನಿನ್ನ ಮೈಂಡಿಗೆ ನೀನು ಕೊಡದೆ ಕನ್ಫ್ಯೂಸ್ ಮಾಡ್ಕೊಂಡು ಕೊಟ್ಬಿಟ್ರೆ ಎಕ್ಸಾಮ್ ಅದು ಕನ್ಫ್ಯೂಸ್ ಮಾಡ್ಕೊಂಡು ಕೊಡ್ತೈತಿ. ಭಾರತದ ರಾಜಧಾನಿ ನವದೆಹಲಿ ಅಂತೇಳಿ. ಹಿಂಗಾಗಿ ನೀವು ಹಿಂಗೆ ಓದ್ಕೋಬೇಕು, ಅದು ರಿವಿಷನ್. ಸೊ ರಿವಿಷನ್ ಅಂದ್ರೆ ನೀನು ಒಂದು ಟಾಪಿಕ್ನ ಹೆಂಗೆ ಓದಿರ್ತೀವಿ ಹಂಗೆ ಓದಬೇಕು. ಸೊ ನೀವು ಹಿಂಗೆ ಓದ್ಕೊಂಡು ಆಮೇಲೆ ಇನ್ನೊಂದ್ಸರಿ ಹೇಳು ಅಂತಂದಾಗ ನೀವು ನೇಪಾಳ, ಪಾಕಿಸ್ತಾನ, ಮಯನ್ಮಾರು, ಚೀನಾ, ಶ್ರೀಲಂಕಾ ಹೇಳ್ಕೊಂತ ಹೋದ್ರೆ ಆಗಲ್ಲದು. ಸೊ ಈಗ ಬಂದ್ಬಿಡೋಣ ಒಂದು ರೌಂಡ್ ಹಂಗೆ ನೋಡೋಣ ಎಷ್ಟು ಚೆನ್ನಾಗಿ ನೆನಪಿಟ್ಕೊಂಡಿರ ಅಂತೇಳಿ. ಸೊ ಮೊದಲನೇದು ನಿಮ್ಮ ಮೈಂಡಲ್ಲಿ ಇಮ್ಯಾಜಿನೇಷನ್ ಓಪನ್ ಆಗಬೇಕು, ಇಮೇಜ್ ಓಪನ್ ಆಗಬೇಕು. ಫಸ್ಟ್ ಒನ್, ಈ ಕಡೆ ಪಾಕಿಸ್ತಾನ ಇದೆ, ಆಫ್ಘಾನಿಸ್ತಾನ ಇದೆ, ಚೀನಾ ಇದೆ, ನೇಪಾಳ ಇದೆ, ಭೂತಾನ್ ಇದೆ, ಮಯನ್ಮಾರ್ ಇದೆ, ಬಾಂಗ್ಲಾದೇಶ ಇದೆ. ಹಾಗಾದ್ರೆ ಒಟ್ಟು ಭೂಗಡಿಯನ್ನು ಹೊಂದಿರುವ ದೇಶಗಳ ಸಂಖ್ಯೆ ಎಷ್ಟು ಅಂತಂದ್ರೆ 7 ದೇಶಗಳು. 7 ದೇಶಗಳು ಭಾರತದೊಂದಿಗೆ ಭೂಗಡಿಯನ್ನು ಹೊಂದಿದಾವ. ಹಾಗಾದ್ರೆ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಹಾಗಾದ್ರೆ ಮತ್ತಾವಿದಾವ ಸರ ನೈಬರ್ಸು? ನೋಡ್ರಿ, ಮಯನ್ಮಾರಿಂದ ಸ್ವಲ್ಪ ಕೆಳಗಡೆ ಬಂದರೆ, ಮಯನ್ಮಾರಿಂದ ಸ್ವಲ್ಪ ಕೆಳಗಡೆ ಬಂದ್ರೆ ನಮ್ಗೆ ಯಾವ ದೇಶ ಸಿಗ್ತೈತಿ ಸರ್ ಅಂದ್ರೆ ಥೈಲ್ಯಾಂಡ್ ಸಿಗುತ್ತಾ. ಥೈಲ್ಯಾಂಡ್ ನಮ್ಮ ನೈಬರ್ ಕಂಟ್ರಿ. ಭೂಗಡಿಯನ್ನು ಹೊಂದಿಲ್ಲ, ಅದು ಜಲಗಡಿಯನ್ನು ಹೊಂದಿದ. ಅದೇಂಗೆ ಸರ್ ಜಲಗಡಿಯನ್ನು ಒಂದೈತಿ? ಅದೇಂಗೆ ಜಲಗಡಿಯನ್ನು ಒಂದೈತಿ ಅಂತಂದ್ರೆ ಲಿಸನ್, ಒಂದು ಸಣ್ಣ ಟಾಪಿಕನ್ನು ನಿಮ್ಮ ಜೊತೆ ಮಾತಾಡ್ತೀನಿ. ಇದನ್ನು ನಾನು ನಿಮಗೆ ಮುಂದೆ ವರ್ಲ್ಡ್ ಜಿಯೋಗ್ರಫಿ ಮಾತಾಡ್ತೀನಿ ಅಂತ ಪೂರ್ತಿ ಡೀಟೇಲ್ ಆಗಿ. ಒಂದು ಚಿಕ್ಕದನ್ನ ಸುಮ್ಮನೆ ಥೈಲ್ಯಾಂಡ್ ನಮ್ಮ ನೆರೆ ರಾಷ್ಟ್ರ ಅಂತ ನಾನು ನಿಮ್ಗೆ ಹೆಂಗೆ ಹೇಳ್ಬೇಕು ಅಂತಂದ್ರೆ ಅದಕ್ಕೊಂದು ಸಣ್ಣ ಟಾಪಿಕ್ ಐತ್ಕೊಂಡ್ರೆ ಅನ್ಕ್ಲಾಸ್ ಅಂತೇಳಿ, ಅನ್ಕ್ಲಾಸ್ ಅಂತೇಳಿ ಒಂದು ಸಣ್ಣ ಟಾಪಿಕ್ ಬರ್ತದೆ. ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಲಾ ಆಫ್ ಸಿ ಅಂತೇಳಿ, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಲಾ ಆಫ್ ಸಿ, ಶಾರ್ಟ್ ಆಗಿ ಅಂತಾರಾಷ್ಟ್ರೀಯ ಕಾನೂನು ಅಂತ ಕರಿತಾ ಹೋಗ್ತೀವಿ. ಅಂತಾರಾಷ್ಟ್ರೀಯ ಕಾನೂನು ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಭಾರತ ದೇಶ ಇದಲ್ವಾ, ಇಲ್ಲಿ ಭಾರತ ದೇಶ ಇದಲ್ವಾ. ಹಾಗಾದ್ರೆ ಇಲ್ಲಿ ಆಫ್ರಿಕಾದ ಮುಜಾಂಬಿಕ್ ಇದೆ. ಹಾಗಾದ್ರೆ ಮಧ್ಯೆ ಯಾವ ದೇಶನೂ ಇಲ್ಲ. ಹಂಗಾದ್ರೆ ಮುಜಾಂಬಿಕ್ ನಮ್ಮ ನೆರೆ ರಾಷ್ಟ್ರ ಅಂತ ಕರಿಬೋದಾ? ಕರೆಯಕ್ಕಾಗಲ್ಲ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಮಾಲ್ಡೀವ್ಸ್ ಇದೆ. ಹಾಗಾದ್ರೆ ಮಾಲ್ಡೀವ್ಸ್ ನಮ್ಮ ನೆರೆ ರಾಷ್ಟ್ರನ? ಹೌದು, ಮಾಲ್ಡೀವ್ಸ್ ನೆರೆ ರಾಷ್ಟ್ರ. ಹಾಗಾದ್ರೆ ಮತ್ತೆ ಮುಜಾಂಬಿಕ್ ಯಾಕೆ ನೆರೆ ರಾಷ್ಟ್ರ ಅಲ್ಲ?
ಸೊ ಯಾಕೆ ಮಾಲ್ಡೀವ್ಸ್ನ ನಾವು ನೆರೆಯ ರಾಷ್ಟ್ರ ಅಂತ ಕರಿತೀವಿ? ಹಾಗಾದ್ರೆ ಸರ್ ಅದು ದೂರ ಐತೆ ಸರ್, ಹಾಗಾದ್ರೆ ಎಷ್ಟು ದೂರ ಇದ್ದರೆ ನೆರೆಯ ರಾಷ್ಟ್ರ ಅಲ್ಲ? ಹಾಗಾದ್ರೆ ಸ್ವಲ್ಪ ನಿಮ್ಗೆ ಗೊತ್ತಿರಲಿ, ಒಂದು ಚಿಕ್ಕ ಪಾಯಿಂಟ್ ಅನ್ನ ಹೇಳ್ಕೊಡ್ತೀರಿ, ಪೂರ್ತಿ ಡೀಟೇಲ್ ನಾನು ನಿಮಗೆ ವರ್ಲ್ಡ್ ಜಿಯೋಗ್ರಫಿ ಮಾತಾಡ್ತೀನಿ ಅಂತ. ನಮ್ಮ ಭಾರತ ದೇಶದ ಕರಾವಳಿ ತೀರ ಐತಲ್ವಾ, ಇದನ್ನ ಬೇಸ್ ಲೈನ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಐತಲ್ವ, ಇದು ಬೇಸ್ ಲೈನ್. ಈ ಬೇಸ್ ಲೈನ್ ಇಂದ 12 ನಾಟಿಕಲ್ ಮೈಲ್ನವರೆಗೆ, ಒಂದು ನಾಟಿಕಲ್ ಮೈಲ್ ಅಂತಂದ್ರೆ 1852 ಮೀಟರ್ ಇರ್ತೈತಿ, ಕಿಲೋಮೀಟರ್ ಅಲ್ಲ, 1852 ಮೀಟರ್ ಅಥವಾ 1.852 ಕಿಲೋಮೀಟರ್. 1.852 ಕಿಲೋಮೀಟರ್ ಅಂದ್ರೂ ಒಂದೇ, 1852 ಮೀಟರ್ ಅಂದ್ರೂ ಒಂದೇ. ಸರ್ ಅದು ಬಹಳ ಕಷ್ಟ ಆಗ್ತೈತಿ, ಇಷ್ಟ್ರಾಗ 1857 ದಂಗೆ ಅಂತ ನೆನಪಿರ್ತೈತಲ್ವಾ, ಅದಕ್ಕೆ 5 ಕಮ್ಮಿ ಇದೆ ಅಂತ ನೆನ್ಪಿಟ್ಕೊಂಡ್ರೆ ಅಷ್ಟೇ. ಇಷ್ಟ್ರಾಗ 18 ಎಷ್ಟು ಪ್ರಥಮ ಸಿಪಾಯಿ ದಂಗೆ ಯಾವಾಗ? 1857. ಸರ್ ನಾಟಿಕಲ್ ಮೈಲ್ ಅಂತ ಎಕ್ಸಾಮ್ ಅಲ್ಲಿ ಕಟ್ರ -5 ಮಾಡು, 4 ಮಾಡಬೇಡ, 4 ಮಾಡಿದ್ರೆ ಭಾರತಕ್ಕೆ ಬಂದ ಮೊದಲ ರೈಲು ಆಗ್ಬಿಡ್ತೈತಿ. ಭಾರತಕ್ಕೆ ಬಂದ ಮೊದಲ ರೈಲು 1852, ಸರ್ 53ರಲ್ಲಿ, ಅದು 53, ಇದು 52. ಓಕೆ, ಬಂದ್ಬಿಡೋಣ. ಹಾಗಾದ್ರೆ ಹಿಂಗ 12 ನಾಟಿಕಲ್ ಮೈಲ್ನವರೆಗೆ ಇದನ್ನ ನಾವೇನಂತ ಕರಿತಾ ಹೋಗ್ತೀವಿ ಗೊತ್ತಾ? ಇದನ್ನ ನಾವು ಟೆರಿಟೋರಿಯಲ್ ವಾಟರ್ ಅಂತ ಕರಿತಾ ಹೋಗ್ತೀವಿ, ಪ್ರಾದೇಶಿಕ ನೀರು. ಇಷ್ಟು ನೀರಿನ ಬಗ್ಗೆ ಸುತ್ತಲೂ ಇಷ್ಟು 12 ನಾಟಿಕಲ್ ಮೈಲ್ವರೆಗೆ ನಮಗೆ ಸಾವರ್ನಿಟಿ ಇರುತ್ತಾ, ಸಾರ್ವಭೌಮತ್ವ ಇರುತ್ತಾ, ನಾವಲ್ಲಿ ಯಾವ ಕಾಯ್ದೆ ಬೇಕಾದ್ರೂ ಮಾಡ್ಬೋದು. ಸೊ ನನ್ನ ಟಾಪಿಕ್ ಇವಾಗ ಇದು ಅಲ್ಲ, ನನ್ನ ಟಾಪಿಕ್ ಅನ್ಕ್ಲಾಸ್ ಅಲ್ಲ. ನನ್ನ ಟಾಪಿಕ್ಕು ನಿಮ್ಮ ಮೈಂಡಲ್ಲಿ ಒಂದು ಪ್ರಶ್ನೆ ಬಂದಿದೆ, ಏನಪ್ಪ ಅಂದ್ರೆ ಥೈಲ್ಯಾಂಡ್ ನಮ್ಗೆ ಹೆಂಗೆ ನೆರೆಯ ರಾಷ್ಟ್ರ ಆಗುತ್ತೆ ಸರ? ಥೈಲ್ಯಾಂಡ್ ಹೆಂಗೆ ನೆರೆಯ ರಾಷ್ಟ್ರ ಆಗುತ್ತೆ ಅಂತ ನಾನು ನಿಮಗೆ ತೋರಿಸಬೇಕು, ಅದಕ್ಕೋಸ್ಕರ ಇದು ಹೇಳಕತ್ತೀನಿ. ಈಗ ಇದನ್ನೇ ಬರ್ಕೊಳಕ್ಕೆ ಹೋಗ್ಬೇಡಿ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇದನ್ನ ನಿಮಗೆ ವರ್ಲ್ಡ್ ಜಿಯೋಗ್ರಫಿ ಡೀಟೇಲ್ ಹೇಳ್ತಾ ಹೋಗ್ತೀನಿ ಅಂತ. ಸೊ 12 ನಾಟಿಕಲ್ ಮೈಲ್ ಇದ್ದ. ಈಗ ಇಲ್ಲಿಂದ ಈ ಬೇಸ್ ಲೈನ್ ಇತ್ತಲ್ವ, ಬೇಸ್ ಲೈನಿಂದ 24 ನಾಟಿಕಲ್ ಮೈಲು, ಇದನ್ನು ನಾವು ಕಾಂಟಿಜಿಯಸ್ ವಾಟರ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿಂದ ಇಲ್ಲಿಗೆ ಎಷ್ಟಂದ್ರೆ 12 ಆಗ್ತೈತಿ. ಇದು ಕ್ಲಾರಿಟಿ ಇರಬೇಕು. ಬರೀ ನಿಮ್ಮ ಬುಕ್ಕಲ್ಲಿ ಹೆಂಗಿರುತ್ತೆ ಗೊತ್ತಾ, 24 ನಾಟಿಕಲ್ ಮೈಲು ಅಂತ ಕೊಟ್ಟಿರ್ತಾನೆ. 24 ನಾಟಿಕಲ್ ಮೈಲಿಂದ ಬೇಸ್ ಲೈನಿಂದ. ಇದನ್ನ ನಾವು ಟೆರಿಟೋರಿಯಲ್ ವಾಟರು, ಇದನ್ನ ಕಾಂಟಿಜಿಯಸ್ ವಾಟರ್, ಮುಂದುವರೆದ ಜಲಪ್ರದೇಶ. ಇಲ್ಲಿ ನೋಡ್ರಿ, ಇದಕ್ಕೆ ಏನು ವ್ಯತ್ಯಾಸ? ಇಲ್ಲಿ ಏನು ಬೇಕಾದ್ರೂ ಕಾಯ್ದೆ ಮಾಡ್ಬೋದು ಕಣ್ರಿ, ಎಕ್ಸೆಪ್ಟ್ ಇನ್ನೋಸೆಂಟ್ ಪ್ಯಾಸೇಜ್ಗೆ ಅವಕಾಶವನ್ನು ಕೊಡೋದನ್ನು ಹೊರತುಪಡಿಸಿ. ಇನ್ನೋಸೆಂಟ್ ಪ್ಯಾಸೇಜ್ ಅಂದ್ರೆ ಯಾರು ಸರ? ಮುಗ್ಧ ದಾರಿ ಓಕ. ಮುಗ್ಧ ದಾರಿ ಓಕ ಅಂದ್ರೆ ಯಾರು ಸರ? ಯಾವುದೇ ಕ್ಷಿಪಣಿಗಳನ್ನ, ಯಾವುದೇ ಶಸ್ತ್ರಾಸ್ತ್ರಗಳನ್ನ ಹೊಂದದೇ ಇರುವ ಹಡಗುಗಳು ಬಂದ್ರೆ ಅಲ್ಲಿ ಹೋಗಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದನ್ನ ಬಿಟ್ರೆ ನಾವು ಬೇರೆ ಅದು ಒಂದನ್ನು ಹೊರತುಪಡಿಸಿ ಬೇರೆ ಯಾವ್ದು ಬೇಕಾದ್ರೂ ಕಾಯ್ದೆ ಮಾಡ್ಬೋದು ಕಣ್ರಿ. ಚೀನಾದ ಒಂದು ಹಡಗು ಬಂತಂದ್ರೆ ಅದು ಪ್ರಯಾಣಿಕರ ಹಡಗಾಗಿತ್ತಾರೆ, ನಾವು ಪರ್ಮಿಷನ್ ಕೊಡಬೇಕು. ಶಸ್ತ್ರಾಸ್ತ್ರ ಇಟ್ಕೊಂಬರಬಾರ್ದು ಅಷ್ಟೇ. ಅದು ಇದು ನಮ್ಮ ವಾಟರ್ ಕಂಟ್ರಿ, ಎಷ್ಟು ಬೇಕಾದ್ರೂ ನಾವು ಕಾಯ್ದೆ ಮಾಡ್ಬೋದು, ಯಾವ ವಿಚಾರಕ್ಕೆ ಬೇಕಾದ್ರೂ ಕಾಯ್ದೆ ಮಾಡ್ಬೋದು. ಅದೇ 12 ಆಗಿ ನೆಕ್ಸ್ಟ್ 12ವರೆಗೆ ಅಂದ್ರೆ ಇಲ್ಲಿಂದಾದ್ರೆ 24ವರೆಗೆ, ಇಲ್ಲಿಂದಾದ್ರೆ 12ವರೆಗೆ, ಈ 12ಅನ್ನ ಕಾಂಟಿಜಿಯಸ್ ವಾಟರ್ ಅಂತ ಕರಿತಾ ಹೋಗ್ತೀವಿ. ಅಲ್ಲಿ ಎಲ್ಲದಕ್ಕೂ ಕಾಯ್ದೆ ಮಾಡೋಕ್ಕಾಗಲ್ಲ, ಕೆಲವೊಂದು ಲಿಮಿಟೇಷನ್ಸ್ ಇದಾವ. ಫಿನಾನ್ಸ್ ವಿಚಾರಕ್ಕೆ ಕಾಯ್ದೆ ಮಾಡ್ಬೋದು, ಸ್ಯಾನಿಟೈಸೇಷನ್ ವಿಚಾರಕ್ಕೆ ಕಾಯ್ದೆ ಮಾಡ್ಬೋದು, ಪೊಲ್ಯೂಷನ್ ವಿಚಾರಕ್ಕೆ ಕಾಯ್ದೆ ಮಾಡ್ಬೋದು, ಹಣಕಾಸು, ನೈರ್ಮಲ್ಯ, ಮಾಲಿನ್ಯ ಈ ವಿಚಾರಕ್ಕೆ ಕಾಯ್ದೆ ಮಾಡ್ಬೋದು, ಡಿಫೆನ್ಸ್ ರಕ್ಷಣೆಗೆ ಸಂಬಂಧಪಟ್ಟಂತೆ ಕಾಯ್ದೆ ಮಾಡ್ಬೋದು. ಬೇರೆ ವಿಚಾರಕ್ಕೆ ಕಾಯ್ದೆ ಮಾಡಂಗಿಲ್ಲ. ಇಲ್ಲಿ ಎಲ್ಲದಕ್ಕೂ ಕಾಯ್ದೆ ಮಾಡ್ಬೋದು ಕಣ್ರಿ, ಎಲ್ಲದಕ್ಕೂ ಕಾಯ್ದೆ ಮಾಡ್ಬೋದು. ಅದಕ್ಕೆ ನಾವು ಸಾರ್ವಭೌಮತ್ವ ಅಂತ ಹೇಳ್ತೀವಿ. ಭಾರತ ದೇಶದ ಜಲ ಸಂಪತ್ತಿನ ಸಾರ್ವಭೌಮತ್ವ ಎಷ್ಟಂದ್ರೆ 12 ನಾಟಿಕಲ್ ಮೈಲು. ಇದು ಸಾರ್ವಭೌಮತ್ವ ಅಲ್ವಾ? ಸಾರ್ವಭೌಮತ್ವ ಅಂದ್ರೆ ಗೊತ್ತಲ್ವಾ? ಸಾರ್ವಭೌಮತ್ವ ಅಂದ್ರೆ ನಾನು ಐ ಆಮ್ ರೆಡಿ ಟು ಆಲ್, ನಾನು ಎಲ್ಲಾ ನಿರ್ಧಾರ ತಗೊಳ್ಳೋಕೆ ಅಧಿಕಾರ ಇರಬೇಕು. ಅದಕ್ಕೆ ನಾವು ಸಾರ್ವಭೌಮತ್ವ ಅಂತ ಕರಿತಾ ಹೋಗ್ತೀವಿ, ಸಾವರ್ನಿಟಿ ಅಂತ ಕರಿತಾ ಹೋಗ್ತೀವಿ. ಇದು ಸಾರ್ವಭೌಮ, ಎಲ್ಲ ನಿರ್ಧಾರ ತಗೊಳ್ಳೋಕೆ ಅಧಿಕಾರ ಇಲ್ಲ, ಕೆಲವು ಆಯ್ದ ವಿಚಾರಗಳಿಗೆ ಮಾತ್ರ ಕಾಯ್ದೆ ಮಾಡ್ಬೋದು. ಲಿಸನ್, ಈಗ ಬರೋಣ. ಇದು ನಮ್ದೇ ನೀರು, ಇದು ನಮ್ದೇ ನೀರು. ಇಲ್ಲಿಂದ 200 ನಾಟಿಕಲ್ ಮೈಲು, 200 ನಾಟಿಕಲ್ ಮೈಲು ಇಲ್ಲಿ ತನಕ ಇದನ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತಾ ಹೋಗ್ತೀವಿ. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂದ್ರೆ ಇಲ್ಲಿ ಕಾಯ್ದೆ ಮಾಡೋಕ್ಕಾಗಲ್ಲ, ಆದರೆ ಬಳಕೆ ಮಾಡ್ಕೋಬಹುದು. ಇಲ್ಲೋಗಿ ನೀನು ಮೈನಿಂಗ್ ಮಾಡ್ಕೋ, ಇದು ನಮ್ದೇ ನೀರು, ಇಲ್ಲೋಗಿ ನೀನು ಮೈನಿಂಗ್ ಮಾಡ್ಕೋ, ಇಲ್ಲೋಗಿ ನೀವು ಅಗರ ಪೆಟ್ರೋಲಿಯಂ ಅನ್ನ ಆಚೆ ತೆಗಿರಿ, ಇಲ್ಲೋಗಿ ಮೀನುಗಾರಿಕೆ ಮಾಡಿ, ಇಲ್ಲಿ ಸಮರಾಭ್ಯಾಸ ಮಾಡ್ಕೊಳ್ಳಿ, ಏನು ಮಾಡೋದು ಯಾರೂ ಕೇಳಂಗಿಲ್ಲ. ಇದು ನಮ್ಮದೇ ಆದಂಥ ಒಂದು ವಾಟರು. ಇದರ ಆಚೆ ಭಾಗ ಐತಲ್ವಾ, ಇದನ್ನು ಹೈ ಸಿ ಅಂತ ಕರಿತಾ ಹೋಗ್ತೀವಿ, ಹೈ ಸಿ ಅಂತ ಕರಿತಾ ಹೋಗ್ತೀವಿ. ಆದರೆ ಇನ್ನೊಂದು ಹೆಸರಲ್ಲಿ ಇಂಟರ್ನ್ಯಾಷನಲ್ ವಾಟರ್ ಅಂತ ಕರಿತಾ ಹೋಗ್ತೀವಿ. ಇದು ನಮ್ಮ ಪ್ರದೇಶ ಅಲ್ಲ, ಇದು ನಮ್ಮ ಪ್ರದೇಶ ಅಲ್ಲ. ಸರ್ ಪ್ರತಿಯೊಂದು ದೇಶಕ್ಕೂ ಹಿಂಗಿರ್ತಾವ ಕಣ್ರಿ, ಟೆರಿಟೋರಿಯಲ್ ವಾಟರ್, ಕಾಂಟಿಜಿಯಸ್ ವಾಟರ್, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತೇಳಿ. ಹಾಗಾದ್ರೆ ಇದರಲ್ಲಿ ನಮ್ದಲ್ಲ, ಯಾವುದು ಹೈ ಸಿ ನಮ್ದಲ್ಲ. ಇಲ್ಲಿ ಅಮೆರಿಕದವ್ರು ಬಂದು ಬೇಕಾದ್ರೆ ಸಮರಾಭ್ಯಾಸ ಮಾಡ್ಕೊಂಡು ಹೋಗ್ಬೋದು. ಯಾಕೆ ಬಂದಿ ಅಂತ ಕೇಳಂಗಿಲ್ಲ, ನೀನು ಹೋಗು, ಇಲ್ಲಿಗೆ ಬರಂಗಿಲ್ಲ ಅವರಷ್ಟೇ, ಬರ್ಬೋದು, ನಮ್ಮ ಪರ್ಮಿಷನ್ ತಗೋಬೇಕಷ್ಟೇ. ಹಾಗಾದ್ರೆ ಇಲ್ಲಿ ಅಮೆರಿಕರು ಬಂದು ಕೃತಕ ದ್ವೀಪಗಳನ್ನ ಮಾಡ್ಕೋಬೋದು ಕಣ್ರಿ. ಇದು ಇಂಟರ್ನ್ಯಾಷನಲ್ ವಾಟರ್, ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ನೀನು ಅಮೆರಿಕ ಅಲ್ಲಿದೆ, ಇಲ್ಲಿ ಯಾಕೆ ಬರ್ತೀಯಾ? ಬರ್ತೀನಿ, ದಿಸ್ ಇಸ್ ಇಂಟರ್ನ್ಯಾಷನಲ್ ವಾಟರು. ಚೀನಾ ಬರ್ಬೋದು ಇಲ್ಲಿಗೆ, ಅವ್ರು ಇಲ್ಲಿ ಬರಂಗಿಲ್ಲ ಚೀನಾ, ಇದು ನಮ್ಮ ವಾಟರು. ಲಿಸನ್, ಈಗ ಸ್ವಲ್ಪ ಗಮನಿಸ್ತಾ ಬನ್ನಿ. ನೋಡ್ರಿ, ಇಲ್ಲಿ ಮಾರಿಷಸ್ ಐತಲ್ವಾ, ಅಥವಾ ಇಲ್ಲಿ ಮುಜಾಂಬಿಕ್ ಐತಲ್ವಾ, ಇಲ್ಲಿ ನೋಡ್ರಿ ಮುಜಾಂಬಿಕ್ ದೇಶ ಐತಿ, ಇಲ್ಲಿ ಮಾಲ್ಡೀವ್ಸ್ ಐತೆ ಅಂತ ಅನ್ಕೊಡುವ, ಇಲ್ಲಿ ಮಾಲ್ಡೀವ್ಸ್ ಇದೆ ಅಂತ ಅನ್ಕೊಡುವ, ಇಲ್ಲಿ ಮುಜಾಂಬಿಕ್ ಇದೆ ಅಂತ ಅನ್ಕೊಡುವ. ಮುಜಾಂಬಿಕ್ ದೇಶಕ್ಕೂ ಕೂಡ 12 ನಾಟಿಕಲ್ ಮೇಲೆ ಟೆರಿಟೋರಿಯಲ್ ವಾಟರ್ ಇರ್ತೈತಿ, 12 ನಾಟಿಕಲ್ ಮೇಲೆ ಕಾಂಟಿಜಿಯಸ್ ವಾಟರ್ ಇರ್ತೈತಿ,
200 ನಾಟಿಕಲ್ ಮೈಲ್ನಷ್ಟು ಅಥವಾ 380 ಕಿಲೋಮೀಟರ್ ಆಗುತ್ತಾ, 200 ನಾಟಿಕಲ್ ಮೈಲಷ್ಟು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆಗ್ತೈತಿ. ನೋಡ್ರಿ, ಮುಜಾಂಬಿಕ್ನ ನೀರು ಇಲ್ಲಿ ತನಕ ಇದೆ, ನಮ್ಮ ನೀರು ಇಲ್ಲಿ ತನಕ ಇದೆ, ಇವೆರಡೂ ಕೂಡಿಲ್ಲ. ಹಿಂಗಾಗಿ ಮುಜಾಂಬಿಕ್ ನಮ್ಮ ನೆರೆ ರಾಷ್ಟ್ರ ಅಲ್ಲ. ಹಾಗಾದ್ರೆ ಅದೇ ಮಾಲ್ಡೀವ್ಸ್ ಬಂದ್ಬಿಡ್ತೀನಿ ನೋಡ್ರಿ. ಮಾಲ್ಡೀವ್ಸ್ ಬರ್ತೀನಿ ನೋಡಿ. ಮಾಲ್ಡೀವ್ಸ್ ಬಂದ್ರೆ ನೋಡ್ರಿ, ಇಲ್ಲಿ ಮಾಲ್ಡೀವ್ಸ್ ದೇಶ ಐತಲ್ವಾ, ಈ ಮಾಲ್ಡೀವ್ಸ್ ದೇಶಕ್ಕೆ ಈ ಕಡೆ ನೋಡಿ, ಇದು ನಮ್ಮ ಕಾಂಟಿಜಿಯಸ್ ವಾಟರ್, ಮಾಲ್ಡೀವ್ಸ್ನ ಕಾಂಟಿಜಿಯಸ್ ವಾಟರ್, ಮಾಲ್ಡೀವ್ಸ್ನ ಟೆರಿಟೋರಿಯಲ್ ವಾಟರ್, ಮಾಲ್ಡೀವ್ಸ್ನ ಕಾಂಟಿಜಿಯಸ್ ವಾಟರು, ಮಾಲ್ಡೀವ್ಸ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನು, ನಮ್ಮ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನು, ಅವರ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನು ಎರಡು ಪರಸ್ಪರ ಮೀಟ್ ಆಗ್ತಾ ಇದಾವ. ಅಂದ್ರೆ ಭೂಮಿ ಮೀಟ್ ಆಗಿಲ್ಲ, ನೀರು ಮೀಟ್ ಆಗೈತಿ, ಹಿಂಗಾಗಿ ಜಲಗಡಿ ಅಂತ ಕರಿತಾ ಹೋಗ್ತೀನಿ. ಇದನ್ನು ನಾನು ಪೂರ್ತಿ ಡೀಟೇಲ್ಸ್ ನಿಮಗೆ ಬರೆಸ್ತಾ ಹೋಗ್ತೀನಿ, ಕ್ಲಾಸ್ ಮಾಡ್ತಾ ಹೋಗ್ತೀನಿ ಅಂತ. ದಿಸ್ ಇಸ್ ದ ಇಂಟ್ರಡಕ್ಷನ್ ಅಬೌಟ್ ವರ್ಲ್ಡ್ ಜಿಯೋಗ್ರಫಿ. ಮೇ ಬಿ ಸೆಪ್ಟೆಂಬರ್ ಆರಂಭದಲ್ಲಿ ನಾನು ನಿಮಗೆ ವರ್ಲ್ಡ್ ಜಿಯೋಗ್ರಫಿ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಈಗ ಆಲ್ರೆಡಿ ನಾನು ಭಾರತದ ಭೂಗೋಳಶಾಸ್ತ್ರವನ್ನು ಮಾಡಿದ್ದೀವಿ, ಕರ್ನಾಟಕದ ಭೂಗೋಳಶಾಸ್ತ್ರವನ್ನು ಸ್ಟಾರ್ಟ್ ಮಾಡಿದ್ದೀವಿ, ಆ್ಯಂಡ್ ಅಗೇನು ಪ್ರಾಕೃತಿಕ ಭೂಗೋಳಶಾಸ್ತ್ರನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಿಮಗೆ ಈ ಕ್ಲಾಸಸ್ಗಳು ಬೇಕು ಅಂತಂದರೆ ಪ್ಲೇಸ್ಟೋರಲ್ಲಿ ಹೋಗಿ ವಿದ್ಯಾಪೀಠ ಸ್ಟಡೀಸ್ ಅಂತ ಒಂದು ಆ್ಯಪ್ ಇದೆ. ವಿದ್ಯಾಪೀಠ ಸ್ಟಡೀಸ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಸೊ ಇಲ್ಲಾಂದ್ರೆ ಈ ವಿಡಿಯೋದ ಲಾಸ್ಟ್ ಕೆಳಗಡೆ ಒಂದು ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ. ಸೊ ಆ ಆ್ಯಪಲ್ಲಿ ಹೋಗಿ ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ನಿಮಗೆ ಕೋರ್ಸಸ್ಗಳು ಸಿಗ್ತಾ ಹೋಗ್ತಾವೆ. ಅಲ್ಲಿ ನೀವು ಫೋನ್ ನಂಬರ್ ಹಾಕಿ ಒಂದು OTP ಬರುತ್ತೆ, ಲಾಗಿನ್ ಆದರೆ ಕೆಳಗಡೆ ಎಲ್ಲ ಕೋರ್ಸಸ್ಗಳು ಸಿಗ್ತಾ ಹೋಗ್ತವೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಿಗ್ತಾ ಹೋಗುತ್ತಾ, ಮೆಂಟಲ್ ಎಬಿಲಿಟೀಸ್ ಅದು ಸಿಗ್ತಾ ಹೋಗುತ್ತಾ, ಜೊತೆಗೆ ಲ್ಯಾಂಡ್ ಸರ್ವೆ ಕೋರ್ಸಸ್ಗಳು ಸಿಗ್ತಾ ಹೋಗುತ್ತಾ, ಜೊತೆಗೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ 3 ಕೋರ್ಸಸ್ಗಳು ಇದಾವೆ. ಕರ್ನಾಟಕ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ, ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತ ಇದೆ. ನೀವೀಗ ಸದ್ಯ ಅದನ್ನ ಬೈ ಮಾಡ್ಬೋದು. ವರ್ಲ್ಡ್ ಜಿಯೋಗ್ರಫಿನ ನಾನು ಸೆಪ್ಟೆಂಬರ್ಗೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಅಂತ, ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಅಂತ. ಇಲ್ಲಿ ಯಾವುದೇ PC ಎಕ್ಸಾಮ್ ಬರುತ್ತೆ ಮುಗಿಸ್ಬಿಡ್ತೀವಿ ಅಂತೇಳಿ ಅವಸರದಲ್ಲಿ ನಾವು ಮಾಡುವ ಅಧ್ಯಯನ ಅಲ್ಲ ಇದು. ಇಲ್ಲಿ ನಾವು ಪೂರ್ತಿ ಡೀಟೇಲ್ಡ್ ಆಗಿ, ಪೂರ್ತಿ ಕಂಪ್ಲೀಟ್ ಆಗಿ ಭೂಗೋಳಶಾಸ್ತ್ರವನ್ನು ನಿಮ್ಮ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಸೊ ಯಾವುದೋ PC ಎಕ್ಸಾಮ್ಸ್ಗೆ ಇಷ್ಟು ಮಾತ್ರ ಬರುತ್ತಾ, ಇಷ್ಟು ಮಾತ್ರ PSI ಎಕ್ಸಾಮ್ಸ್ಗೆ ಇಷ್ಟು ಮಾತ್ರ ಅಂತದಲ್ಲ, ಸಂಪೂರ್ಣವಾಗಿ ಸಮಗ್ರ ಭೂಗೋಳಶಾಸ್ತ್ರವನ್ನು, ಇಡೀ ಸಮಗ್ರ ಕರ್ನಾಟಕದ ಭೂಗೋಳಶಾಸ್ತ್ರ ಜಸ್ಟ್ ರೂಪಾಯಿದ 199 ರೂಪೀಸ್ಗೆ ನೀವು ಈ ಕ್ಲಾಸನ್ನು ತಗೊಂಡ್ರೆ 2 ಮಂತ್ಸ್ ವ್ಯಾಲಿಡಿಟಿ ಇರ್ತೈತಿ. ನೀವು ಎಷ್ಟು ಸಾರಿ ಬೇಕಾದ್ರೆ, ಯಾವ ಚಾಪ್ಟರ್ ನೀವು ಯಾವ ಟಾಪಿಕಲ್ಲಿ ನಿಮಗೆ ಕಷ್ಟ ಅನಿಸ್ತೈತೋ ಆ ಟಾಪಿಕನ್ನು ಎಷ್ಟು ಸಾರಿ ಬೇಕಾದ್ರೆ ನೀವು ರಿವಿಷನ್ ಮಾಡ್ಕೋಬೋದು. ಆಸ್ 1 ಸರಿ ಅಥವಾ 2 ಸರಿ ಅಥವಾ 3 ಸರಿ ನೀವು ಮನೆ ಕೂತ್ಕೊಂಡು, ಲೈಬ್ರರಿ ಕೂತ್ಕೊಂಡು, ಇಲ್ಲ ಸರ್ ನಾನು ನಿಮಗೆ ಕ್ಲಾಸಿಗೆ ಬರೋಕ್ಕಾಗಲ್ಲ ಸರ್, ನಾನು ಬೆಂಗಳೂರಿಗೆ ಬರೋಕ್ಕಾಗಲ್ಲ ಅಂತಂದ್ರೆ ನೀವು ಮನೇಲಿ ಕೂತ್ಕೊಂಡು, ಲೈಬ್ರರಿಯಲ್ಲಿ ಕೂತ್ಕೊಂಡು ಏನು ಮಾಡ್ಬೋದಪ್ಪ ಅಂದ್ರೆ ಎಷ್ಟು ಸಾರಿ ಬೇಕಾದ್ರೆ ನೋಡ್ಬೋದು. ಸೊ ವಿದ್ಯಾಪೀಠ ಸ್ಟಡೀಸ್ ಆ್ಯಪಲ್ಲಿ ನಿಮಗೆ ಕ್ಲಾಸಸ್ ಬೇಕಂದ್ರೆ ವಿದ್ಯಾಪೀಠ ಸ್ಟಡೀಸ್ ಆ್ಯಪಲ್ಲಿ ನೀವೇನು ಮಾಡ್ಕೊಂಡ್ರೆ ತಗೊಳ್ತಾ ಹೋಗಿ. ಓಕೆ, ಬಂದ್ಬಿಡೋದು. ಇದನ್ನು ನಾನು ನಿಮಗೆ ವರ್ಲ್ಡ್ ಜಿಯೋಗ್ರಫಿ ಡೀಟೇಲಾಗಿ ಹೇಳ್ಕೊಡ್ತೀನಿ ಅಂತ. ಈಗ ನಿಮ್ಮ ಹತ್ರ ಒಂದು ಪ್ರಶ್ನೆ ಇತ್ತಲ್ವಾ, ಏನು ಪ್ರಶ್ನೆ ಗೊತ್ತಾ? ಇಲ್ಲಿದೆ ನೋಡಿ ಪ್ರಶ್ನೆ. ಸರ್ ಥೈಲ್ಯಾಂಡ್ ಹೆಂಗೆ ಸರ್ ಅದು ನಮ್ಮ ಟೆರಿಟೋರಿಯಲ್ ವಾಟರ್ ನಮ್ಮ ನೆರೆ ರಾಷ್ಟ್ರ ಆಗ್ತೈತಿ ಅಂತಂದರೆ, ಥೈಲ್ಯಾಂಡ್ ಹೆಂಗೆ ನೆರೆ ರಾಷ್ಟ್ರ ಆಗ್ತೈತಿ ಅಂದರೆ ಕೇಳಿಸ್ಕೊಳ್ಳಿ, ಇಲ್ಲಿ ಅಂಡಮಾನ್ ನಿಕೋಬಾರ್ ಇದಾವ. ಅಂಡಮಾನ್ ನಿಕೋಬಾರಿಂದ ಇಲ್ಲಿಂದ ಇಲ್ಲಿ ನಮ್ಮ ನೀರೈತಿ, ಸ್ವಲ್ಪ ಈ ಕಡೆ ಥೈಲ್ಯಾಂಡ್ ನೀರೈತಿ, ಎರಡು ಮೀಟ್ ಆಗ್ತಾ ಇದಾವ. ಸೊ ಆ ಜಲಪ್ರದೇಶ ಮೀಟ್ ಆಗೋದ್ರಿಂದ ಥೈಲ್ಯಾಂಡ್ ನಮ್ಮ ನೆರೆ ರಾಷ್ಟ್ರ ಆಗೈತಿ, ಥೈಲ್ಯಾಂಡ್ ನಮ್ಮ ನೆರೆ ರಾಷ್ಟ್ರ ಆಗಿದೆ. ಹಾಗಾದ್ರೆ ಥೈಲ್ಯಾಂಡ್ ಕೂಡ ಯಾಕೆ ನೆರೆ ರಾಷ್ಟ್ರ ಅಂತ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಅದ್ರ ಕೆಳಗಡೆ ಮಲೇಷ್ಯಾ ಇದೆ, ಮಲೇಷ್ಯಾ ನೆರೆ ರಾಷ್ಟ್ರ ಅಲ್ಲ, ಮಲೇಷ್ಯಾ ನೆರೆ ರಾಷ್ಟ್ರ ಅಲ್ಲ. ಆದ್ರೆ ಮಲೇಷ್ಯಾ ಕೆಳಗಡೆ ಇಂಡೋನೇಷ್ಯಾ ಇದೆ, ಇಂಡೋನೇಷ್ಯಾ ನಮಗೆ ನೆರೆ ರಾಷ್ಟ್ರ. ಯಾಕಂದ್ರೆ ಇಂಡೋನೇಷ್ಯಾ ಗ್ರೇಟ್ ನಿಕೋಬಾರ್ ದ್ವೀಪಕ್ಕೆ ಹತ್ರ ಆಗ್ತೈತಿ. ಇಂಡೋನೇಷ್ಯಾದ ಭೂಕಂಪ ಆದ್ರೆ ಗ್ರೇಟ್ ನಿಕೋಬಾರ್ ಸುನಾಮಿ ಆಗ್ತೈತೆ ಕಣ್ರಿ. 2004ರಲ್ಲಿ ಇಂಡೋನೇಷ್ಯಾದ ಸುಮಾತ್ರದ ಹತ್ರದ ಭೂಕಂಪ ಆಗಿತ್ತು. ಆದ್ರೆ ನಮ್ಮ ಗ್ರೇಟ್ ನಿಕೋಬಾರ್ನ ಇಂದಿರಾ ಪಾಯಿಂಟ್ ಮುಳುಗೋಗಿತ್ತು. ಈಗ ಆಲ್ರೆಡಿ ನಿಮಗೆ ಇಂದಿರಾ ಪಾಯಿಂಟ್ ಅಂದ್ರೆ ಗೊತ್ತಾಗಿದೆ, ನಾವು ಲಾಸ್ಟ್ ಕ್ಲಾಸಲ್ಲಿ ಮಾತಾಡಿದ್ದೀವಿ. ಹಾಗಾದ್ರೆ ಇಲ್ಲಿ ಈ ಕಡೆ ಇಂಡೋನೇಷ್ಯಾ ಇದೆ, ಇದು ನಮ್ಮ ನೆರೆ ರಾಷ್ಟ್ರ. ಇಂಡೋನೇಷ್ಯಾ ಒಂದು ನಮ್ಮ ನೆರೆ ರಾಷ್ಟ್ರ. ಆದರೆ ಇಂಡೋನೇಷ್ಯಾ ನೆರೆ ರಾಷ್ಟ್ರ ಭೂಗಡೆ ಅಂತ ಹೇಳಿಲ್ಲ, ನಾನು ನೆರೆ ರಾಷ್ಟ್ರ ಅಂತ ಹೇಳಕತ್ತೀನಿ. ಇಂಡೋನೇಷ್ಯಾ, ಈ ವರ್ಷ ಇಂಡೋನೇಷ್ಯಾ ಬಗ್ಗೆ ಭಾಳ ಓದ್ಕೋಬೇಕು. ಯಾಕಂದ್ರೆ ನರೇಂದ್ರ ಮೋದಿ ಅವರು ವಿಸಿಟ್ ಮಾಡಿದ್ದಾರೆ, ಅಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಸವಾಂಗ್ ಬಂಧು ಅಂತ ಡೆವಲಪ್ಮೆಂಟ್ ಮಾಡ್ಬೇಕಂತ ಇದ್ದೀವಿ. ಹಾಗಾಗಿ ಇಂಡೋನೇಷ್ಯಾ ಈ ಕಡೆ ಬಂದರೆ ಇದೆಲ್ಲ ಭಾಳ ಚೆಂದ ನೆನಪಿರ್ತೈತೆ ನಿಮಗೆ. ಯಾವುದಾದ್ರೆ ಶ್ರೀಲಂಕಾ, ಕನ್ಫ್ಯೂಸ್ ಮಾಡ್ಕೊಂಡು ಯಲಂಕ ಅಂತ ಬರಂಗಿದೆಯಾ, ಶ್ರೀಲಂಕಾ. ಈ ಕಡೆ ಬಂದರೆ ಶ್ರೀಲಂಕಾ ಇದೆ, ಅದು ನಮ್ಮ ನೆರೆ ರಾಷ್ಟ್ರ. ಈ ಕಡೆ ಬಂದರೆ ಮಾಲ್ಡೀವ್ಸ್ ಇದೆ. ಆದರೆ ಕೌಂಟ್ ಮಾಡ್ಕೊಳ್ರಿ, ಭಾರತದ ನೆರೆಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಗೊತ್ತಾ? 11. ಭಾರತದ ನೆರೆಯ ರಾಷ್ಟ್ರಗಳ ಸಂಖ್ಯೆ 11 ಇದಾವ. ಹಿಂಗೆ ನೆನ್ಪಿಟ್ಕೋಬೇಕು. ಎಸ್, ಹಿಂಗೆ ಇನ್ನೂ ನಾನು ಒಂದು ವಾರ ಆದಮೇಲೂ ಕೂಡ ನೀವು ಕಣ್ಣು ಮುಚ್ಕೊಂಡ್ರೂ ಕೂಡ ಈ ಮ್ಯಾಪ್ ನೆನಪಾಗಬೇಕು ಹೆಂಗೈತಿ ಅಂತೇಳಿ. ಸೊ ಮೊದಲನೇ ದೇಶ ಯಾವುದಾಗಾದ್ರೆ ಪಾಕಿಸ್ತಾನ, 2ನೇದು ಆಫ್ಘಾನಿಸ್ತಾನ, 3ನೇದು ಚೀನಾ, 4ನೇದು ನೇಪಾಳ, 5ನೇದು ಭೂತಾನ್, 6ನೇದು ಮಯನ್ಮಾರ್, 7ನೇದು ಬಾಂಗ್ಲಾದೇಶ, 8ನೇದು ಥೈಲ್ಯಾಂಡ್, 9ನೇದು ಇಂಡೋನೇಷ್ಯಾ, 10ನೇದು ಶ್ರೀಲಂಕಾ, 11ನೇದು ಮಾಲ್ಡೀವ್ಸ್. ಉಲ್ಟಾ ಬೇಕಾದ್ರೆ ಹೇಳ್ಬೋದಲ್ವ ಇವಾಗ? ಮಾಲ್ಡೀವ್ಸ್, ಶ್ರೀಲಂಕಾ, ಇಂಡೋನೇಷ್ಯಾ, ಥೈಲ್ಯಾಂಡ್, ಬಾಂಗ್ಲಾದೇಶ, ಮಯನ್ಮಾರ್, ಭೂತಾನ್, ನೇಪಾಳ, ಚೀನಾ, ಆಫ್ಘಾನಿಸ್ತಾನ, ಪಾಕಿಸ್ತಾನ. ಹಿಂಗೆ ಓದ್ಕೊಳ್ಳಿ. ಯು ಸ್ಪೆಂಡ್ ಮೋರ್ ಟೈಮ್ ವಿತ್ ಒನ್ ಟಾಪಿಕ್ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ. ಯಾಕಂದ್ರೆ ನೀವು ಇವತ್ತು ಅವಸರವಾಗಿ ಓದಿಕೊಂಡು ನಾಳೆಗೆ ಮರ್ತೋಗುತ್ತಂದ್ರೆ ಇವತ್ತು ಓದಿದ್ದು ವೇಸ್ಟೇ.
ಇವತ್ತು ಅವಸರ ಓದ್ಕೊಂಡು ಇವತ್ತು ಸ್ವಲ್ಪ ಟೈಮ್ ಸ್ಪೆಂಡ್ ಆಗಲಿ. ಇವತ್ತು ಸ್ವಲ್ಪ ಯಾರ್ಯಾರು PSI ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ರಲ್ವ, ಇನ್ನೂ ನಿಮ್ಗಿನ್ನೂ ನೋಟಿಫಿಕೇಶನ್ ಆಗಿಲ್ಲ, ನಿಮ್ಮ ಮೈಂಡ್ ಕೂಲ್ ಆಗಿದೆ. ಸೊ ಈ ಕೂಲಿಂಗ್ ಟೈಮಲ್ಲಿ ಸ್ವಲ್ಪ ಸ್ಲೋ ಆಗಿ ಓದ್ಕೊಂಡು ಪರ್ಫೆಕ್ಟ್ ಆಗಿ, ಹೆಂಗೆ ಪರ್ಫೆಕ್ಟ್ ಆಗಬೇಕಂದ್ರೆ ಸೊ ನೋಟಿಫಿಕೇಶನ್ ಆದಮೇಲೂ ಕೂಡ ನಿಮ್ಗೆ ಫಿಕ್ಸ್ ಆಗಿರ್ಬೇಕು, ಈ ಟಾಪಿಕ್ ನನ್ನ ಹತ್ರ ಭಾರತ ನೆರೆ ರಾಷ್ಟ್ರಗಳಂದ್ರೆ ಬಿಡಪ್ಪ ನಾನು ಹೇಳ್ತೀನಿ ನನಗಿರ್ಬೇಕು. ಎಸ್, ಹಂಗಾಗಿ ಟು ಸ್ಪೆಂಡ್ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರು ಕೂಡ, ಯಾಕಂದರೆ ಇದನ್ನ ನೀವು ಅಮೌಂಟ್ ಪೇ ಮಾಡಿ ಕ್ಲಾಸ್ ತಗೊಂಡಿರ್ತಾರ, ನಾವು ಇಲ್ಲಿ ಪೂರ್ತಿ ಡೀಟೇಲಾಗಿ ಹೇಳಲೇಬೇಕು. ಹಿಂಗಾಗಿ ನಾವು ಮೇಲೆ ಸುಮ್ಮನೆ 7 ಭೂಗಡಿ ರಾಷ್ಟ್ರಗಳು ಅಂತೇಳಿ ಈ ಕಡೆ ಕೋಡ್ ಮಾಡಿಕೊಟ್ರೆ ನೀವು ಯಾವ ಮಾರ್ತೀರಾ, ಕೋಡ್ ಮಾಡಿಕೊಡೋದು. ಈಗ ನೋಡ್ರಿ, ಈಸ್ಟ್ ಲುಕ್ ಪಾಲಿಸಿ ಅಂದ್ರೆ ಏನು ಸರ? ಈಸ್ಟ್ ಲುಕ್ ಪಾಲಿಸಿ ಅಂದ್ರೆ ಏನು? ಇಲ್ಲಿ ಭಾರತ ಐತಲ್ವಾ, ಈಸ್ಟ್ ಕಡೆ ಯಾರು ಇದಾರಲ್ವಾ, ಇವ್ರ ಜೊತೆ ನಾವು ಹೆಂಗ್ ರಿಯಾಕ್ಟ್ ಮಾಡ್ತೀವಿ ಅಂದ್ರೆ ಈಸ್ಟ್ ಲುಕ್ ಪಾಲಿಸಿ. ಲುಕ್ ಈಸ್ಟ್ ಪಾಲಿಸಿ ಅಂದ್ರೆ ಒಂದು, ಈಸ್ಟ್ ಲುಕಿಂಗ್ ಪಾಲಿಸಿ ಅಂತ ಅಂದ್ರೆ ಒಂದೇ. ಭಾರತ ಪೂರ್ವದ ನೈಬರ್ಸ್ ಜೊತೆ ಹೆಂಗೈತಿ, ಹಾಗಾದ್ರೆ ವೆಸ್ಟ್ ಲುಕ್ ಪಾಲಿಸಿ ಅಂದ್ರೆ ಇವ್ರ ಜೊತೆ ಹೆಂಗೈತಿ, ಹಾಗಾದ್ರೆ ನೈಬರ್ಹುಡ್ ಪಾಲಿಸಿ ಅಂದ್ರೆ ಇವರೆಲ್ಲರ ಜೊತೆ ಹೆಂಗೈತಿ. ಎಸ್, ಹಾಗಾದ್ರೆ ವಾಟರ್ ಡಿಸ್ಪ್ಯೂಟ್ಸ್ಗಳು ಅಂತಂದ್ರೆ ಇವರೆಲ್ಲರ ಜೊತೆ ಏನೇನು ಜಗಳ ಮಾಡ್ಕೊಂಡಿವಿ. ನೈಬರ್ಹುಡ್ ಪಾಲಿಸಿ ಅಂದ್ರೆ ಇವರು ರಿಲೇಷನ್ಶಿಪ್ ಹೆಂಗೈತಿ, ರಿಲೇಷನ್ಶಿಪ್ ಬಗ್ಗೆ ಮಾತಾಡಿದ್ರೆ ನೈಬರ್ಹುಡ್ ಪಾಲಿಸಿ, ಹಾಗಾದ್ರೆ ಜಗಳದ ಬಗ್ಗೆ ಮಾತಾಡಿದ್ರೆ ಡಿಸ್ಪ್ಯೂಟ್ಸು. ಎಸ್ಸೆಗೆ ಬೇಕಾದ್ರೂ ಬರ್ಬೋದು, ಇದು ನಿಮ್ಗೆ ಏನಾಗಿರ್ಲಪ್ಪ ಅಂದ್ರೆ ಗೊತ್ತಿರಲಿ. ದಿಸ್ ಇಸ್ ದ ಬೇಸಿಕ್. ಓಕೆ, ಈಗ ಬರೋಣ, ಈಗ ಬರ್ತಾ ಹೋಗೋಣ. ಆದರೆ ಭಾರತದಲ್ಲಿ ಹಾಗಾದ್ರೆ 7 ಭೂಗಡಿಯನ್ನು ಹೊಂದಿದಾವ. ಜಲಗಡಿ ಯಾವಿದಾವ ಸರ ನೋಡ್ರಿ, ಸ್ವಲ್ಪ ಗಮನಿಸ್ತಾ ಬನ್ನಿ. ಜಲಗಡಿ ಯಾವಿದಾವ ಅಂತ ಹೇಳ್ಬಿಡ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ದು ಟೆರಿಟೋರಿಯಲ್ ವಾಟರ್ ಐತಾ ನೋಡ್ರಿ, ಈ ಕಡೆ ಪಾಕಿಸ್ತಾನದ ಹಿಂಗೆ ಟೆರಿಟೋರಿಯಲ್ ವಾಟರ್ ಇದೆ, ನಮ್ಮ ಟೆರಿಟೋರಿಯಲ್ ವಾಟರ್ ಹಿಂಗಿದ್ರೆ ಪಾಕಿಸ್ತಾನ ಟೆರಿಟೋರಿಯಲ್ ವಾಟರ್ ಹಿಂಗಿದೆ. ಹಾಗಾದ್ರೆ ಈ ವಾಟರು ಇಲ್ಲಿ ಒಂದು ಪಾಯಿಂಟ್ ಇಡ್ತೀನಲ್ವ, ಈ ನೀರು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟೈತೋ ನಮಗೆ ಸಂಬಂಧಪಟ್ಟೈತೋ? ಇಬ್ಬರಿಗೂ ಸಂಬಂಧಪಟ್ಟಿದ. ಸೊ ನಮಗೂ ಅದು ನಮ್ಮ ನೀರು, ಪಾಕಿಸ್ತಾನದ ಅವ್ರ ನೀರು ಆಗಿರ್ತೈತಿ. ಹಿಂಗಾಗಿನೇ ಪಾಕಿಸ್ತಾನ ಭಾರತದ ಜೊತೆ ಜಲಗಡಿಯನ್ನು ಹಂಚಿಕೊಂಡಿದೆ. ನಿಮ್ಮನ್ನ ಯಾಮಾರ್ಸೋದು ಹಿಂಗೆ ಕಣ್ರಿ, ಸ್ಟೇಟ್ಮೆಂಟ್ ಕೊಡ್ತಾನೆ. ಏನಂತ ಸ್ಟೇಟ್ಮೆಂಟ್ ಕೊಡ್ತಾನೆ? ಪಾಕಿಸ್ತಾನ ಭಾರತದೊಂದಿಗೆ ಜಲಗಡಿಯನ್ನು ಹೊಂದಿದೆ ಅಂತೇಳಿ. ನೀವೇನಂತಂತೀರಿ ಗೊತ್ತಾ? ಸರ್ ಪಾಕಿಸ್ತಾನ ಭೂಗಡಿ ಎಲ್ಲ ಹೊಂದಿರೋದು ಅಂತ ಅನ್ಕೊಂಡ್ಬಿಡ್ತೀರಾ. ಭೂಗಡಿ ಒಂದೇ ಐತೆ, ಹೌದು. ಭೂಗಡಿ ಹೊಂದಿದ್ರೆ ಜಲಗಡಿ ಹೊಂದಿರಬಾರ್ದು ಅಂತ ರೂಲ್ಸ್ ಇಲ್ವಲ್ಲ. ಪಾಕಿಸ್ತಾನ ನಮ್ಮ ಜೊತೆ ಭೂಗಡಿಯನ್ನು ಹೊಂದಿದೆ, ಪಾಕಿಸ್ತಾನ ನಮ್ಮ ಜೊತೆ ಜಲಗಡಿಯನ್ನು ಹಂಚ್ಕೊಂಡೈತಿ, ಜಲಗಡಿಯನ್ನು ಕೂಡ ಹಂಚ್ಕೊಂಡೈತಿ. ನೋಡ್ರಿ, ಇಲ್ಲಿ ವಾಟರ್ ಅಲ್ಲಿ ಒಂದು ಪಾಯಿಂಟ್ ಇಟ್ಟಿದ್ದೇನಲ್ವಾ, ಆ ಡಾಟು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ನೀರು ಹೌದು, ನಮಗೆ ಸಂಬಂಧಪಟ್ಟ ನೀರು ಕೂಡ ಹೌದು. ಹಿಂಗಾಗಿ ಪಾಕಿಸ್ತಾನ ನಮ್ಮ ಜೊತೆ ನೈಬರ್ ಏನಾಗಿದೆ, ಭೂಗಡಿಯನ್ನು ಹೊಂದಿದೆ, ಅದು ಕಾಮನ್ ಗೊತ್ತಿರುತ್ತಾ, ಜಲಗಡಿಯನ್ನು ಹೊಂದಿದೆ. ಹಾಗಾದ್ರೆ ನೆಕ್ಸ್ಟ್ ಈ ಕಡೆ ಸರ್ ಬರ್ತಾ ಹೋಗ್ತೀನಿ ನೋಡಿ. ಇಲ್ಲಿ ನೋಡ್ರಿ, ಬಾಂಗ್ಲಾದೇಶ. ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ, ನಿಮ್ಗೆ ಅರ್ಥ ಆಗುತ್ತೆ ಆಲ್ರೆಡಿ. ಎಸ್, ಈ ಚಿತ್ರ ಅರ್ಥ ಆಗಿದೆ ಅನ್ಸುತ್ತಾ? ಅರ್ಥ ಆಗಲ್ಲ ಅಂದ್ರೆ ಇನ್ನೊಂದ್ಸರಿ ಈ ವಿಡಿಯೋ ನೋಡಿ, ಗೊತ್ತಾಗುತ್ತಾ. ಬಾಂಗ್ಲಾದ ನೀರು ಇಲ್ಲಿ ತನಕ ಬಂದೈತಿ, ನಮ್ಮ ನೀರು ಇಲ್ಲಿ ತನಕ ಹೋಗೈತಿ. ಹಾಗಾದ್ರೆ ಇಬ್ಬರದ್ದು ನೀರು ಏನಾಗ್ತಿದೆ, ಹಾಗಾದ್ರೆ ಕ್ಯಾಚ್ ಆಗ್ತಾ ಇದ್ದ. ಹಿಂಗಾಗಿನೇ ಸೊ ಹಾಗಾದ್ರೆ ಏನಾಗೈತಪ್ಪ ಅಂತಂದ್ರೆ ಬಾಂಗ್ಲಾ ಕೂಡ ನಮಗೆ ಜಲಗಡಿಯನ್ನು ಹೊಂದಿದ. ಮತ್ತೆ ಅದು ಸರ್ ಇನ್ನೊಂದು ಮಯನ್ಮಾರ್ ಭೂಗಡಿಯನ್ನು ಹೊಂದಿದ, ಮಯನ್ಮಾರ್ ಜಲಗಡಿಯನ್ನು ಹೊಂದಿದ. ಮಯನ್ಮಾರ್ ಭೂಗಡಿಯನ್ನು ಸರ ಇದೇನು ಅರ್ಥ ಆಯ್ತು? ಅದು ಅರ್ಥ ಆಗಲಿಲ್ಲ ಸರ್ ನಮಗೆ. ಭಾಳ ಸಿಂಪಲ್. ಮಯನ್ಮಾರ್ನ ಒಂದಿಷ್ಟು ಕೋಕೋಸ್ ಅಂತ ಐಲ್ಯಾಂಡ್ ಇದಾವೆ ಕಣ್ರಿ. ಹೂಕೋಸ್ ಅಲ್ಲ, ಕೋಕೋಸ್ ಅಂತೇಳಿ. ನಮ್ಮ ಅಂಡಮಾನ್ ನಿಕೋಬಾರ್ನ ಹತ್ರ ಇದಾವೆ ಎರಡು. ನಮ್ಮ ಅಂಡಮಾನ್ ನಿಕೋಬಾರ್ನ ನೀರು ಕೋಕೋಸ್ ಐಲ್ಯಾಂಡ್ ನೀರು ಪರಸ್ಪರ ಟಚ್ ಆಗ್ತಾ ಇದಾವೆ. ಅಲ್ಲಿ ಕೋಕೋ ಕ್ಯಾನಲ್ ಅಂತ ಬರ್ತೈತಿ. ಕೋಕೋ ಕ್ಯಾನಲ್ ಅಂತ ಬರ್ತೈತಿ. ಸ್ವಲ್ಪ ಹತ್ತತ್ರ ಇದಾವೆ ಕಣ್ರಿ ಎರಡೂ ಕೂಡ. ಇಲ್ಲಿ ಮಯನ್ಮಾರ್ನ ಮುಖ್ಯ ಭೂ ಪ್ರದೇಶ ಹತ್ರ ಇರಬೇಕಂತ ಏನಿಲ್ಲ, ಅದರ ದ್ವೀಪಗಳ ಹತ್ರ ಇದಾವೆ. ಹಿಂಗಾಗಿನೇ ಮಯನ್ಮಾರ್ ಕೂಡ ಜಲಗಡಿಯನ್ನು ಹೊಂದಿರತಕ್ಕಂಥದ್ದು. ಈಗ ಸ್ವಲ್ಪ ಕೌಂಟ್ ಮಾಡ್ಕೊಂತ ಬಂದ್ಬಿಡೋಣ, ಜಲಗಡಿ ಎಷ್ಟು ಅಂತೇಳಿ. 1ನೇದು ಮಾಲ್ಡೀವ್ಸ್ ಜಲಗಡಿನ, 2ನೇದು ಶ್ರೀಲಂಕಾ ಜಲಗಡಿನ, 3ನೇದು ಇಂಡೋನೇಷ್ಯಾ ಜಲಗಡಿನ, 4ನೇದು ಥೈಲ್ಯಾಂಡ್ ಜಲಗಡಿ ಐತಾ, 5ನೇದು ಮಯನ್ಮಾರ್ ಜಲಗಡಿ ಇದೆ, 6ನೇದು ಬಾಂಗ್ಲಾ ಜಲಗಡಿ ಇದೆ, 7ನೇದು ಪಾಕಿಸ್ತಾನ ಜಲಗಡಿ ಇದೆ. ಹಾಗಾದ್ರೆ ಈಸಿಯಾಗಿ ಹೆಂಗೆ ನೆನಪಿಡ್ಬೋದು ಗೊತ್ತಾ? ಭೂಗಡಿ ಅಂತಂದ್ರೆ ಹಿಂಗಿಳಿಕೆ ಅಂತ ಬರೋಣ, ಜಲಗಡಿ ಅಂತ ಹೇಳಿದ್ರೆ ಹಿಂಗಿಳಿಕೆ ಅಂತ ಬಂದ್ಬಿಡ, ಮುಗಿದೋಯ್ತು. ಸರ್ ಮಿಶ್ರಗಡಿ ಅಂತಂದ್ರೆ ಬಹಳ ಸಿಂಪಲ್, ಪಾಕಿಸ್ತಾನ, ಬಾಂಗ್ಲಾ, ಮಯನ್ಮಾರ್, ಪಾಕಿಸ್ತಾನ, ಬಾಂಗ್ಲಾ, ಮಯನ್ಮಾರ್. ಈಗ ಹಾಗಾದ್ರೆ ಈ ಟೇಬಲನ್ನು ನೀವೇ ಫುಲ್ ಮಾಡ್ಕೊಳ್ತೀರಾ ಅಂತ ಅರ್ಥ ಆಗುತ್ತೆ. ಈಗ ನೀವೇ ಆರಾಮಾಗಿ ಈ ಟೇಬಲನ್ನು ಫಿಲ್ ಮಾಡ್ಕೋಬಹುದು. ಅರ್ಥ ಮಾಡಿಸಿದ್ದೀನಿ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ 7 ಭೂಗಡಿಗಳು ಯಾವಪ್ಪ ಅಂತಂದ್ರೆ, 1ನೇದು ಪಾಕಿಸ್ತಾನ, 2ನೇದು ಅಫ್ಘಾನಿಸ್ತಾನ, 3ನೇದು ಚೀನಾ, 4 ನೇಪಾಳ, 5ನೇದು ಭೂತಾನು, 6ನೇದು ಮಯನ್ಮಾರ್, 7ನೇದು ಬಾಂಗ್ಲಾದೇಶ. ಇನ್ನು 7 ಜಲಗಡಿ ಯಾವುದು ಸರ? ಕೆಳಗಿಂದ ಬರಬೇಕು. ಮಾಲ್ಡೀವ್ಸ್, ಶ್ರೀಲಂಕಾ, ಇಂಡೋನೇಷ್ಯಾ, ಥೈಲ್ಯಾಂಡ್, ಮಯನ್ಮಾರ್, ಬಾಂಗ್ಲಾದೇಶ, ಪಾಕಿಸ್ತಾನ. ದೆನ್ ಹಾಗೇನು ಮಿಶ್ರಗಡಿ ಯಾವುದು ಸರ್ ಅಂದ್ರೆ, ಈ ಕಡೆಯಿಂದ ಬಂದರೆ ಮಯನ್ಮಾರ್, ಬಾಂಗ್ಲಾದೇಶ, ಪಾಕಿಸ್ತಾನ. 3 ಮಿಶ್ರಗಡಿಯನ್ನು ಹೊಂದಿರತಕ್ಕಂಥದ್ದು. ಐ ಥಿಂಕ್ ನಿಮಗೆ ಅರ್ಥ ಆಗಿದೆ. ಈಗ ಭೂಗಡಿಗೆ ಬರೋಣ. ಈಗ ಭೂಗಡಿ ಬಗ್ಗೆ ಮಾತಾಡ್ತಾ ಹೋಗೋಣ. ಈಗ ನಾವು ಭೂಗಡಿಯ ಬಗ್ಗೆ ಮಾತಾಡ್ತಾ ಹೋಗುವ. ಹಾಗಾದರೆ ಈಗ ಭಾರತದೊಂದಿಗೆ ಭೂಗಡಿ ಹೊಂದಿರುವ ದೇಶಗಳು 7 ಇದಾವೆ ಅಂತ ಕನ್ಫರ್ಮ್ ಆಯಿತು. ಹಾಗಾದರೆ ಭಾರತದ ಎಷ್ಟು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಆಯಾ ಅನ್ಯ ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದ್ದಾವ? ಭಾರತದ ಎಷ್ಟು ರಾಷ್ಟ್ರಗಳು ಅನ್ಯ ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದ್ದಾವ ಅನ್ನೋದನ್ನ ಸ್ವಲ್ಪ ಗಮನಿಸ್ತಾ ಹೋಗೋಣ. ಅದನ್ನು ಗಮನಿಸೋಕ್ಕಿಂತ ಮೊದಲು ಯಾವ್ಯಾವ ಎಷ್ಟು ಕಿಲೋಮೀಟರ್ ಇದಾವ ಅಂತ ನೋಡ್ಕೊಂಬಿಡೋಣ. 1ನೇದು ಅತಿ ಹೆಚ್ಚು ಭೂಗಡಿ ಹೊಂದಿರೋದು. ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಭಾರತದೊಂದಿಗೆ ಹೆಚ್ಚು ಭೂಗಡಿ ಹೊಂದಿರುವ ದೇಶ ಯಾವುದಂತ ಕೇಳಲ್ಲ. ಅವನು ಏನು ಮಾಡ್ತಾನೆ ಗೊತ್ತಾ? ಅಲ್ಲಿ ಬಾಂಗ್ಲಾದೇಶ ಅಂತ ಓದ್ಕೊಂಡು ಹೋಗಿರ್ತಾರಂತ ಭಾಳ ಚಂದ ಗೊತ್ತು. 2ನೇದು ಚೀನಾನು ಓದ್ಕೊಂಡು ಹೋಗಿರ್ತಾರಂತ ಗೊತ್ತು. ಅವನೇನು ಮಾಡ್ತಾನೆ, 4 ದೇಶ ಕೊಟ್ಟು ಇವುಗಳಲ್ಲಿ ಯಾವುದು ಜಾಸ್ತಿ ಒಂದೈತಿ ಅಂತ ಕೇಳಿಬಿಡ್ತಾನೆ. ಇವುಗಳಲ್ಲಿ ಯಾವುದು ಜಾಸ್ತಿ ಆಪ್ಷನ್ ಏನಿರುತ್ತೆ ಗೊತ್ತಾ? ನೇಪಾಳು, ಮಯನ್ಮಾರು, ಭೂತಾನು, ಬಾಂಗ್ಲಾದೇಶ ಅಥವಾ ಇನ್ನೊಂದು ಯಾವುದೋ ದೇಶ ಇರುತ್ತೆ.
4 ದೇಶ ಕೊಟ್ಟಿರ್ತಾನೆ. ನೇಪಾಳ ಮಯನ್ಮಾರ್ ಕನ್ಫ್ಯೂಸ್ ಆಗಿ ಸ್ಟಾರ್ಟ್ ಆಗ್ತದೆ, ನೇಪಾಳ ಜಾಸ್ತಿ ಆಯ್ತೋ ಮಯನ್ಮಾರ್ ಜಾಸ್ತಿ ಆಯ್ತೋ ಅಂತೇಳಿ. ಹಾಗಾದ್ರೆ ಸ್ವಲ್ಪ ಗೊತ್ತಿರಲಿ. ಹಾಗಾದ್ರೆ IS ನಿಮ್ಗೆ ಎಲ್ಲವೂ ಗೊತ್ತಿರ್ಬೇಕನ್ರಿ. ಹಾಗಾದ್ರೆ 7 ದೇಶಗಳಿದಾವೆ, ಎಲ್ಲ ಒಂದು 193 ಇಲ್ಲ. ಹಾಗಾದ್ರೆ ಯಾವ್ಯಾವ ದೇಶ ಸರ ಭಾರತದೊಂದಿಗೆ ಭೂಗಡಿ ಹೊಂದಿರುವ ದೇಶಗಳು? ಭಾರತದೊಂದಿಗೆ ಭೂಗಡಿ ಹೊಂದಿರುವ ದೇಶಗಳು, ಭಾರತದೊಂದಿಗೆ ಭೂಗಡಿ ಹೊಂದಿರುವ ದೇಶಗಳು, ಭಾರತದೊಂದಿಗೆ ಭೂಗಡಿ ಹೊಂದಿರುವ ದೇಶಗಳು ಯಾವಿದಾವ ಸರ? ಭೂಗಡಿ ಹೊಂದಿರುವ ದೇಶಗಳು ಯಾವಿದಾವ? ನೆರೆ ರಾಷ್ಟ್ರಗಳು ಯಾವಿದಾವ ಸರ? ಭಾರತದೊಂದಿಗೆ ಭೂಗಡಿಯನ್ನು ಹೊಂದಿರತಕ್ಕಂಥ ದೇಶಗಳು ಯಾವಿದಾವ ಅನ್ನೋದನ್ನ ಸ್ವಲ್ಪ ಗಮನಿಸ್ತಾ ಬರೋಣ. ಹೆಂಗೆ ಗಮನಿಸೋಣ ಅಂದ್ರ ಕ್ರಮವಾಗಿ ಗಮನಿಸೋಣ. ಏನ್ ಸರ ಕ್ರಮವಾಗಿ ಇಳಿಕೆ ಕ್ರಮದಲ್ಲಿ ಗಮನಿಸೋಣ. ಯಾಕೆ ಸರ್ ಇಳಿಕೆ ಕ್ರಮದಲ್ಲಿ? ಯಾಕೆ ಸರ್ ಹಿಂಗ್ ಪಾಠ ಮಾಡಕತ್ತೀರಾ? ಯಾಕಂದ್ರೆ KA ಹಿಂಗೆ ಕೇಳ್ತವನೆ. ನಾವು ಸ್ವಲ್ಪ ಅಪ್ಡೇಟ್ ಆಗ್ಬೇಕನ್ರಿ. ನಾವದ ಹಳೆ ತಂಗಳು ಇಟ್ಕೊಂಡ್ರೆ ಆಗಲ್ಲ ಈಗ ಸರ್. ನಾವು ಸ್ವಲ್ಪ ಅಪ್ಡೇಟ್ ಆಗ್ಬೇಕು. ಪ್ರಶ್ನೆ ಅತಿ ದೊಡ್ಡ ಹೆಚ್ಚು ಕರಾವಳಿ ಹೊಂದಿರೋದು, ಅತಿ ಹೆಚ್ಚು ಗಡಿ ಹೊಂದಿರೋದು ಯಾವ್ದು ಅಂತ ಕೇಳಲ್ಲ. ಅತಿ ಹೆಚ್ಚು ಹೊಂದಿರೋ ಅವನೇ ಕೊಡ್ತಾನೆ. ಈ 4ರಲ್ಲಿ ಅತಿ ಹೆಚ್ಚು ಯಾವ್ದು ಐತ್ ಕಣಪ್ಪ, ಇವನು ಆರ್ಡರ್ ವೈಸ್ ಜೋಡಿಸು ಅಂತೇಳಿ. ಹಾಗಾದ್ರೆ ಸ್ವಲ್ಪ ಗಮನಿಸ್ತಾ ಬರೋಣ. ಹೈಯೆಸ್ಟ್ ಇರೋದು ಯಾವ್ದು ಗೊತ್ತಾ? ಹಾಗಾದ್ರೆ ಬಾಂಗ್ಲಾದೇಶ ಅತ್ಯಂತ ಹೆಚ್ಚು ಗಡಿಯನ್ನು ಹೊಂದಿದೆ. ನಾನು ಜಸ್ಟ್ ಬಾಂಗ್ಲಾ ಅಂತ ಬರೆದ್ರೆ ಸಾಕು, ಗೊತ್ತಾಗುತ್ತೆ ನಿಮಗೆ. ಇವರು ಆಲ್ಸೋ ಕಾಂಪಿಟೇಟಿವ್ ಸ್ಟೂಡೆಂಟ್ಸ್. ಲರ್ನ್ ಮಾಡಿದ್ರೂ ಕಾಂಪಿಟೇಷನ್ ಇರಬೇಕು, ಬರೀ ಎಕ್ಸಾಮ್ಸ್ ಅಲ್ಲಿ ಅಷ್ಟೇ ಅಲ್ಲ. ಹಾಗಾದ್ರೆ ಲರ್ನ್ ಮಾಡಿದ್ರೂ ಕಾಂಪಿಟೇಷನ್ ಇರಬೇಕು. ಹಾಗಾದ್ರೆ ಬರೀ ಎಕ್ಸಾಮ್ಸ್ ಅಂತ ಅಷ್ಟೇ ಅಲ್ಲ. ಹಾಗಾದ್ರೆ ಒಂದೇದು ಬಾಂಗ್ಲಾದೇಶ, ಹೈಯೆಸ್ಟ್ ಗಡಿಯನ್ನು ಹೊಂದಿರೋದು ಬಾಂಗ್ಲಾದೇಶ. ಎರಡನೇ ಸ್ಥಾನ ಚೀನಾ. ಪಾಕಿಸ್ತಾನ ಹಾಕ್ಬೇಡ್ರಿ. ಎರಡನೇ ಸ್ಥಾನ ಚೀನಾ ದೇಶ ಇದೆ. ಪಾಕಿಸ್ತಾನ ಬರೀ ಜಗಳ ಜಾಸ್ತಿ, ಒಣ ತಂಟಿ. ಹಾಗಾದ್ರೆ ಚೀನಾ ಎರಡನೇ ಸ್ಥಾನ. ಮೂರನೇದು ಪಾಕಿಸ್ತಾನ ಇದೆ. ಮೂರನೇ ದೇಶ ಯಾವುದು ಸರ್ ಅಂದ್ರೆ ಪಾಕಿಸ್ತಾನ ಇದೆ. ಮೂರನೇದು ಪಾಕಿಸ್ತಾನ ಇದೆ. ಹಾಗಾದ್ರೆ ಮೂರನೇದು ಪಾಕಿಸ್ತಾನ. 4ನೇದು ಬರ್ತಾ ಹೋಗೋಣ, ನೇಪಾಳ ಇದೆ. 4ನೇದು ನೇಪಾಳ ದೇಶ ಇದೆ. ಐದನೇದು ಹಾಗಾದ್ರೆ ಮಯನ್ಮಾರ್ ಇದೆ. ಐದನೇದು ಮಯನ್ಮಾರ್ ದೇಶ ಇದೆ. 6ನೇದು ಭೂತಾನ್ ಇದೆ. 7ನೇದು ಅತಿ ಕಡಿಮೆ ಇರೋದು ಅಫ್ಘಾನಿಸ್ತಾನ. 7ನೇದು ಇದೆ. 7ನೇ ದೇಶ ಏನಿದಪ್ಪ ಅಂದ್ರೆ ಅಫ್ಘಾನಿಸ್ತಾನ ಇದೆ. 7ನೇದು ಅಫ್ಘಾನಿಸ್ತಾನ ಇದೆ. ಹಾಗಾದ್ರೆ ನಿಮ್ಮ ಎಕ್ಸಾಮ್ಸಿಗೆ ಸರ್ ಕಿಲೋಮೀಟರ್ ಬೇಡವಾ? ಕಿಲೋಮೀಟರ್ ಅಧ್ಯಯನ ಮಾಡೋಣ ಅದಕ್ಕಿಂತ ಫಸ್ಟ್ ಇಂದ ಅಡ್ವೈಸ್ ನೆನ್ಪಿಟ್ಕೋ. ಅವಸರ ಮಾಡಬೇಡ್ರಿ. ಹಾಗಾದ್ರೆ ಅವಸರ ಮಾಡಿದ್ರೆ ಅರ್ಥ ಆಗಲ್ಲ. ಹಾಗಾದ್ರೆ ನಿಧಾನವಾಗಿ ನಡೆದರೂ ಪರವಾಗಿಲ್ಲ, ಕರೆಕ್ಟಾಗಿ ನಡಿಬೇಕು. ಅವಸರಲ್ಲಿ ಓಡೋಗಿ ಮುಂದೆ ಒತ್ಕೊಂಡ್ ಬೀಳಬಾರ್ದು. ಹಾಗಾದ್ರೆ ಬಾಂಗ್ಲಾದೇಶ ಹೈಯೆಸ್ಟ್ ಬೌಂಡ್ರಿಯನ್ನು ಹೊಂದಿದ. ಹಾಗಾದ್ರೆ ನಿಮ್ಗೆ ಗೊತ್ತಿರಲಿ. ಹಾಗಾದ್ರೆ ಎಷ್ಟೈತಿ ಸರ, ಎಷ್ಟೆಂತ ಆಮೇಲೆ ನೋಡೋಣ ಅಂತ ಫಸ್ಟ್ ಹಿಂಗೆ ನೆನ್ಪಿಟ್ಕೊಳ್ಳುವ. ಹಾಗಾದ್ರೆ ಫಸ್ಟ್ ಹಿಂಗೆ ನೆನ್ಪಿಟ್ಕೊಂಡ್ಬಿಡುವ. ನೋಡ್ರಿ ಹಿಂಗೆ ನೆನ್ಪಿಟ್ಕೋಬೋದಲ್ವ ಇದನ್ನ? ಏನಪ್ಪ ಅಂದ್ರೆ ಬಚ್ಪನ್ MBA ಅಂತೇಳಿ. ಬಚ್ಪನ್ MBA ಸರ್ ಅವ್ನು ಕ್ರಮವಾಗಿ ಕೇಳಿದ್ರೆ ಬಚ್ಪನ್ MBA ಆಗ್ತದೆ. ಬಚ್ಪನ್ MBA. ಹಾಗಾದ್ರೆ ಅತ್ಯಂತ ಹೆಚ್ಚು ಯಾವ್ದು ಸರ? ಬಚ್ಪನ್. B ಬಾಂಗ್ಲಾದೇಶ. ಚೀನಾ. ಪಾಕಿಸ್ತಾನ. N ನೇಪಾಳ. M ಮಯನ್ಮಾರು. B ಭೂತಾನು. A ಅಫ್ಘಾನಿಸ್ತಾನ. ಸರಿ ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ರೆ ಇದನ್ನೇ ಉಲ್ಟಾ ಬರೀ ಅಷ್ಟೇ. ಇದನ್ನೇ ಉಲ್ಟಾ ಬರೆದ ಏರಿಕೆ ಕ್ರಮ ಆಗುತ್ತಾ? ಇಳಿಕೆ ಕ್ರಮ ಅಂದ್ರೆ ಹಿಂಗೆ ಬರೆದ ಅಷ್ಟೇ. ಅತಿ ಹೆಚ್ಚು ಗಡಿ ಹೊಂದಿರೋ ದೇಶ ಯಾವುದು? ಬಾಂಗ್ಲಾ. 2ನೇ ದೇಶ ಯಾವ್ದಾಗರೆ? ಚೀನಾ. 3ನೇ ದೇಶ ಪಾಕಿಸ್ತಾನ. ನೆಕ್ಸ್ಟ್ ಎಕ್ಸಾಮ್ಸ್ ಏನ್ ಪ್ರಶ್ನೆ ಕೇಳ್ತಾನೆ ಗೊತ್ತಾ? 2 ಕೇಳಲ್ಲ ಕಣ್ರೆ, 3 ಕೇಳಲ್ಲ. ಈ 4ನ ಉಲ್ಟಾ ಪಲ್ಟಾ ಮಾಡ್ತಾನೆ. ಕ್ರಮವಾಗಿ ಬರೀರಿ ಅಂತೇಳಿ. ಅವಾಗ ಕ್ರಮವಾಗಿ ಇಳಿಕೆ ಕ್ರಮದಲ್ಲಿ ಆಪ್ಷನ್ A ನೇಪಾಳ, ಭೂತಾನ್, ಮಯನ್ಮಾರ್, ಅಫ್ಘಾನಿಸ್ತಾನ. ಆಪ್ಷನ್ B ನೇಪಾಳ, ಮಯನ್ಮಾರ್, ಅಫ್ಘಾನಿಸ್ತಾನ, ಭೂತಾನ್. ಆಪ್ಷನ್ C ನೇಪಾಳ ಅಥವಾ ಆಪ್ಷನ್ C ಮಯನ್ಮಾರ್, ನೇಪಾಳ, ಭೂತಾನ್, ಮಯನ್ಮಾರ್, ನೇಪಾಳ ಹಿಂಗೆ ಕೊಡ್ತಾ ಹೋಗ್ತಾನ. ಯಾಕಂದ್ರೆ ಕ್ವಶನ್ ಪೇಪರ್ ತೆಗೀರಿ ಗೊತ್ತಿರ್ತೈತಿ. ಫಸ್ಟ್ ಓದ್ಕೊಂಡು ಹೋಗಿರ್ತೀಯ, ಲಾಸ್ಟ್ನೇದು ಓದ್ಕೊಂಡು ಹೋಗಿರುತ್ತೆ ಅಂತೇಳಿ ಅದಕ್ಕೆ ಅವ್ನು ಮಧ್ಯೆ ಇಟ್ಕೊಂಡು ಆಟ ಆಡಿಸ್ತಾನೆ. ಸೊ ಪ್ರಶ್ನೆ ಪತ್ರಿಕೆ ಅಪ್ಡೇಟ್ ಆದಾಗ ನಾವು ಅಪ್ಡೇಟ್ ಆಗಬೇಕು. ಕ್ವಶನ್ ಪೇಪರ್ 2026 ಬರ್ತಾ ಇರಬೇಕಾದ್ರೆ ನಾವು 2022 ಇದ್ರೆ ಆಗಲ್ಲ. ನಾವು 2027 ಯೋಚನೆ ಮಾಡಬೇಕು. ಓದ್ಕೊಂಡ ತಕ್ಷಣ ಸ್ವಲ್ಪ ಯೋಚನೆ ಮಾಡ್ಬೇಕು, ಹೆಂಗೆ ಬರ್ಬೋದು ಪ್ರಶ್ನೆ ಪತ್ರಿಕೆ ಅಂತೇಳಿ. ಹಾಗಾದ್ರೆ ಸ್ವಲ್ಪ ಈಗ ನಿಮ್ಮ ಹಸಿವಿಗಾಗಿ ನಿಮ್ಮ ಹಸಿವನ್ನು ಈಡೇರಿಸ್ಬಿಡೋಣ. ನಿಮ್ಮ ಹತ್ರ ಇದೊಂದು ಕಾಡ್ತಾ ಐತಿ, ಬೆಳಗ್ಗೆಯಿಂದ ಕಾಡ್ತಾ ಇದ್ದ ಎಷ್ಟು ಕಿಲೋಮೀಟರ್ ಐತಿ ಅಂತೇಳಿ ಹೇಳ್ಬಿಡ್ತೀನಿ. ಹಾಗಾದ್ರೆ ಬಾಂಗ್ಲಾದೇಶ ಎಷ್ಟು ಕಿಲೋಮೀಟರ್ ಐತಿ ಸರ್ ಅಂದ್ರೆ 4096 ಕಿಲೋಮೀಟರ್ ಇದೆ. 4096 ಕಿಲೋಮೀಟರ್. ವೆಬ್ಸೈಟ್ ಸರ್ಚ್ ಮಾಡಬೇಡ್ರಿ, ಯಾಕಂದ್ರೆ ವ್ಯತ್ಯಾಸ ಇದ್ದೇ ಇರ್ತೈತಿ. ಯಾಕೆ ವ್ಯತ್ಯಾಸ ಐತೆ ಅಂದ್ರೆ ಭಾರತ ಮತ್ತು ಬಾಂಗ್ಲಾದ ಮಧ್ಯೆ ವಿವಾದಾತ್ಮಕ ಸ್ಥಳಗಳಿದಾವ. ಆ ವಿವಾದಾತ್ಮಕ ಸ್ಥಳಗಳನ್ನ ಅವರು ತಮ್ಮದು ಅಂತ ಕೌಂಟ್ ಮಾಡ್ಕೊಳ್ತಾರ, ನಾವು ನಮ್ದು ಅಂತ ಕೌಂಟ್ ಮಾಡ್ಕೊಳ್ತೀವಿ. ನಾನಿಲ್ಲಿ ಕೊಡಕತ್ತಿರೋದು ಭಾರತದ ಗೃಹ ಸಚಿವಾಲಯ ಬಿಡುಗಡೆ ಮಾಡಿರೋ ದತ್ತಾಂಶಗಳು. ಇಂಟರ್ನೆಟ್ ಗೃಹ ಸಚಿವಾಲಯದಲ್ಲ ಕಣ್ರಿ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಅರುಣಾಚಲ ಪ್ರದೇಶವನ್ನ ಚೀನಾದ್ರು ತಮ್ಮದು ಅಂತ ಅನ್ಕೊಂಡವ್ರೆ. ಹಾಗಾದ್ರೆ ಭಾರತ ಮತ್ತು ಚೀನಾದ ಗಡಿ ಅರುಣಾಚಲ ಪ್ರದೇಶದವ್ರು ಅನ್ಕೊಂಡ್ರದೇ ಬೇರೆ, ಚೀನಾದವ್ರು ಅನ್ಕೊಂಡ್ರದೇ ಬೇರೆ, ನಾವು ಅನ್ಕೊಂಡ್ರದೇ ಬೇರೆ. ಅವ್ರದ್ದು ಲೆಂತ್ ಬೇರೆ ಇರುತ್ತೆ, ನಮ್ದೇ ಲೆಂತ್ ಬೇರೆ ಇರ್ತೈತಿ. ಹಿಂಗಾಗಿನೇ ವೆಬ್ಸೈಟಲ್ಲಿ ಡಾಟಾಸ್ಗಳು ವ್ಯತ್ಯಾಸ ಆಗ್ತವೆ ಇದಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಚೀನಾ ಎಷ್ಟೈತಿ ಸರ ಅಂತಂದ್ರೆ ಚೀನಾ 3917 ಕಿಲೋಮೀಟರ್ ಇದೆ. 3917 ಕಿಲೋಮೀಟರ್ ಇದೆ. ಪಾಕಿಸ್ತಾನ 3310 ಕಿಲೋಮೀಟರ್ ಇದೆ.
ಪಾಕಿಸ್ತಾನ 3310 ಕಿಲೋಮೀಟರ್ದ. ಅಗೇನ್ ಹೇಳ್ತೀನಿ, ವ್ಯತ್ಯಾಸ ಬಂದೇ ಬರುತ್ತೆ. ಎಸ್, ವ್ಯತ್ಯಾಸ ಬಂದೇ ಬರುತ್ತೆ. ಯಾಕೆ ವ್ಯತ್ಯಾಸ ಬಂದೇ ಬರುತ್ತೆ ಅಂದ್ರೆ, ಹಾಗಾದ್ರೆ POKನ ಪಾಕಿಸ್ತಾನ ಅವ್ರದ್ದು ಅಂತ ಅನ್ಕೊಂಡವ್ರೆ, ನಾವು ನಮ್ದು ಅಂತ ಅನ್ಕೊಂಡ್ರದಲ್ಲ ಕಣ್ರಿ, ನಮ್ದೇ. ಪಾಕಿಸ್ತಾನ POK ನಮ್ದು, ಹಾಗಾದ್ರೆ POK ಪಾಕಿಸ್ತಾನ ನಮ್ದಲ್ಲ ಬಿಡ್ರಿ, ಪಾಪ ಕೊಟ್ಟಿದೀವಿ. POK ನಮ್ದು. ಪಾಕ್ ಆಕ್ರಮಿತ ಪ್ರದೇಶ ಐತಲ್ವಾ, ಅದು ಹೆಸರು ಹೇಳತೈತೆ ನೋಡ್ರಿ, ಪಾಕು ಆಕ್ರಮಿತ ಪ್ರದೇಶ ಅಂತೇಳಿ. ಪಾಕು ಆಕ್ರಮಿತ ಪ್ರದೇಶ ಅಂದ್ರೆ ಅದು ಪಾಕಿಸ್ತಾನದ ಅಲ್ಲ ಅಂತ ಅರ್ಥ, ಆಕ್ರಮಣ ಮಾಡವ್ರೆ. ಹಾಗಾದ್ರೆ ನೇಪಾಳಕ್ಕೆ ಬರ್ತಾ ಹೋಗ್ತೀನಿ. ಸಾವಿರದ ಹಾಗಾದ್ರೆ 453 1752 ಕಿಲೋಮೀಟರು, 52 ಕಿಲೋಮೀಟರ್ ಅಂತ ಕನ್ಫರ್ಮ್ ಮಾಡ್ತೀನಿ ನಾನು ಆಮೇಲೆ. ನೆಕ್ಸ್ಟು ಈ ಕಡೆ ಬಂದರೆ ಮಯನ್ಮಾರ್ದು 1458 ಕಿಲೋಮೀಟರ್ದ, 1458 ಕಿಲೋಮೀಟರ್ದ. ನೆಕ್ಸ್ಟ್ ಭೂತಾನಿದ್ದು 583 ಕಿಲೋಮೀಟರ್ದ, 583 ಕಿಲೋಮೀಟರ್ದ. ಅಫ್ಘಾನಿಸ್ತಾನದ್ದು 80 ಕಿಲೋಮೀಟರ್ದ, ಅಫ್ಘಾನಿಸ್ತಾನದ್ದು 80 ಕಿಲೋಮೀಟರ್ದ. ಸ್ವಲ್ಪ ಕಂಪೇರ್ ಮಾಡ್ಕೊಂಬಿಡೋಣ ಎಷ್ಟು ಕಿಲೋಮೀಟರ್ ಐತೆ ಅಂತೇಳಿ. ಇಲ್ಲಿ ಸ್ವಲ್ಪ ಒಂದು ಚಿಕ್ಕ ದ್ವಂದ್ವಾಗಿದೆ. 7 + 10 16 4 ಏನು ಎಸ್, ನೇಪಾಳ 1757. ಎಸ್, ಇನ್ನು ಸ್ವಲ್ಪ ಕನ್ಫರ್ಮ್ ಮಾಡ್ತೇನೆ. 1-2 ಕಿಲೋಮೀಟರ್ ವ್ಯತ್ಯಾಸ ಆಗ್ತೈತಿ. ಟೋಟಲು 15,200 ಕಿಲೋಮೀಟರ್ ಆಗಬೇಕು. ಎಷ್ಟು ಕಿಲೋಮೀಟರ್ ಆಗ್ತೈತೆ ಅಂದ್ರೆ 15,200 ಕಿಲೋಮೀಟರ್ ಆಗ್ತೈತಿ. 15,200 ಕಿಲೋಮೀಟರ್ ಆಗ್ತೈತಿ. ಸೊ ನಾನು ನಿಮ್ಗೆ ಕನ್ಫರ್ಮ್ ಮಾಡ್ತಾನೆ ಅಂತ 1-2 ಕಿಲೋಮೀಟರ್ ವ್ಯತ್ಯಾಸ ಆಗ್ತಾಯಿದೆ. 4,096. ಕೆಲವೊಂದು ಪುಸ್ತಕದಲ್ಲಿ 4,100 ಅಂತ ರೌಂಡ್ ಫಿಗರ್ ಮಾಡಿರ್ತಾರೆ, 4,100 ಅಂತ ರೌಂಡ್ ಫಿಗರ್ ಮಾಡಿರ್ತಾರೆ. ಎಸ್, ಹಾಗಾದ್ರೆ ನೆಕ್ಸ್ಟ್ ಚೀನಾ 3,917 ಪಾಕಿಸ್ತಾನ 3,310 ನೇಪಾಳ 1,757 ಎಸ್, ಇನ್ನು ಮಯನ್ಮಾರು 1,458 ಕಿಲೋಮೀಟರ್ದ, ಇದು 583 ಇನ್ನು ಅಫ್ಘಾನಿಸ್ತಾನ ಜೊತೆ ಎಷ್ಟಿದೆಪ್ಪ ಅಂತಂದ್ರೆ 80 ಕಿಲೋಮೀಟರ್ ಆಗ್ತೈತಿ. ಸ್ವಲ್ಪ ಒಂದು ಈ ಮಯನ್ಮಾರ್ ಹತ್ರ ಮತ್ತೆ ನೇಪಾಳ ಹತ್ರ ಒಂದು 2-3 ಕಿಲೋಮೀಟರ್ ವ್ಯತ್ಯಾಸ ಆಗಿರ್ಬೋದು. ಒಂದು ರೌಂಡ್ ಕೂಡಿಸ್ಬಿಡೋಣ, ಗೊತ್ತಾಗುತ್ತೆ. ತಪ್ಪು ಮಾಹಿತಿ ಕೊಡೋದು ಬೇಡ, ಹಿಂಗಾಗಿನೇ ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ಳುವ. 4,096 ಪ್ಲಸ್ 3,917 ಪ್ಲಸ್ 3,310 ಪ್ಲಸ್ 1,757 ಪ್ಲಸ್ 1,458 ಪ್ಲಸ್ 583 ಪ್ಲಸ್ 80 1,201 ಆಗ್ತಾಯಿದೆ. ಅಂದರೆ 15,201 ಆಗ್ತಾಯಿದೆ. 15,200 ಆಗಬೇಕದು. ಎಸ್, ಎಲ್ಲ ವ್ಯತ್ಯಾಸ ಆಗಿದೆ ಅಂತಂದರೆ ಎಸ್ ನೋಡೋಣ. 1 ಕಿಲೋಮೀಟರ್ ವ್ಯತ್ಯಾಸ ಆಗ್ತದೆ, ತಲೆಯನ್ನು ಕೆಡಿಸ್ಕೊಳ್ಕೋಬೇಡಿ, ಸಮಸ್ಯೆ ಏನಿಲ್ಲ. ಎಸ್, ನೇಪಾಳ 1,750 ಎಸ್, 52 ಮಾಡಿ ಇದನ್ನು ಕರೆಕ್ಟ್ ಆಗ್ತೈತಾ? ಇಲ್ಲ. ಎಸ್, ಇದನ್ನು 7 ಮಾಡಿ 587 ಎಸ್, 8 2 10 7 2 14 ಪ್ಲಸ್ ಎಸ್, ವೆರಿ ಗುಡ್, ಕರೆಕ್ಟ್ ಆಯಿತು. ಕಿಲೋಮೀಟರ್ ಎಸ್ ಎಕ್ಸಿಟ್ ಆಗಿದೆ. ಎಸ್ ಸರ್, 1 ಕಿಲೋಮೀಟರ್ ವ್ಯತ್ಯಾಸ ಆಗಿತ್ತು, ಅದನ್ನ ಓದ್ಕೊಂಡಿದ್ರು ಸಮಸ್ಯೆ ಆಗ್ತಿರ್ಲಿಲ್ಲ. ಇದು ಡಾಟಾಸ್ ವೇರಿಯೇಷನ್ ಆಗ್ತಿರ್ತವೆ, ವೇರಿಯೇಷನ್ ಆಗಲ್ಲ. ಇಟ್ ಮೀನ್ಸ್ ನಿಮಗೆ ಮರ್ತೋಗೋ ಚಾನ್ಸ್ ಇರ್ತೈತಿ. ನಿಮ್ಮೊಂದು ರೌಂಡ್ ಫಿಗರ್ ಗೊತ್ತಿದ್ರೆ ಸಾಕು. ಎಸ್, ನಿಮಗೆ ಕರೆಕ್ಟಾಗಿ ಸರ್ ನಿಮ್ಮ ಎಕ್ಸಾಮ್ಸಲ್ಲಿ 1,752 1,753 1,754 ಅಂತ ಏನು ಕೊಡಲ್ಲ. ಯಾಕೆ ಹಂಗೆ ಕೊಡಲ್ಲ ಸರ್? ಹಂಗೆ ಕೊಡಲ್ಲ, ಹಂಗೆ ಕೊಡ್ಬೋದಲ್ವ? ಕೊಡೋಕ್ಕೆ ಚಾನ್ಸೇ ಇಲ್ಲ ಕಣ್ರಿ. ಯಾಕೆ ಕೊಡಲ್ಲ ಅಂತಂದ್ರೆ ಕಾಲಪಾನಿ ಅನ್ನೋದೊಂದು ವಿವಾದ ಇದೆ, ಲಿಂಪಿಯಾದೂರ್ ಅನ್ನೋದೊಂದು ವಿವಾದ ಇದೆ, ಸುಸ್ತಾ ಅನ್ನೋದೊಂದು ವಿವಾದ ಇದೆ, ಲಿಪುಲೇಖ್ ಅನ್ನೋದೊಂದು ವಿವಾದ ಇದೆ. ಇವೆಲ್ಲ ನೇಪಾಳ ಜೊತೆ ವಿವಾದ ಇರೋದೆ. ಹಿಂಗಾಗಿನೇ ಸೊ ಅಲ್ಲಿ 1 ಕಿಲೋಮೀಟರ್ ವ್ಯತ್ಯಾಸ ಕೊಡಲ್ಲ. ಏನು ಕೊಡ್ಬೋದು ಗೊತ್ತಾ? 1,700 1,800 1,900 2,000 ಹಿಂಗೆ ವ್ಯತ್ಯಾಸ ಕೊಡ್ತಾ ಹೋಗ್ತಾನೆ. ಎಸ್, ಇವು ನಿಮಗೆ ನಿಖರವಾಗಿ ಗೊತ್ತಿರ ಟ್ರೈ ಮಾಡಿ. ಇಲ್ಲ ಸರ್ ನನಗೆ ಆಗ್ತಾನೆ ಇಲ್ಲ ನೆನ್ಪಿಟ್ಕೊಳ್ಳೋಕಂದ್ರೆ ಫಸ್ಟ್ 1-2 ಲಾಸ್ಟ್ 1 ನೆನ್ಪಿಟ್ಕೊಂಡ್ರೆ ಸಾಕು. ಇದು ಮಾತ್ರ ಆರ್ಡರ್ ವೈಸ್ ಗೊತ್ತಿರಬೇಕು, ಇದು ಮಾತ್ರ ನಿಖರವಾಗಿ ಆರ್ಡರ್ ವೈಸ್ ಗೊತ್ತಿರಬೇಕು. ಇದು ಫಸ್ಟ್ 1-2 ಗೊತ್ತಿರಲಿ, 4,096 ಲಾಸ್ಟ್ನೇದು ಒಂದಾದ್ರೂ ಗೊತ್ತಿರಲಿ. 587 ಕಿಲೋಮೀಟರ್. ಟೋಟಲ್ ಇಂಡಿಯಾದ ಬೌಂಡ್ರಿ ಎಷ್ಟಿದೆ ಅಂದ್ರೆ 15,200 ಕಿಲೋಮೀಟರ್ ಗಡಿ ಇದೆ. 15,200 ಕಿಲೋಮೀಟರ್ ಗಡಿ ಇದೆ. ಹಾಗಾದರೆ ಬಾಂಗ್ಲಾದೇಶದ ಗಡಿಯನ್ನು ಕಾಯೋಕ್ಕೆ ನಾವು BSF ಅನ್ನು ಇಟ್ಟಿದ್ದೀವಿ.
ಬಾಂಗ್ಲಾದೇಶದ ಗಡಿ ಕಾಯಕಂದ್ರೆ ಬಾಂಗ್ಲಾದ ಗಡಿ ಕಾಯೋದಲ್ಲ, ಭಾರತ ಬಾಂಗ್ಲಾ ನಡುವಿನ ಗಡಿಯನ್ನು ಕಾಯೋದು ಅದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು. ಚೀನಾದ ಜೊತೆ ಗಡಿ ಕಾಯಕ್ಕೆ ITBP ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸು, ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸು. ಪಾಕಿಸ್ತಾನ ಗಡಿ ಕಾಯಕ್ಕೆ ಅದಕ್ಕೂ ಕೂಡ BSF ಇಟ್ಟಿದ್ದೀವಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು. ಧ್ಯೇಯವಾಕ್ಯ ಏನು ಗೊತ್ತಾ? ಹಾಗಾದ್ರೆ ಟಿಲ್ ಟು ದಿ ಡೆತ್. ಎಸ್, ಹಾಗಾದ್ರೆ ಸಾಯುವವರೆಗೆ ಹೋರಾಟ ಮಾಡೋದು. ಎಸ್, ಹಾಗಾದ್ರೆ ಪಾಕಿಸ್ತಾನ ಜೊತೆ BSF. ನೇಪಾಳ ಜೊತೆ ಹೋರಾಟ ಮಾಡಕ್ಕೆ SSB. ಹೋರಾಟ ಮಾಡಕ್ಕೆ ಅಂದ್ರೆ ಕಾಯೋಕೆ ಸಶಸ್ತ್ರ ಸೀಮಾ ಬಲ, ಸಶಸ್ತ್ರ ಸೀಮಾ ಬಲ. ಮಯನ್ಮಾರ್ ಜೊತೆ ಹೋರಾಟ ಮಾಡಕ್ಕೆ ಯಾವುದೇ ನಿರ್ದಿಷ್ಟವಾದ ಗಡಿ ಇಲ್ಲ, ಆದ್ರೆ ಅಲ್ಲಿ ನಮ್ಮ ಅಸ್ಸಾಂ ರೈಫಲ್ಸ್ ಅಂತ ಇದೆ, ಅವರೇ ನೋಡ್ಕೊಳ್ತಾರೆ. ಅದನ್ನ ನಾವು ಮಯನ್ಮಾರ್ ಗಡಿ ಅಂತ ಉಲ್ಲೇಖ ಮಾಡೋಕ್ಕಾಗಲ್ಲ. ಇನ್ನು ಭೂತಾನ್ ಗಡಿಯನ್ನ ಕಾಯಕ್ಕೆ ಸಶಸ್ತ್ರ ಸೀಮಾ ಬಲ ಇದೆ. ಭಾರತ ಮತ್ತು ಭೂತಾನ್ನ ಗಡಿಯನ್ನು ಕಾಯಕ್ಕೆ ಸಶಸ್ತ್ರ ಸೀಮಾ ಬಲ ಇದೆ. ಅಫ್ಘಾನಿಸ್ತಾನ ಜೊತೆ ನಮಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಿಲ್ಲ, ಅದು POಗೆ ಕನೆಕ್ಟ್ ಆಗಿದೆ. ಹಂಗಾಗಿ ಅಲ್ಲಿ ಯಾವುದೇ ಒಂದು ಬೌಂಡ್ರಿನ ಇಟ್ಟಿಲ್ಲ. BSF, ITBP, ಸಶಸ್ತ್ರ ಸೀಮಾ ಬಲ, ಸಶಸ್ತ್ರ ಸೀಮಾ ಬಲ ಸ್ವಲ್ಪ ಗೊತ್ತಿರಲಿ. ITBP, ಇವುಗಳಲ್ಲಿ ITBP 1962 ಸ್ಟಾರ್ಟ್ ಆಯಿತು. ಭಾರತ ಚೀನಾ ಯುದ್ಧ ಸ್ಟಾರ್ಟ್ ಆಯ್ತಲ್ವಾ? ಭಾರತ ಚೀನಾ ಯುದ್ಧ ಸ್ಟಾರ್ಟ್ ಆಯ್ತಲ್ಲ, ಅವಾಗ ಸ್ಟಾರ್ಟ್ ಆಗಿದೆ. ಇದು 1962 ಅಕ್ಟೋಬರ್ 24ನೇ ತಾರೀಕು ಸ್ಟಾರ್ಟ್ ಆಯಿತು, ಅಕ್ಟೋಬರ್ 24ಕ್ಕೆ. ಹಾಗಾದ್ರೆ BSF 1965. ಈಸಿ ನೆನ್ಪಿಟ್ಕೋಬಹುದು. ಪಾಕಿಸ್ತಾನ ಭಾರತ ಯುದ್ಧ ಆಯಿತು, ಭಾರತ ಪಾಕಿಸ್ತಾನ ಯುದ್ಧ ಆಯಿತು. ಹಾಗಾದ್ರೆ BSF, ಇದು BSF 1965. ಹೆಂಗ್ ನೆನ್ಪಿಟ್ಕೋಬಹುದು ನೋಡ್ರಿ ಈಸಿಯಾಗಿ. ಪಾಕಿಸ್ತಾನ ಯುದ್ಧ ಮಾಡಿದಾಗ ಪಾಕಿಸ್ತಾನ ಬೌಂಡ್ರಿ ಏನು, ಪಾಕಿಸ್ತಾನ ಯುದ್ಧ ಆದಾಗ ಬಾಂಗ್ಲಾ ಪಾಕಿಸ್ತಾನ ಕಾಯಕ್ಕೆ ಸರ್, ಬಾಂಗ್ಲಾ ಅವತ್ತು ಪಾಕಿಸ್ತಾನ ಆಗಿತ್ತು, ಅದು 65ರಲ್ಲಿ. ನೆಕ್ಸ್ಟ್ ನೇಪಾಳ ಸಶಸ್ತ್ರ ಸೀಮಾ ಬಲ 1963 ಸ್ಟಾರ್ಟ್ ಆಗೈತಿ. 1963 ಸ್ಟಾರ್ಟ್ ಆಗಿದೆ ಸಶಸ್ತ್ರ ಸೀಮಾ ಬಲ. ಇವೆಲ್ಲವೂ ಗೃಹ ಸಚಿವಾಲಯದ ಅಡಿಯಲ್ಲಿ ಬರ್ತವೆ, ರಕ್ಷಣಾ ಸಚಿವಾಲಯ ಅಲ್ಲ. ಇವೆಲ್ಲವೂ ಗೃಹ ಸಚಿವಾಲಯದ ಅಡಿಯಲ್ಲಿ ಏನು ಮಾಡ್ತಾ ಹೋಗ್ತವೆ, ಕಾರ್ಯನಿರ್ವಹಿಸ್ತಾ ಹೋಗ್ತಾವೆ. ಆದರೆ ಬಾಂಗ್ಲಾದ ಬೌಂಡ್ರಿನ ಯಾರು ಕಾಯ್ತವ್ರೆ? BSF. ಚೀನಾದ ಬೌಂಡ್ರಿನ ITBP. ಆದರೆ ಪಾಕಿಸ್ತಾನದ ಬೌಂಡ್ರಿನ ಅಗೇನ್ BSF. ಆದರೆ ನೇಪಾಳದ ಗಡಿಯನ್ನ SSB, ಸಶಸ್ತ್ರ ಸೀಮಾ ಬಲ. ಭೂತಾನ್ನ ಗಡಿಯನ್ನ ಸಶಸ್ತ್ರ ಸೀಮಾ ಬಲ ಏನು ಮಾಡ್ತೈತಪ್ಪ ಅಂದ್ರೆ ಕಾಯ್ತಾ ಇದ್ದ. ಇನ್ನು ಮಯನ್ಮಾರಿಗೆ ಯಾವುದೇ ಸ್ಪೆಷಲ್ ಫೋರ್ಸ್ ಇಲ್ಲ, ಅಸ್ಸಾಂ ರೈಫಲ್ಸ್ ಅವ್ರು ಕಾಯ್ತವ್ರೆ. ನಾನು ಬರೆಯಲ್ಲ, ಯಾಕೆ ಗೊತ್ತಾ? ಅಸ್ಸಾಂ ರೈಫಲ್ಸ್ ಕೇವಲ ಮಯನ್ಮಾರ್ನ ಗಡಿಯಲ್ಲ, ಈಶಾನ್ಯ ರಾಜ್ಯ ಎಲ್ಲಾ ಭಾಗವನ್ನು ಕವರ್ ಮಾಡ್ತಾರೆ. ಅಸ್ಸಾಂ ರೈಫಲ್ಸ್ನ ಕೇಂದ್ರ ಕಚೇರಿಯಲ್ಲಿದೆ ಅಂತ ಕೇಳ್ತವ್ರೆ. ಆಪ್ಷನ್ ಎ ಮೇಘಾಲಯ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ನಾಗಾಲ್ಯಾಂಡ್, ಆಪ್ಷನ್ ಡಿ ಮಿಜೋರಾಂ ಅಂತ ಕೊಟ್ಟುಬಿಡ್ತಾನೆ. ಎಸ್, ಎಂತ ಸಿಂಪಲ್ ಪ್ರಶ್ನೆ ಐತೆ ಸರ್. ಅಸ್ಸಾಂ ರೈಫಲ್ಸ್ ಯಾವ ಊರಾಗೈತೆ? ಅಸ್ಸಾಂ ಅಂತ ಹಾಕಿ ಬರ್ತೀರಾ, ಅದಿರೋದು ಮೇಘಾಲಯದ ಶಿಲ್ಲಾಂಗ್ ಒಳಗಡೆ. ಎಸ್, ಮೇಘಾಲಯದ ಶಿಲ್ಲಾಂಗ್. ಯಾಕಂದ್ರೆ ಇದು ಸ್ಟಾರ್ಟ್ ಆಗಿದ್ದು 1830 ದಶಕದಲ್ಲಿ ಕಣ್ರಿ. ಇವುಗಳ ಅತ್ಯಂತ ಹಳೆದ ಯಾವ್ದಾದ್ರು ಅಸ್ಸಾಂ ರೈಫಲ್ಸ್. ಈ ಪೊಲೀಸ್ ಫೋರ್ಸ್ಗಳ ಬಗ್ಗೆ ನಾನು ನಿಮಗೆ ಪ್ರತ್ಯೇಕ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡ್ತಾ ಹೋಗ್ತೀನಿ ಅಂತ. ಹಾಗಾದ್ರೆ ಭಾರತದ ನೆರೆಯ ರಾಷ್ಟ್ರಗಳು ಕ್ರಮವಾಗಿ ಗೊತ್ತಾಯಿತು, ಕಿಲೋಮೀಟರ್ಗಳು ಕೂಡ ಗೊತ್ತಾಗ್ತಾ ಹೋಯ್ತು. ಆದರೆ ಕಿಲೋಮೀಟರ್ಗಳು ಕೂಡ ಏನಾಗ್ತಾ ಹೋಯ್ತಪ್ಪ ಅಂದ್ರೆ ಗೊತ್ತಾಗ್ತಾ ಹೋಯ್ತು. ಈಗ ಮುಂದುವರೆದು ಮಾತಾಡ್ತಾ ಹೋಗುವ. ಆದರೆ ಭಾರತದ ಯಾವ ರಾಜ್ಯಗಳು ಯಾವ ದೇಶಗಳೊಂದಿಗೆ ಬೌಂಡ್ರಿಯನ್ನು ಹೊಂದಿದಾವ? ನಿಮ್ಮ ಎಕ್ಸಾಮ್ ಏನು ಪ್ರಶ್ನೆ ಕೇಳ್ತಾನೆ ಗೊತ್ತಾ? ಈ ಭಾರತದ ಎಷ್ಟು ರಾಜ್ಯಗಳು 2 ದೇಶಗಳೊಂದಿಗೆ ಬೌಂಡ್ರಿಯನ್ನು ಹೊಂದಿದಾವ, 3 ದೇಶಗಳೊಂದಿಗೆ ಬೌಂಡ್ರಿಯನ್ನು ಹೊಂದಿದಾವ ಅಂತ ಪ್ರಶ್ನೆ ಕೇಳ್ಬಿಡ್ತಾರೆ. ಅದು ಈಗ ಇನ್ನೊಂದು ಪ್ರಶ್ನೆ ಕೇಳೋ ಚಾನ್ಸ್ ಐತ್ ಕಣ್ರಿ. ಲಾಸ್ಟ್ UPSC ಕೇಳಿದ 2026 UPSC ಏನು ಕೇಳಿದ ಗೊತ್ತಾ? ಭಾರತದ ಯಾವ ರಾಜ್ಯ ಅನ್ಯ ದೇಶದೊಂದಿಗೆ ಅತಿ ಹೆಚ್ಚು ಗಡಿಯನ್ನು ಹೊಂದಿದೆ ಅಂತೇಳಿ. ಬಾಂಗ್ಲಾದೇಶದ ಜೊತೆಗೆ ಅತಿ ಹೆಚ್ಚು ಗಡಿ ಹೊಂದೈತೆ. ಒಂದು ಯಾವುದು? ಪಶ್ಚಿಮ ಬಂಗಾಳ. ನೋಡ್ರಿ, ನೆರೆಯ ರಾಷ್ಟ್ರದೊಂದಿಗೆ ಹೆಚ್ಚು ಗಡಿಯನ್ನು ಹೊಂದಿರುವ ರಾಜ್ಯ ಯಾವುದು? ನೆರೆಯ ದೇಶದೊಂದಿಗೆ ಹೆಚ್ಚು ಗಡಿಯನ್ನು ಹೊಂದಿರುವ ಭಾರತದ ರಾಜ್ಯ ಯಾವುದು ಅಂದ್ರೆ ವೆಸ್ಟ್ ಬೆಂಗಾಲ್. ಪಶ್ಚಿಮ ಬಂಗಾಳ ಹೈಯೆಸ್ಟ್ ಬೌಂಡ್ರಿಯನ್ನು ಹೊಂದೈತೆ ಕಣ್ರಿ. ನೆರೆಯ ರಾಷ್ಟ್ರದೊಂದಿಗೆ ಅತಿ ಹೆಚ್ಚು ಗಡಿಯನ್ನು ಹೊಂದಿರೋದು ಪಶ್ಚಿಮ ಬಂಗಾಳ. 2ನೇದು ಅರುಣಾಚಲ ಪ್ರದೇಶ. 3ರಲ್ಲಿ ಸಿಕ್ಕಿಂ ಬರ್ತೈತಿ. ನಿಮಗೆ ಕೇಳ್ಬೋದು, ನಾವು ಉಲ್ಟಾ ಓದ್ಕೊಂಡು ಹೋಗಿರ್ತೀವಿ, ನಮ್ಮ ಜೊತೆ ಯಾರು ಜಾಸ್ತಿ ಗಡಿ ಹೊಂದಿರೋದು? ಬಾಂಗ್ಲಾದೇಶ. ಹಾಗಾದ್ರೆ ಬೇರೆ ದೇಶದ ಜೊತೆ ನಮ್ಮ ರಾಜ್ಯ ಯಾವ್ದು ಜಾಸ್ತಿ ಗಡಿಯನ್ನು ಹೊಂದೈತೆ ಅಂದ್ರೆ ಅದು ವೆಸ್ಟ್ ಬೆಂಗಾಲ್. ಅಲ್ಲಿ ಮೊನ್ನೆ UPSC ಎಕ್ಸಾಮ್ಸ್ ಅಲ್ಲಿ ರಾಜಸ್ಥಾನ ಅಂತ ಕೊಟ್ಟಿದ್ದ, ದರ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟು. ರಾಜಸ್ಥಾನ ದೊಡ್ಡ ರಾಜ್ಯ ಆಗಿರ್ಬೋದು, ಆದ್ರೆ ಬೌಂಡ್ರಿ ಸರ್ ಬಾಂಗ್ಲಾದೇಶ ಮ್ಯಾಪ್ ನೋಡಿದ್ರೆ ಬಾಂಗ್ಲಾದೇಶ ಕಮ್ಮಿ ಐತೆ ಅನಿಸ್ತೈತಲ್ವಾ? ಬೌಂಡ್ರಿ ಅಂಕು ಡೊಂಕಾಗಿ ಹೋಗಿರ್ತೈತಿ. ನೋಡಕ್ಕೆ ಮ್ಯಾಪಲ್ಲಿ ಚಿಕ್ಕದಿರ್ಬೋದು, ಅಂಕು ಡೊಂಕಾಗಿ ಹೋದಾಗ ಎನ್ಕ್ಲೇವ್ಗಳು ಎಕ್ಸ್ಕ್ಲೇವ್ಗಳು ಆದಾಗ ಗಡಿಯ ಲೆಂತ್ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗ್ತೈತಿ. ಭಾರತದ ಯಾವ ರಾಜ್ಯ ಅನ್ಯ ದೇಶದೊಂದಿಗೆ ಹೆಚ್ಚು ಗಡಿಯನ್ನು ಹೊಂದಿದೆ ಅಂತಂದ್ರೆ ದಟ್ ಈಸ್ ಪಶ್ಚಿಮ ಬಂಗಾಳದ ರಾಜ್ಯ ಹೆಚ್ಚು ಗಡಿಯನ್ನು ಹೊಂದಿದೆ. ಈಗ ಬರ್ತಾ ಹೋಗೋಣ. ಹಾಗಾದ್ರೆ ಭಾರತದ ಎಷ್ಟು ರಾಜ್ಯಗಳು ಗಡಿಯನ್ನು ಹೊಂದಿದಾವೆ ಸರ? ಸ್ವಲ್ಪ ಗಮನಿಸ್ತಾ ಬನ್ನಿ. ಸ್ವಲ್ಪ ನೀವು ಮ್ಯಾಪ್ ನೋಡ್ಲೇಬೇಕು. ನೀವು ಮ್ಯಾಪ್ ನೋಡ್ತಾ ಹೋಗಿ. ಇಲ್ಲ ಸರ್ ನಾವು ಮ್ಯಾಪ್ ಹಾಕ್ತೀವಿ ಅಂದ್ರೆ ಹಾಕ್ರಿ. ಇಲ್ಲ ಸರ್ ನಾವು ಮ್ಯಾಪ್ ಹಾಕಲ್ಲ, ನೋಡ್ಕೊಂತೀವಿ ಅಂತ ನೋಡ್ಕೊಳ್ರಿ, ಭಾಳ ಒಳ್ಳೆಯದು. ಈ ಕಡೆ ಗುಜರಾತ್ ಇದೆ, ಈ ಕಡೆ ರಾಜಸ್ಥಾನ ಇದೆ, ಈ ಕಡೆ ನಮ್ಮ ಪಂಜಾಬ್ ಇದೆ, ಈ ಕಡೆ ಜಮ್ಮು ಆ್ಯಂಡ್ ಕಾಶ್ಮೀರ ಇದೆ, ಈ ಕಡೆ ಅಫ್ಘಾನಿಸ್ತಾನ ಇದೆ, ಈ ಕಡೆ ಅಫ್ಘಾನಿಸ್ತಾನ ಇದೆ, ಈ ಕಡೆ ಹಿಮಾಚಲ್ ಪ್ರದೇಶ ಇದೆ, ಈ ಕಡೆ ಉತ್ತರಾಖಂಡ ಇದೆ, ಈ ಕಡೆ ಬಂದರೆ ಸಿಕ್ಕಿಂ ಇದೆ, ಈ ಕಡೆ ಸೈಡ್ ಬಂದರೆ ಅಸ್ಸಾಂ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ಈ ಕಡೆ ಪಶ್ಚಿಮ ಬಂಗಾಳ, ಮೇಘಾಲಯ, ತ್ರಿಪುರ, ಈ ಕಡೆ ಮಿಜೋರಾಂ.
ಹಿಂಗಿದೆ ಅಂತ ಅನ್ಕೊಳ್ಳುವ. ಸ್ವಲ್ಪ ವ್ಯತ್ಯಾಸ ಆಗೈತೆ, ನಮಗೆ ಕಾನ್ಸೆಪ್ಟ್ ಅರ್ಥ ಆದ್ರೆ ಸಾಕ. ಎಸ್, ಕಾನ್ಸೆಪ್ಟ್ ಕಡೆ ಕಾನ್ಸಂಟ್ರೇಟ್ ಮಾಡುವ. ಮ್ಯಾಪ್ ಚಂದ ಐತಾ ಚಂದಿಲ್ಲ? ಚಂದ ಐತಿ, ಎಲ್ಲ ಭಾರತ ಪ್ರೇಮಿಗಳಿಗೆಲ್ಲ ಚಂದ ಕಾಣಿಸ್ತೈತಿ ಇದು. ಎಸ್, ಓಕೆ. ಹಾಗಾದ್ರೆ ಮುಂದಕ್ಕೆ ಬರ್ತಾ ಹೋಗೋಣ. ಇಲ್ಲಿ ಸ್ವಲ್ಪ ಯಾವ್ಯಾವ ರಾಜ್ಯ ಇದೆ ಅಂತ ನೋಡ್ಬೋಣ. ಇಲ್ಲಿ ಭೂಗಡಿಯಿಂದ ಬಿಡಿಸಿದವಲ್ವಾ, ಇಲ್ಲಿ ನೋಡ್ರಿ ಈ ಕಡೆ ಸ್ವಲ್ಪ ಗಮನಿಸ್ತಾ ಬನ್ನಿ. ಈ ಕಡೆ ಇದು ಗುಜರಾತ್ ರಾಜ್ಯ, ಈ ಕಡೆ ಗುಜರಾತ್ ಇದ, ಈ ಕಡೆ ರಾಜಸ್ಥಾನ ಇದ, ಈ ಕಡೆ ಪಂಜಾಬ್ ಇದ, ಈ ಕಡೆ ಸೈಡ್ ನಮ್ಮ ಜಮ್ಮು ಅಂಡ್ ಕಾಶ್ಮೀರ ಇದ ನೋಡ್ರಿ, ಹರಿಯಾಣ ಬರಲ್ಲ. ಈ ಕಡೆ ಲದಾಖ್ ಇದ, ಈ ಕಡೆ ಹಿಮಾಚಲ್ ಪ್ರದೇಶ ಇದ, ಉತ್ತರಾಖಂಡ ಇದ, ಉತ್ತರ ಪ್ರದೇಶ ಇದ, ಬಿಹಾರ ಇದ. ಇಲ್ಲೇ ಸ್ವಲ್ಪ ಗೊಂದಲ ಆಗುತ್ತಾ, ಕರೆಕ್ಟಾಗಿ ನೋಡಿ. ಇಲ್ಲೇ ಗೊಂದಲ ಆಗುತ್ತಾ, ಕರೆಕ್ಟಾಗಿ ನೋಡಬೇಕು. ಲಿಸನ್, ಇಲ್ಲಿ ನೋಡ್ರಿ, ಇಲ್ಲಿ ಲಾಕ್ ಮಾಡಬೇಕು. ಇದು ವೆಸ್ಟ್ ಬೆಂಗಾಲ್, ಇದು ನಿಂಗೆ ಮೇಲ್ಗಡೆ ಲಾಕ್ ಮಾಡಬೇಕು. ನೋಡ್ರಿ, ವೆಸ್ಟ್ ಬೆಂಗಾಲು ಭೂತಾನ್ ಜೊತೆ ಬೌಂಡ್ರಿ ಇದೆ, ವೆಸ್ಟ್ ಬೆಂಗಾಲ್ ನೇಪಾಳ ಜೊತೆ ಬೌಂಡ್ರಿ ಇದೆ, ವೆಸ್ಟ್ ಬೆಂಗಾಲ್ ಬಾಂಗ್ಲಾದೇಶ ಜೊತೆ ಬೌಂಡ್ರಿ ಇದೆ. ಎಸ್, ಓಕೆ. ಇನ್ನು ಈ ಕಡೆ ಸೈಡ್ ಬಂದ್ರೆ ಅಸ್ಸಾಂ ಇದೆ. ಇನ್ನು ಈ ಕಡೆ ಸೈಡ್ ಬಂದ್ರೆ ಎಸ್, ಇಲ್ಲಿ ಸ್ವಲ್ಪ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಇದನ್ನ ಹಿಂಗ್ ಲಾಕ್ ಮಾಡ್ಬಿಡಿ. ತ್ರಿಪುರವನ್ನ, ಮಿಜೋರಾಮನ್ನ ಹಿಂಗ್ ಲಾಕ್ ಮಾಡಬೇಡಿ. ಅದು ನಮ್ಮ ಕೈ ಹಂಗೆ ಬಂದ್ಬಿಡ್ತಾವೆ, ಅದನ್ನೆಲ್ಲ ಕ್ಲೋಸ್ ಮಾಡ್ತೀವಿ, ಇಲ್ಲಿ ಕ್ಲೋಸ್ ಮಾಡ್ತೀವಿ. ಮಿಜೋರಾಮ್ ಈಸ್ ಬೌಂಡ್ರಿ ವಿತ್ ತ್ರಿಪುರ. ಇಂಥ ಪಾಯಿಂಟ್ ಹೇಳ್ಕೊಂಡ್ರೆ ಎಕ್ಸಾಮಲ್ಲಿ ಯಾಮಾರದು ನೀವು. ಎಸ್, ಮಿಜೋರಾಮು ತ್ರಿಪುರ ಜೊತೆ ಏನಾಗಿದೆ, ಬೌಂಡ್ರಿ ಒಂದಿದೆ. ಸಾಮಾನ್ಯ ನಾವೇನ ಮಾಡ್ತೀವಿ, ಹಿಂಗ್ ಲಾಕ್ ಮಾಡ್ಕೊಂಡು ಹಿಂಗ್ ಲಾಕ್ ಮಾಡ್ಬಿಡ್ತೀವಿ. ದಟ್ ಇಸ್ ರಾಂಗು. ಮಿಜೋರಾಮ್ ಈಸ್ ಬೌಂಡ್ರಿ ವಿತ್ ತ್ರಿಪುರ. ಇವೆಲ್ಲ ಕ್ಲಾರಿಟಿ ಇರಬೇಕು, ಇವೆಲ್ಲ ಸಿಂಪಲ್ ಅಂಶಗಳು. ಮಿಜೋರಾಮು ತ್ರಿಪುರ ಜೊತೆ ಬೌಂಡ್ರಿ ಇದೆ. ಇನ್ನು ಈ ಕಡೆ ಸರ್ ಬಂದ್ರೆ ನಮ್ಮ ಅರುಣಾಚಲ ಪ್ರದೇಶ ಸದಾ ಸುದ್ದಿಯಲ್ಲಿ ಇರ್ತೈತಿ, 101ನೇ ರಾಮ್ಸಾರ್ ತಾಣ ನೋಡ್ಕೊಂಡಿರ್ತೀರಾ. ಎಸ್, ಈ ಕಡೆ ಸರ್ ಬಂದ್ರೆ ಮೇಲ್ಗಡೆ ಇರೋದು ನಾಗಾಲ್ಯಾಂಡು, ಮಣಿಪುರ. ಇಲ್ಲಿ ಸ್ಕ್ವಯರ್ ಮಾಡ್ಕೊಂಬಿಡಿ. ದಿಸ್ ಈಸ್ ಅ ಮೇಘಾಲಯ. ಮಧ್ಯ ಉಳಿತಲ್ಲವಾದ ಅಸ್ಸಾಂ. ಸರ್ ನಮಗೆ ಗೊತ್ತೇ ಆಗಲಿಲ್ಲ ಸರ್, ತಲೆ ಕೆಡಿಸೋಕೆ ಹೋಗ್ಬಿಡ್ರಿ, ನಾನು ಇದೀನಿ ಹೇಳ್ಕೊಡ್ತೀನಿ. ಎಸ್, ಹಾಗೆ ಈ ಕಡೆ ಸೈಡ್ ಬರೋಣ. ಈಗ ಆರ್ಡರ್ ವೈಸ್ ಬಂದ್ಬಿಡೋಣ. ಇಲ್ಲಿ ನೋಡ್ರಿ, ಈ ಕಡೆ ಗುಜರಾತ್, ಇದು ಹಂಗೆ ಗುಜರಾತ್, ಮರಾಠ, ದ್ರಾವಿಡ, ಉತ್ಕಲ ಹಂಗೆ ಅಂದ್ಬೇಡ್ರಿ, ಗುಜರಾತ್. ಈ ಕಡೆ ರಾಜಸ್ಥಾನ್, ಭಾರತದ ದೊಡ್ಡ ರಾಜ್ಯ ಯಾವುದಾಗರೆ ರಾಜಸ್ಥಾನ, ಪಾಕಿಸ್ತಾನ ಜೊತೆ ಬೌಂಡ್ರಿ ಐತೆ ನೋಡ್ರಿ. ಈ ಕಡೆ ಪಂಜಾಬ್ ಇದೆ. ಎಸ್, ಈ ಕಡೆ ಜಮ್ಮು ಅಂಡ್ ಕಾಶ್ಮೀರ ಇದೆ, ಈ ಕಡೆ ಲದಾಖ್ ಇದೆ. ಈ ಕಡೆ ಹಿಮಾಚಲ ಪ್ರದೇಶ ಇದೆ, ಈ ಕಡೆ ಉತ್ತರಾಖಂಡ ಇದೆ. ಈ ಕಡೆ ಉತ್ತರ ಪ್ರದೇಶ. ನಿಮಗೆ ವಿಡಿಯೋ ಸ್ಲೋ ಆಯಿತು ಅಂದರೆ ಸ್ಪೀಡ್ ಇಟ್ಕೊಳ್ಳಿ. ನನ್ನ ಉದ್ದೇಶ ನಿಮಗೆ ಇಲ್ಲೇ ಪರ್ಫೆಕ್ಟ್ ಮಾಡಿಸ್ಬೇಕು ಅಂತೇಳಿ. ಇಲ್ಲೇ ಪರ್ಫೆಕ್ಟ್ ವಿಡಿಯೋ ನೋಡಿದ ತಕ್ಷಣ ಪರ್ಫೆಕ್ಟ್ ಆಗಿಬಿಡ್ಬೇಕು. ಸ್ಲೋ ಆಗ್ತೈತೆ ಸರ್ ಅಂದ್ರೆ ನೀವೇನು ಮಾಡಿರಿ, ಅದೇನೋ 2, 3 ಏನೋ ಮಾಡ್ತಾರಲ್ಲ ಹಂಗೆ ಮಾಡಿರಿ. ಎಸ್, ಉತ್ತರ ಪ್ರದೇಶ. ಈ ಕಡೆ ಸರ್ ಬಂದರೆ ಯಾವುದಿದು, ಬಿಹಾರ ಇದೆ. ಇಲ್ಲಿ ಪಶ್ಚಿಮ ಬಂಗಾಳ. ಈ ಕಡೆ ಮೇಲಿರೋದು ನಮ್ಮ ಸಿಕ್ಕಿಂ. ಇಲ್ಲಿರೋದು ಅಸ್ಸಾಂ. ಮೇಲಿರೋದು ಅರುಣಾಚಲ ಪ್ರದೇಶ. ಈಗ ನಾನು ಕ್ಲಿಯರ್ ಆಗಿ ಬರೆಯಕತ್ತೇನೆ. ನಾನು ಯಾಕೆ ಭಾಳ ನಿಧಾನ ಕೇಳ್ತಾ ಇದ್ದೇನೆ ಅಂದರೆ, ನನ್ನ ನೆಕ್ಸ್ಟ್ ಫ್ಯೂಚರ್ ಟಾಪಿಕ್ಗಳಿಗೆ ಇದು ಫೌಂಡೇಶನ್. ನಾನು ನೆಕ್ಸ್ಟ್ ಅರುಣಾಚಲ ಪ್ರದೇಶ ಅಂತ ಏನಾರ ಅಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಬಂದ್ಬಿಡ್ಬೇಕು. 101ನೇ ರಾಮ್ಸಾರ್ ತಾಣ ಅರುಣಾಚಲ ಪ್ರದೇಶ ಅಂದ ತಕ್ಷಣ ಈ ಮೂಲೆಗಾಗೈತಿ ಅಂತ ನಿಮ್ಮ ಮೈಂಡಿಗೆ ಬರಬೇಕು. ಅದು ಬರಲಿಲ್ಲ ಅಂದ್ರೆ ನೀವು ಓದಿ ವೇಸ್ಟು ಅಂತ ಅರ್ಥ. ಓದಿ ವೇಸ್ಟಲ್ಲಿ ನೀವು ಓದೇ ಇಲ್ಲ ಅಂತ ಅರ್ಥ ಕಣ್ರಿ. 101ನೇ ರಾಮ್ಸಾರ್ ತಾಣ ಅಂದ ತಕ್ಷಣ ನಿಮ್ಮ ಮೈಂಡಿಗೆ ಈ ಭಾಗಕ್ಕೆ ಬಂದ್ಬಿಡ್ಬೇಕು, ಅರುಣಾಚಲ ಪ್ರದೇಶ. ಅದಕ್ಕೋಸ್ಕರ ನಾನು ಆರಂಭದ ತರಗತಿನ ಸ್ಲೋ ಮಾಡಕತ್ತಿದ್ದೀನಿ. ಹಾಗಾದ್ರೆ ನೆಕ್ಸ್ಟ್ ಅರುಣಾಚಲ ಪ್ರದೇಶ ಆದಮೇಲೆ ನಾಗಾಲ್ಯಾಂಡ್. ನೀವು ಇದನ್ನು ಸ್ಲೋ ಆಗ್ತೈತೆ ಅಂದ್ರೆ ನೀವೇನು ಮಾಡಿ ಗೊತ್ತಾ, ಸ್ಪೀಡ್ ಇಟ್ಕೋಬೇಡಿ. ಬದಲಾಗಿ ಯಾವ್ಯಾವ ರಾಜ್ಯ ಯಾರ್ಯಾರ ಜೊತೆ ಗಡಿ ಇದಾವೆ ನೋಡ್ಕೊಳ್ಳಿ. ನಾಗಾಲ್ಯಾಂಡ್ ಅರುಣಾಚಲ ಪ್ರದೇಶ ಜೊತೆ ಗಡಿ ಇದೆ, ನಾಗಾಲ್ಯಾಂಡ್ ಅಸ್ಸಾಂ ಜೊತೆ ಗಡಿ ಇದೆ. ನಾಗಾಲ್ಯಾಂಡ್ನ ಕೆಳಗಡೆ ಯಾವ ಊರಿದೆ, ಮಣಿಪುರ ಇದೆ. ಮಿಜೋರಾಮ್ ಇದೆ. ತ್ರಿಪುರ ಇದೆ, TRP ಅಂತ ಬರೆದಿರ್ತೀನಿ, ತ್ರಿಪುರ. ಈ ಕಡೆ ಮೇಘಾಲಯ ಇದೆ. ಓಕೆ, ಹಾಗಾದ್ರೆ ಈಗ ಸ್ವಲ್ಪ ಬಂದ್ಬಿಡೋಣ. ಈಗ ಸ್ವಲ್ಪ ಏನು ಮಾಡೋಣಪ್ಪ ಅಂದ್ರೆ, ನಾನು ಇವೆರಡಕ್ಕೂ ಸ್ವಲ್ಪ ಕಲರ್ ಚೇಂಜ್ ಮಾಡಿರ್ತೀನಿ. ಕಲರ್ ಚೇಂಜ್ ಮಾಡಲ್ಲ, ಒಂದೆರಡು ಸ್ಟಾರ್ ಹಾಕಿರ್ತೀನಿ. ಅನ್ಕೋಬೇಕು ನೀವು, ಇವು ರಾಜ್ಯ ಅಲ್ಲ, ಕೇಂದ್ರಾಡಳಿತ ಪ್ರದೇಶ ಅಂತ. ಹಾಗಾದರೆ ಅವೆರಡು ಕೇಂದ್ರಾಡಳಿತ ಪ್ರದೇಶ, ಉಳಿದಿರೋವೆಲ್ಲ ರಾಜ್ಯಗಳು. ಈಗ ನನಗೂ ಗೊತ್ತಿಲ್ಲ ಎಷ್ಟು ಪ್ರದೇಶಗಳು, ಎಷ್ಟು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಅನ್ಯ ದೇಶದೊಂದಿಗೆ ಗಡಿಯನ್ನು ಹೊಂದಿದಾವೆ ಅಂತೇಳಿ ಒಂದು ರೌಂಡ್ ಬಂದ್ಬಿಡೋಣ. ಇವಾಗ ಕೌಂಟ್ ಮಾಡೋಣ. 1ನೇದು ಗುಜರಾತ್ ಐತಾ, 2ನೇದು ರಾಜಸ್ಥಾನ ಐತಾ, 3ನೇದು ಪಂಜಾಬ್ ಇದನ, 4ನೇದು ಜಮ್ಮು ಮತ್ತು ಕಾಶ್ಮೀರ ಇದನ, 5ನೇದು ಲದಾಖ್ ಇದನ, 6ನೇದು ಹಿಮಾಚಲ ಪ್ರದೇಶ ಇದನ, 7ನೇದು ಉತ್ತರಾಖಂಡ ಇದೆ, 8ನೇದು ಉತ್ತರ ಪ್ರದೇಶ ಇದೆ, 9ನೇದು ಬಿಹಾರ ಇದೆ.
10ನೇದು ಪಶ್ಚಿಮ ಬಂಗಾಳ ಇದೆ, 11 ಸಿಕ್ಕಿಂ ಇದೆ, 12ನೇದು ಅಸ್ಸಾಂ ಇದೆ, 13 ಅರುಣಾಚಲ ಪ್ರದೇಶ, 14 ನಾಗಾಲ್ಯಾಂಡು, 15 ಮಣಿಪುರ, 16 ಮಿಜೋರಾಮು, 17 ತ್ರಿಪುರ, 18 ಮೇಘಾಲಯ. ಹಾಗಾದ್ರೆ 18 ನಾನು ಹಿಂಗೆ ಹೇಳ್ಬೋದಲ್ವಾ, 16 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳು ನೆರೆಯ ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನು ಹೊಂದಿದ್ದಾವೆ. ಆದರೆ ಭಾರತದ 28 ರಾಜ್ಯಗಳಲ್ಲಿ 16 ರಾಜ್ಯಗಳು, 2 ಕೇಂದ್ರಾಡಳಿತ ಪ್ರದೇಶಗಳು, 16 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳು ಅನ್ಯ ದೇಶದೊಂದಿಗೆ ಏನಾಗಿದಾವಪ್ಪ ಅಂದ್ರೆ ತಮ್ಮ ಭೂಗಡಿಯನ್ನು ಹಂಚ್ಕೊಂಡಿದ್ದಾವೆ. ಹಾಗಾದ್ರೆ ಲ್ಯಾಂಡ್ ಅನ್ನ ಶೇರ್ ಮಾಡ್ತಾ ಹೋಗ್ತವೆ. ಈಗ ನೀವು ಸೆಂಟೆನ್ಸ್ ರೂಪದಲ್ಲಿ ಬರ್ಕೋಬೇಕಿನ್ನ ಏನಂತ ಬರ್ಕೋಬೇಕು ಇವಾಗ? ಸೊ ಹಂಗೆ ನೀವು ಬರ್ಕೊಳ್ತಾ ಹೋಗಿ. ಏನಂತೇಳಿ, ಭಾರತ ದೇಶದ 18 ರಾಜ್ಯಗಳು ಅಂದ್ರೆ 18 ಅಂತಂದ್ರೆ 18 ಅಂತ ಬರ್ಕೊಳ್ಳಿ, ಬ್ರಾಕೆಟಲ್ಲಿ ಬರ್ಕೋ, ಅದರಲ್ಲಿ 2 ಕೇಂದ್ರಾಡಳಿತ ಅಥವಾ ಹಿಂಗೂ ಬರ್ಕೋಬಹುದು. 16 ರಾಜ್ಯಗಳು, 2 ಕೇಂದ್ರಾಡಳಿತ ಪ್ರದೇಶಗಳು ಅಂತೆ. ಭಾರತ ದೇಶದ 16 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳು ಅನ್ಯ ದೇಶಗಳೊಂದಿಗೆ ತಮ್ಮ ಭೂಗಡಿಯನ್ನು ಏನು ಮಾಡ್ತವೆ? ಶೇರ್ ಮಾಡ್ತಾ ಹೋಗ್ತವೆ. ಭೂಗಡಿಯನ್ನು ಶೇರ್ ಮಾಡ್ತಾ ಹೋಗ್ತವೆ. ಉಲ್ಟಾ ಬೇಕಾದ್ರೆ ಹೇಳ್ಬೋದು ಇವಾಗ, ಮೇಘಾಲಯ, ತ್ರಿಪುರ, ಮಿಜೋರಾಂ, ಮಣಿಪುರ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ, ಅಸ್ಸಾಂ, ಸಿಕ್ಕಿಂ, ಬಿಹಾರ, ಉತ್ತರ ಪ್ರದೇಶ್, ಉತ್ತರಾಖಂಡ, ಹಿಮಾಚಲ ಪ್ರದೇಶ್, ಲದ್ದಾಖ್, ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ್ ಅಂಡ್ ಗುಜರಾತ್ ಅಂತೆ. 15,200 ಕಿಲೋಮೀಟರ್ ಸಂಚಾರ ಮಾಡಿದ್ವಿ ನೋಡ್ರಿ ನಾವೀಗ. 15,200 ಕಿಲೋಮೀಟರ್ ಕಳೆದ 5 ನಿಮಿಷಗಳಲ್ಲಿ ಸಂಚಾರ ಮಾಡಿದೀವಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಮುಂದಕ್ಕೆ ಬರ್ತಾಗೋಣ. ಈಗ ನಮಗೆ ಈ ರಾಜ್ಯಗಳು ಗೊತ್ತಾದವಲ್ವಾ, ಎಷ್ಟು ಈಸಿ ಇದೆ ನೋಡ್ರಿ ಇವಾಗ ಟಾಪಿಕ್ಕು. ಹಾಗಾದ್ರೆ ಇದು ಪಾಕಿಸ್ತಾನ. ಇಲ್ಲಿ ತನಕ ಹೇಳಿದ್ರೆ ನಿಮಗೆ ಪಾಕಿಸ್ತಾನ ಮುಗೀತು. ಆದ್ರೆ ಈಗ ಹೇಳ್ರಿ ನೀವಾಗರೆ ಪಾಕಿಸ್ತಾನದ ಜೊತೆಗೆ ಗಡಿ ಹೊಂದಿರತಕ್ಕಂತಹ ರಾಜ್ಯಗಳು ಯಾವಿದಾವ ಸರ? ಟೇಬಲ್ ಮಾಡ್ಕೋಬೇಡ, ಚಾರ್ಟ್ ಮಾಡ್ಕೊಂಡು ಬಾಯಾಟ್ ಮಾಡಬೇಡ. ನಾನು ತುಂಬ ಸರಿ ಲೈಬ್ರರಿ ನೋಡ್ತಾ ಇರ್ತೀನಿ, ಎಲ್ಲ ಚಾರ್ಟ್ ಮಾಡಿ ಎಲ್ಲ ಟೇಬಲ್ಗೆ ಎಂಟ್ರಿಸಿರ್ತಾರ. ಟೇಬಲ್ನಷ್ಟು ಪರ್ಫೆಕ್ಟ್ ಯಾವುದೂ ಆಗಿರಲ್ಲ ಅವಾಗ. ಹಿಂಗಾಗಿನೇ ಇದನ್ನ ಇಮೇಜ್ ನೆನ್ಪಿಟ್ಕೊಂಡ್ಬಿಡಿ. ಎಷ್ಟು ಸಿಂಪಲ್ ಆಯ್ತು ನೋಡ್ರಿ. ಗುಜರಾತು, ರಾಜಸ್ಥಾನು, ಇನ್ನು ಪಂಜಾಬ್, ಜಮ್ಮು ಅಂಡ್ ಕಾಶ್ಮೀರ. ಹಾಗಾದ್ರೆ ಪಾಕಿಸ್ತಾನ ಜೊತೆ ಗಡಿ ಇನ್ನೊಂದು ಲದ್ದಾಖು. ಪಾಕಿಸ್ತಾನ ಜೊತೆ ಗಡಿ ಹೊಂದಿರೋದು ಯಾವ್ದು ಸರ? ಹಾಗಾದ್ರೆ ನಾನು ಇದನ್ನ 5 ಅಂತ ಬರೆಯೋ ಬದಲಿ 3 + 2 ಅಂತ ಬರೀತೀನಿ. ಅರ್ಥ ಆಗೈತೆ ನಿಮ್ಗೆ ಆಲ್ರೆಡಿ? 3 ರಾಜ್ಯಗಳು, 2 ಕೇಂದ್ರಾಡಳಿತ ಪ್ರದೇಶ. 3 ರಾಜ್ಯಗಳು, 2 ಕೇಂದ್ರಾಡಳಿತ ಪ್ರದೇಶ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಜಮ್ಮು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ಕೊಟ್ರೆ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು, 4 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶ ಅಂತ. ಹಾಗಾದ್ರೆ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಹಾಗಾದ್ರೆ ನಾನು ಇವಾಗ ಹೇಳೋ ಅವಶ್ಯಕತೆ ಇಲ್ಲ, ಮುಂದೆಲ್ಲ ನೀವೇ ಅರ್ಥ ಮಾಡ್ಕೊಳ್ತೀರ ಅಂತ ಗೊತ್ತು ನನಗೆ. ನಾನು ಮ್ಯಾಪ್ ಹಾಕಿದ್ರೆ ಸಾಕು, ನೀವು ಅರ್ಥ ಮಾಡ್ಕೊಂತೀರಿ. ಇವಾಗ ಅಫ್ಘಾನಿಸ್ತಾನ ಜೊತೆಗೆ ನಾನು ಇವಾಗ ಏನಂತ ಬರೀಲಿ? 0+1 ಅಂತ ಬರೀತೀನಿ. ಯಾವುದೇ ರಾಜ್ಯ ಇಲ್ಲ, ಒಂದು ಕೇಂದ್ರಾಡಳಿತ ಪ್ರದೇಶ ಮಾತ್ರ ಇದೆ. ಆದರೆ ಲದಾಖ್ ಮಾತ್ರ ಅಫ್ಘಾನಿಸ್ತಾನ ಜೊತೆ ಬೌಂಡ್ರಿ ಇದೆ. ಅಫ್ಘಾನಿಸ್ತಾನ ಜೊತೆ ಏನಾಗಿದೆ? ಬೌಂಡ್ರಿನ ಹೊಂದಿರತಕ್ಕಂಥದ್ದು. ಅಲ್ಲಿ POK ಜೊತೆ ಬೌಂಡ್ರಿ ಇರೋದು ಇರಲಿ. ನೆಕ್ಸ್ಟ್ ಈ ಕಡೆ ಸೈಡ್ ಬರ್ತೀನಿ ನೋಡ್ರಿ. ಇಲ್ಲಿಂದ ಸ್ವಲ್ಪ ಗೊಂದಲ ಆಗ್ತಾವ, ಗೊಂದಲ ಮಾಡ್ಕೋಬಾರ್ದು. ಇಲ್ಲಿ ನೋಡ್ರಿ, ಇದು ನೇಪಾಳ ಇದೆ. ಹಾಗಾದ್ರೆ ಸ್ವಲ್ಪ ಗಮನಿಸ್ತಾ ಬರ್ತೀರಾ, ನೇಪಾಳ ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದೈತಿ? ಆದರೆ ಒಂದೇದು ಉತ್ತರಾಖಂಡ ಇದೆ. ನೀವು ಸಡನ್ ಉತ್ತರ ಪ್ರದೇಶ ಅನ್ಬಾರ್ದು, ಆರ್ಡರ್ ವೈಸ್ ನೋಡ್ಕೊಂಡ್ ಬರಬೇಕು. ಇದೇ ಓದುವ ಸ್ಕಿಲ್ಲು, ಇದೇ ಓದೋ ಸ್ಕಿಲ್ ಕಣ್ರಿ. ಹಾಗಾದ್ರೆ ನೇಪಾಳ ಉತ್ತರಾಖಂಡ ಜೊತೆ ಬೌಂಡ್ರಿ ಇದೆ, ಉತ್ತರ ಪ್ರದೇಶ ಜೊತೆ ಬೌಂಡ್ರಿ ಇದೆ, ಬಿಹಾರದ ಜೊತೆ ಬೌಂಡ್ರಿ ಇದೆ, ಪಶ್ಚಿಮ ಬಂಗಾಳ ಜೊತೆ ಬೌಂಡ್ರಿ ಇದೆ, ಸಿಕ್ಕಿಂ. ಹಾಗಾದ್ರೆ 5 ರಾಜ್ಯಗಳ ಜೊತೆ ಬೌಂಡ್ರಿ ಇದೆ. ಇಟ್ಸ್ ಇಟ್ ಬೌಂಡ್ರಿ ವಿತ್ 5 ಸ್ಟೇಟ್ಸ್. ಹಾಗಾದ್ರೆ ಭೂತಾನಿಗೆ ಬರೋಣ. ನೆಕ್ಸ್ಟ್ ಭೂತಾನ್ ಇದೆ. ಹಾಗಾದ್ರೆ ಭಾರತದ ಅತ್ಯಂತ ಪ್ರಿಯವಾದ ರಾಷ್ಟ್ರ, ಭಾರತ ಮೊದಲ ಆದ್ಯತಾ ರಾಷ್ಟ್ರ ಭೂತಾನು. ಹಾಗಾದ್ರೆ ನಮ್ಮ ಇಡೀ ಫಾರಿನ್ ಪಾಲಿಸಿಯಲ್ಲಿ ನಾವು ಹೈಯೆಸ್ಟ್ ಪ್ರಿಯಾರಿಟಿ ಯಾರಿಗೆ ಕೊಡ್ತಾ ಹೋಗ್ತೀವಿ ಗೊತ್ತಾ? ಭೂತಾನಿಗೆ ಕೊಡ್ತಾ ಹೋಗ್ತೀವಿ ಕಣ್ರಿ. ಭೂತಾನ್ ಸ್ವಂತ ಸೇನೇನೂ ಇಲ್ಲ, ನಾವೇ ಸ್ನೇಹತ್ವದ ಒಪ್ಪಂದ ಅಂತ ಮಾಡ್ಕೊಂಡ್ಬಿಟ್ಟಿವಿ, ನಿಮ್ಮನ್ನು ಕಾಪಾಡ್ತೀವಿ ನಾವು ಅಂತೇಳಿ. ಹಾಗಾದ್ರೆ ಭೂತಾನು ಎಷ್ಟು ರಾಜ್ಯಗಳು ತರ? 4 ರಾಜ್ಯ ಇದಾವ. ಹಾಗಾದ್ರೆ 4 ರಾಜ್ಯ ಯಾವ 4 ರಾಜ್ಯ ನೋಡ್ಕೊ ನೀನೆ. ಸಿಕ್ಕಿಂ ಐತಾ, ವೆಸ್ಟ್ ಬೆಂಗಾಲ್ ಐತಿ ನೋಡ್ರಿ. ವೆಸ್ಟ್ ಬೆಂಗಾಲ್ ಇಸ್ ಬೌಂಡ್ರಿ ವಿತ್ ಭೂತಾನ್. ಸಿಕ್ಕಿಂ, ವೆಸ್ಟ್ ಬೆಂಗಾಲ್, ಅಸ್ಸಾಂ ಅಂಡ್ ಅರುಣಾಚಲ ಪ್ರದೇಶ್. 4 ರಾಜ್ಯಗಳ ಜೊತೆ ಬೌಂಡ್ರಿ ಇದೆ. ಕಂಠಪಾಠ ಮಾಡಕ್ ಹೋಗ್ಬೇಡ್ರಿ 4 ರಾಜ್ಯ ಯಾವ್ಯಾವ ಅಂತೇಳಿ. ಈ ಚಿತ್ರ ನೆನ್ಪಿಟ್ಕೊಳ್ಳಿ ಅಷ್ಟೇ. ಹಾಗಾದ್ರೆ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗ್ತೀನಿ. ಈ ಕಡೆ ಸೈಡ್ ಬರೋಣ. ಇಲ್ಲಿ ನೋಡ್ರಿ, ಈ ಕಡೆ ಸೈಡ್ ಮಯನ್ಮಾರ್ ಐತಾ, ಕೆಳಗಡೆ ಮಯನ್ಮಾರ್ ಜೊತೆ ಗಡಿ ಹೊಂದಿರುವ ದೇಶಗಳು ಯಾವಿದಾವ ಸರ? ಅರುಣಾಚಲ ಪ್ರದೇಶ ಇದೆ, ನಾಗಾಲ್ಯಾಂಡ್ ಇದೆ, ಮಣಿಪುರ ಇದೆ, ಮಿಜೋರಾಂ ಇದೆ. ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡು, ಮಣಿಪುರ, ಮಿಜೋರಾಂ. ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡು, ಮಣಿಪುರ ಮತ್ತು ಇನ್ನೊಂದಪ್ಪ ಮಿಜೋರಾಮು. 4 ಹಾಗಾದ್ರೆ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡು, ಮಣಿಪುರ, ಮಿಜೋರಾಮು 4 ರಾಜ್ಯಗಳಿದಾವೆ. 4 ರಾಜ್ಯಗಳು ನಮ್ಮ ಮಯನ್ಮಾರ್ ಜೊತೆ ಅಥವಾ ಬರ್ಮಾ ದೇಶದ ಜೊತೆ ಬೌಂಡ್ರಿನ ಹೊಂದಿದಾವ. ಇನ್ನು ಈ ಕಡೆ ಸೈಡ್ ಬರ್ತಾ ಹೋಗ್ತೀನಿ. ಬಾಂಗ್ಲಾದೇಶ ಗೊತ್ತಾಗುತ್ತೆ. ಆದರೆ ಬಾಂಗ್ಲಾದೇಶ ಜೊತೆ ಯಾವಿದಾವ ಸರ ಅಂತಂದ್ರೆ ನೋಡ್ರಿ, ಬಾಂಗ್ಲಾದೇಶ ಜೊತೆ ಹಾಗಾದ್ರೆ ಆ ಕಡೆಯಿಂದ ಬರೋಣ. ಮಿಜೋರಾಂ ಐತಿ, ತ್ರಿಪುರ ಇದೆ, ಅಸ್ಸಾಂ ಕನೆಕ್ಟ್ ಆಗ್ತೈತೆ ನೋಡ್ರಿ, ಅಸ್ಸಾಂ ಇದೆ, ಮೇಘಾಲಯ ಇದೆ, ವೆಸ್ಟ್ ಬೆಂಗಾಲ್ ಇದೆ. ಹಾಗಾದ್ರೆ ಬಾಂಗ್ಲಾದೇಶ ಜೊತೆ 5 ರಾಜ್ಯಗಳಿದಾವೆ. ಹಾಗಾದ್ರೆ ಈಗ ಒಂದೊಂದು ಈಸಿಯಾಗಿ ಗಮನಿಸ್ತಾ ಬರೋಣ. ಇಲ್ಲೊಂದು ಬಿಟ್ಟಿದ್ದೀನಿ ಮೇಲ್ಗಡೆದು, ಯಾವ್ದಾಗ್ರೆ ಚೀನಾ ಜೊತೆ ಯಾವಿದಾವ ಸರ? ಚೀನಾ ಜೊತೆ ಯಾವಿದಾವ? ಹಾಗಾದ್ರೆ ನೋಡ್ರಿ, ಲದಾಖ್ ಇದೆನಾ? ಇದರದೆಲ್ಲ ಚೀನಾ. ಲದಾಖ್ ಇದೆನಾ? ಹಿಮಾಚಲ ಪ್ರದೇಶ ಇದೆನಾ?
ಉತ್ತರಾಖಂಡ ಐತಾ, ಉತ್ತರ ಪ್ರದೇಶ ಇಲ್ಲ. ಉತ್ತರಾಖಂಡ ಬಿಟ್ಟರೆ ನೆಕ್ಸ್ಟ್ ಸಿಕ್ಕಿಂ ಬಿಟ್ಟರೆ ನೆಕ್ಸ್ಟ್ ಯಾವುದಾದ್ರೆ ಅರುಣಾಚಲ ಪ್ರದೇಶ. 5 ರಾಜ್ಯಗಳಿದಾವೆ. 5 ಅಂತ ಬರೋದು ಬರಲಿ, 4 ರಾಜ್ಯಗಳು, ಒಂದು ಲದಾಖ್ ಕೇಂದ್ರಾಡಳಿತ ಪ್ರದೇಶ. ನಿಮ್ಗೆ ಯಾರ್ಯಾರಿಗೆ ಗೊಂದಲ ಇದಾವಲ್ವಾ, ಆ ಗೊಂದಲವನ್ನು ಕ್ಲಿಯರ್ ಮಾಡ್ತೀನಿ ನೋಡ್ರಿ ಇವಾಗ. ಹಾಗಾದರೆ ಸ್ವಲ್ಪ ಗೊಂದಲ ಕ್ಲಿಯರ್ ಮಾಡ್ತೀನಿ. ಆದರೆ ಪಾಕಿಸ್ತಾನ ಜೊತೆ ಗಡಿ ಹೊಂದಿರೋದು ಯಾವ ಸರ? ಹಾಗಾದರೆ ಗುಜರಾತು, ರಾಜಸ್ಥಾನ, ನಾನು ಮಾರ್ಕ್ ಮಾಡೋದನ್ನ ನೋಡ್ಬೇಕು, ನೀವು ಬರ್ಕಂತ ಕೂರಬಾರ್ದು. ಪಂಜಾಬು, ಜಮ್ಮು ಕಾಶ್ಮೀರ, ಲದಾಖ್. ಹಾಗಾದರೆ ಇದು ಪಾಕಿಸ್ತಾನ ಜೊತೆ ಗಡಿ ಹೊಂದಿರತಕ್ಕಂಥದ್ದು. ರ್ಯಾಡ್ಕ್ಲಿಫ್ ರೇಖೆ ಅಂತ ಕರಿತಾ ಹೋಗ್ತೀವಿ, ಅದು ಮುಂದೆ ಮಾತಾಡ್ತೇನೆ ಅಂತ ರೇಖೆ ಬಗ್ಗೆ. ಹಾಗಾದರೆ ಪಂಜಾಬ್ ಜೊತೆ ಇದು ಪಾಕಿಸ್ತಾನ ಜೊತೆ ಗಡಿ ಹೊಂದಿರೋದು. ಹಾಗಾದರೆ ಅಫ್ಘಾನಿಸ್ತಾನ ಜೊತೆ ಒಂದೇ ಒಂದಿದೆ, ಲದಾಖ್ ಮಾತ್ರ. ಹಾಗಾದ್ರೆ ನೆಕ್ಸ್ಟ್ ಮತ್ತೆ ಚೀನಾ ಜೊತೆ ಬಂದ್ಬಿಡೋಣ. ಚೀನಾ ಜೊತೆ ಯಾರ್ಯಾರು ಗಡಿ ಇದ್ದಾರೆ ಸರ? ಚೀನಾ ಜೊತೆ ಬರೋದಾದ್ರ ನೋಡ್ರಿ, ಹಾಗಾದ್ರೆ ಒಂದು ಲದಾಖ್ ಇದೆನಾ, ಎರಡನೇದು ಹಿಮಾಚಲ ಪ್ರದೇಶ ಇದೆನಾ, ಮೂರನೇದು ಉತ್ತರಾಖಂಡ ಇದೆನಾ, 4ನೇದು ಸಿಕ್ಕಿಂ ಇದೆ, 5ನೇದು ಅರುಣಾಚಲ ಪ್ರದೇಶ ಇದೆ. 5ನೇದು ಅರುಣಾಚಲ ಪ್ರದೇಶ. ಅದಕ್ಕೆ ನಾನು 4+1 ಅಂತ ಬರ್ದೀನಿ, ಒಂದು ಲದಾಖ್ ಅಂತೇಳಿ. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಹಾಗಾದ್ರೆ ನೇಪಾಳದ ಹೇಳ್ರಿ ಸರ. ನೇಪಾಳದ್ದಾದ್ರೆ ಇಲ್ಲಿ ಹೇಳ್ತೀನಿ ನೋಡ್ರಿ, ನೇಪಾಳದ್ದು ಉತ್ತರಾಖಂಡ ಇದೆ, ಉತ್ತರ ಪ್ರದೇಶ ಇದೆ, ಬಿಹಾರ ಇದೆ, ವೆಸ್ಟ್ ಬೆಂಗಾಲ್ ಇದೆ. ಇದೇ ಕನ್ಫ್ಯೂಸ್ ಆಗುತ್ತಾ? ವೆಸ್ಟ್ ಬೆಂಗಾಲ್ ಇದೆ, ಸಿಕ್ಕಿಂ ಇದೆ. ವೆಸ್ಟ್ ಬೆಂಗಾಲ್ ಕನ್ಫ್ಯೂಸ್ ಆಗುತ್ತಾ? ವೆಸ್ಟ್ ಬೆಂಗಾಲ್ ನೋಡ್ರಿ, ಗೂರ್ಖಾ ಜಾಸ್ತಿ ಇರೋದು ನೇಪಾಳದಲ್ಲಿ. ಆದ್ರೆ ಗೂರ್ಖಾ ಬುಡಕಟ್ಟು ಜನಾಂಗ ವೆಸ್ಟ್ ಬೆಂಗಾಳಲ್ಲೂ ಐತಿ. ಅದನ್ನ ಟ್ರೈಬ್ಸ್ ಬಂದಾಗ ಹೇಳ್ತಾ ಹೋಗ್ತೇನೆ ಅಂತ. ಹಾಗಾದ್ರೆ ನೇಪಾಳ ಜೊತೆ 5 ರಾಜ್ಯಗಳು. ಆದರೆ ಭೂತಾನಿಗೆ ಬರ್ತೀನಿ ನೋಡ್ರಿ. ಭೂತಾನು ಸಿಕ್ಕಿಂ ಇದೆನಾ, ವೆಸ್ಟ್ ಬೆಂಗಾಲ್ ಇದೆನಾ, ಹಾಗಾದ್ರೆ ಅಸ್ಸಾಂ ಇದೆನಾ, ನೆಕ್ಸ್ಟ್ ಯಾರು ಗೊತ್ತಾ? ಭೂತಾನ್ ಇದೆ, ಅರುಣಾಚಲ ಪ್ರದೇಶ ಇದೆ. ಹಾಗಾದ್ರೆ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗ್ತೀನಿ. ಹಾಗಾದ್ರೆ ಮಯನ್ಮಾರ್, ಈ ಕಡೆ ಮಯನ್ಮಾರಿಗೆ ಬರೋದಾದ್ರೆ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡು, ಮಣಿಪುರ, ಮಿಜೋರಾಂ 4 ಇದಾವ. ಆಗ 4 ಇದಾವ. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಈ ಕಡೆ ಬಾಂಗ್ಲಾದೇಶಕ್ಕೆ ಬರ್ತಾ ಹೋಗೋಣ. ಮಿಜೋರಾಂ ಇದ, ತ್ರಿಪುರಾ ಇದ, ಅಸ್ಸಾಂ ಇದ, ಮೇಘಾಲಯ ಅಂಡ್ ವೆಸ್ಟ್ ಬೆಂಗಾಲ್. ಹಾಗಾದರೆ ನೆರೆಯ ರಾಷ್ಟ್ರದೊಂದಿಗೆ ಹೆಚ್ಚು ಗಡಿ ಹೊಂದಿರುವ ರಾಜ್ಯ ಯಾವುದು ಗೊತ್ತಾ? ವೆಸ್ಟ್ ಬೆಂಗಾಲ್. ನೋಡ್ರಿ, ವೆಸ್ಟ್ ಬೆಂಗಾಲ್ ಇಸ್ ಬೌಂಡ್ರಿ ವಿತ್ ಬಾಂಗ್ಲಾ ಅಂಡ್ ಆಲ್ಸೋ ಬೌಂಡ್ರಿ ವಿತ್ ಭೂತಾನ್ ಅಂಡ್ ಆಲ್ಸೋ ಬೌಂಡ್ರಿ ವಿತ್ ನೇಪಾಳ. ಹಾಗಾದರೆ ಈಗ ಯಾವ್ಯಾವ ರಾಜ್ಯ ಜೊತೆ ಗಡಿಯನ್ನು ಹೊಂದಿದಾವ ಅನ್ನೋದನ್ನು ಸ್ವಲ್ಪ ಅಧ್ಯಯನ ಮಾಡ್ತಾ ಹೋಗುವ. ಈಗ ನಿಮಗೆ ನಾನು ಇಷ್ಟ ತನಕ ಹೇಳಿದ್ದೇನಾಗರೆ ಪಾಕಿಸ್ತಾನ ಜೊತೆ ಯಾವ ರಾಜ್ಯ ಇದಾವ, ಹಾಗಾದ್ರೆ ಅಫ್ಘಾನಿಸ್ತಾನ ಜೊತೆ ಯಾವ ರಾಜ್ಯ ಇದಾವ, ಚೀನಾ ಜೊತೆ ಯಾವ ರಾಜ್ಯ ಇದಾವ ಅಂತ ನಿಮ್ಗೆ ಗೊತ್ತಾಗ್ತಾ ಹೋಯ್ತು. ಹಾಗಾದ್ರೆ ಒಂದು ಚಾರ್ಟ್ ಮಾಡ್ಕೊಳ್ಳೋಣ. ನಾನು ನಿಮಗೆ ಒಂದು ಚಾರ್ಟ್ ತೋರಿಸ್ತೀನಿ ಅಷ್ಟೇ. ನೀವೇನು ಮಾಡಿ ಗೊತ್ತಾ, ಅದನ್ನೇ ನೀವು ಹಾಗಾದ್ರೆ ಆ ಮ್ಯಾಪನ್ನು ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ನೀವು ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಒಂದು ಸುಮ್ಮನೆ ತೋರಿಸ್ತೀನಿ ಅಷ್ಟೇ. ಫಸ್ಟ್ ಹಾಗಾದ್ರೆ ದೇಶಗಳು, ಯಾವ ದೇಶಗಳು ಹಾಗಾದ್ರೆ ಅವುಗಳ ಎಷ್ಟು ರಾಜ್ಯಗಳ ಜೊತೆ ಗಡಿ ಇದೆ, ಅವುಗಳ ಸಂಖ್ಯೆ ಹಾಗಾದ್ರೆ ಆ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುವು ಅಂತ ಒಂದು ಚಾರ್ಟ್ ಮಾಡ್ಕೊಳ್ಳಿ. ನೀವೇ ಚಾರ್ಟ್ ಓದ್ಕೋಬೇಡ, ನೀನೇ ಚಾರ್ಟ್ ಮಾಡ್ಕೋ. ಹಾಗಾದ್ರೆ ದೇಶಗಳು ಅಂತ ಬಂದ್ರೆ ಒಂದೇದಾದ್ರೆ ಪಾಕಿಸ್ತಾನ ಜೊತೆ ಎಷ್ಟಿದಾವಾಗಾರೆ 3+2 ಅಂತ ಬರ್ಕೋ, ನಿನಗೆ ಅರ್ಥ ಆಗುತ್ತೆ. 3+2 ಅಂತೇಳಿ. ಹಾಗಾದ್ರೆ ಯಾವ್ಯಾವ ಸರ ಪೂರ್ತಿ ಬರೆಯೋ ಅವಶ್ಯಕತೆ ಇಲ್ಲ. ZUO, RJ, PA, ಜಮ್ಮು ಕಾಶ್ಮೀರ JK ಅಂಡಾಗೇನು ಲದಾಖ್ LDK ಹಾಕೊಂಡ್ರೆ ಇಷ್ಟು ಮಾಡ್ಕೊಂಡ್ರೆ ಇಷ್ಟೇ ನೋಟ್ಸ್ ಬರ್ಕೊಂಡು. ನೋಟ್ಸ್ ಚಿಕ್ಕದಿರಬೇಕು, ಅದ್ರ ಒಳಗಡೆ ನಾಲೆಡ್ಜ್ ಜಾಸ್ತಿ ಇರಬೇಕು. GU ಅಂದ್ರೆ ಗುಜರಾತ್ ಅರ್ಥ ಆಗುತ್ತೆ ನಿನಗೆ, ಸಾಮಾನ್ಯವಾಗಿ ಅರ್ಥ ಆಗಲ್ಲ ಅಂದ್ರೆ ಒಂದು ರೌಂಡ್ ಪೂರ್ತಿ ಬರ್ಕೋ. ಸರ್ ಈಗ ನಿಮ್ಮ ಕೆಲಸ ಏನಪ್ಪ ಅಂದ್ರೆ ಎಲ್ಲ ರಾಜ್ಯಕ್ಕೂ ಹಂಗೆ ಮಾಡ್ಬೇಕು ಅಂತ ಅವ್ನು. ಎಲ್ಲ ರಾಜ್ಯಗಳಿಗೆ ಹಂಗೆ, ಎಲ್ಲ ದೇಶಗಳಿಗೆ ಹಂಗೆ ಮಾಡಿ. ನೆಕ್ಸ್ಟ್ ಅಫ್ಘಾನಿಸ್ತಾನ ಬರ್ಕೋ, ಲದಾಖು. ನೆಕ್ಸ್ಟ್ ಚೀನಾ, ಹಾಗಾದ್ರೆ 5 ಇದಾವೆ. ಚೀನಾ ಯಾವ್ಯಾವ್ದಾಗಾರೆ? ಲದಾಖು, ಹಿಮಾಚಲ ಪ್ರದೇಶ, ಯಾವುದು ಉತ್ತರಾಖಂಡ, ಸಿಕ್ಕಿಂ, ಅರುಣಾಚಲ ಪ್ರದೇಶ. ಹಾಗೆ ನೆಕ್ಸ್ಟ್ ನೇಪಾಳ, ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಸಿಕ್ಕಿಮು, ಭೂತಾನು, ಸಿಕ್ಕಿಮು, ಪಶ್ಚಿಮ ಬಂಗಾಳ, ಅಸ್ಸಾಂ, ಅರುಣಾಚಲ ಪ್ರದೇಶ. ಹೆಂಗೆ ಹೇಳ್ತೀನಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಆರ್ಡರ್ ವೈಸ್ ಹೋಗ್ತಾ ಇದ್ದೀನಿ, ಹಿಂಗೆ ನೆನ್ಪಿಟ್ಕೋಬೇಕು. ಇದನ್ನು ಹಿಂಗೆ ನೆನ್ಪಿಟ್ಕೋಬೇಕು. ಹಾಗೆ ನೆಕ್ಸ್ಟ್ ಮಯನ್ಮಾರ್ ಜೊತೆ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ. ಹಾಗಾದ್ರೆ ಬಾಂಗ್ಲಾದೇಶ ಜೊತೆ ಮಿಜೋರಾಂ, ತ್ರಿಪುರಾ, ಅಸ್ಸಾಮು, ಮೇಘಾಲಯ ಅಂಡ್ ವೆಸ್ಟ್ ಬೆಂಗಾಲ್. ಓಕೆ, ಸ್ವಲ್ಪ ಗಮನಿಸ್ತಾ ಬರೋಣ. ಈಗ ನೀವೇ ಹೇಳ್ಕೊಂತ ಬರ್ಬೇಕು. ಇವಾಗ ಗುಜರಾತು ಎಷ್ಟು ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ? ಗುಜರಾತ್ ಎಷ್ಟು ದೇಶಗಳ ಜೊತೆ ಗಡಿ ಹಂಚ್ಕೊಂಡೈತಿ ಅಂದ್ರೆ ಒಂದೇ ದೇಶದ ಜೊತೆ ಗಡಿ ಹಂಚ್ಕೊಂಡೈತಿ, ಯಾವ್ದಂದ್ರೆ ಪಾಕಿಸ್ತಾನ. ರಾಜಸ್ಥಾನ ಎಷ್ಟು ದೇಶಗಳ ಜೊತೆ ಗಡಿಯನ್ನು ಹಂಚ್ಕೊಂಡೈತಿ? ಅದು ಒಂದೇ ದೇಶದ ಜೊತೆ ಗಡಿ ಹಂಚ್ಕೊಂಡೈತಿ, ಯಾವುದು ಸರ? ಪಾಕಿಸ್ತಾನ. ಹಾಗಾದ್ರೆ ಪಂಜಾಬ್ ಎಷ್ಟು ದೇಶಗಳ ಜೊತೆ ಗಡಿಯನ್ನು ಹಂಚ್ಕೊಂಡೈತಿ? ಒಂದೇ ದೇಶ, ಪಾಕಿಸ್ತಾನ. ಜಮ್ಮು ಕಾಶ್ಮೀರ ಎಷ್ಟು ದೇಶಗಳ ಜೊತೆ ಗಡಿಯನ್ನು ಹಂಚ್ಕೊಂಡೈತಿ? ಒಂದೇ ದೇಶ, ಪಾಕಿಸ್ತಾನ. ಹಾಗಾದ್ರೆ ಲದಾಖ್ ಎಷ್ಟು ದೇಶಗಳ ಜೊತೆ ಗಡಿಯನ್ನು ಹಂಚ್ಕೊಂಡೈತಿ? ನೋಡ್ರಿ, ಲದಾಖು ಪಾಕಿಸ್ತಾನ ಜೊತೆ ಗಡಿ ಇದೆ, ಅಫ್ಘಾನಿಸ್ತಾನ ಜೊತೆ ಗಡಿ ಇದೆ, ಚೀನಾ ಜೊತೆ ಗಡಿ ಇದೆ. ಆದ್ರೆ ಲದಾಖು 3 ದೇಶಗಳ ಜೊತೆ ಗಡಿಯನ್ನು ಹಂಚ್ಕೊಂಡೈತಿ. ಇಲ್ಲಿ ಬರ್ಕೊಂಬಿಟ್ರೆ ಗೊತ್ತಾಗ್ತದೆ ನಿಮಗೆ. ಯಾರೋ ನೀನು ನೋಡ್ಸೋಣ ಜೆರಾಕ್ಸ್ ಮಾಡಿಸಿದ್ರೆ ಅರ್ಥ ಆಗಲ್ಲ. ನೀವು ಯಾಕೆ 3 ಬರ್ದವನೆ ಅಂತೇಳಿ ಅದು ಅರ್ಥ ಆಗತ್ತಿಗೆ ನೀನು ಮುಂದಕ್ಕೆ ಹೋಗಿರ್ತೀಯ. ಹಾಗಾದ್ರೆ 3 ನಿನಗೆ ಮಾತ್ರ ಅರ್ಥ. 3 ದೇಶಗಳಿದಾವೆ, ವಿತಿನ್ ಸೆಕೆಂಡಲ್ಲಿ ನೀನು ನೋಡ್ಕೊಂತೀವಿ, ಹೌದು 3 ದೇಶ ಯಾವುವು ಅಂತೇಳಿ. ಇದೇ ಕಂಡ್ರೆ ಓದೋ ವಿಧಾನ ಇದನ್ನೇ ನಾವು ಬುಕ್ಕಲ್ಲಾದ್ರೆ 4 ಪೇಜ್ ಮಾಡ್ಬೋದು. ಇದೇ ಸ್ಕಿಲ್ ಅಂತ ಹೇಳೋದು, ಇದೇ ಶಾರ್ಟ್ ನೋಟ್ಸ್. ಇದು ನೋಟ್ಸ್ ಕಂಡ್ರೆ ಪುಸ್ತಕ ಬೇರೆ, ನೋಟ್ಸ್ಗಳು ಬೇರೆ. ನೋಟ್ಸ್ ಅಂದ್ರೆ ಏನು ಹೇಳ್ರಿ, ಹೆಸರು ಅದು. ನೋಟ್ಸ್ ಕಂಡ್ರೆ ಅಷ್ಟೇ, ಪುಸ್ತಕ ಅಲ್ಲ.
ಪುಸ್ತಕ ಬೇರೆ, ಪುಸ್ತಕದಲ್ಲಿ ನಾಲೆಡ್ಜ್ ಎಲ್ಲ ಇರಬೇಕು. ನೋಟ್ಸಲ್ಲಿ ಒಂದು ಇಮೇಜು 1000 ಪದಗಳನ್ನು ಹೇಳ್ತಾವ. ಒಂದು ಇಮೇಜು 1000 ಪದಗಳನ್ನು ಹೇಳ್ತಾ ಹೋಗ್ತಾವ. ಆ 1000 ಪದಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನಮ್ಮಲ್ಲಿ ಇರಬೇಕು. ಅದಕ್ಕೆ ನೀವು ಕ್ಲಾಸ್ ಕೇಳಬೇಕು. ಅದಕ್ಕೆ ನಾನು ನಿಮಗೆ ತುಂಬ ಸರಿ ಹೇಳ್ತಿರ್ತೀನಿ, ಜಿಯೋಗ್ರಫಿ ಥರ ಅಧ್ಯಯನ ಮಾಡಬೇಕು, ಅವಾಗ ಇಷ್ಟ ಆಗ್ತೈತಿ ಅಂತೆ. ಓಕೆ, ಹಾಗಾದ್ರೆ ಇಲ್ಲಿ ಮೂರು ಯಾಕೆ ಬರ್ತದೆ ಅಂತ ನಿಮ್ಗೆ ಅರ್ಥ ಆಗಿದೆ ಇವಾಗ. ಆದರೆ ಪಾಕಿಸ್ತಾನ, ಆಫ್ಘಾನಿಸ್ತಾನ, ಹಾಗಾದ್ರೆ ಚೀನಾ. ನೆಕ್ಸ್ಟ್ ಮುಂದಕ್ಕೆ ಇನ್ನು ಮುಂದೆ ನೀವೇ ಮಾಡ್ಕೊಳ್ತೀರ ಆಲ್ಮೋಸ್ಟ್. ಇನ್ನು ಮುಂದೆ ನಾನು ಟ್ರ್ಯಾಕ್ ತೋರಿಸಿದೆ ಅಲ್ವಾ, ಇನ್ನು ಮುಂದೆ ನೀವೇ ಮಾಡ್ಕೊಳ್ತೀರಾ. ಅದು ನಾನು ಮಾಡಿರ್ತೀನಿ. ಹಿಮಾಚಲ ಪ್ರದೇಶ ಬಂದರೆ ಎಷ್ಟಾಗರೆ 1, ಯಾವುದಾಗರೆ ಚೀನಾ, ಉತ್ತರಾಖಂಡ ಬಂದೈತಿ. ಸ್ವಲ್ಪ ಹಂಗೆ ಯೋಚನೆ ಮಾಡಿ ಹೇಳ್ರಿ. ಉತ್ತರಾಖಂಡ ಎಷ್ಟಾಗರೆ 2, ಉತ್ತರಾಖಂಡ ಎಷ್ಟಾಗರೆ 2. ಹೆಂಗ್ ಸರಿ 2? ಚೀನಾ ಜೊತೆ ಗಡಿ ಇದ, ನೇಪಾಳ ಜೊತೆ ಗಡಿ ಇದ. ಅಂಡ್ ಈಗ ಉತ್ತರ ಪ್ರದೇಶಕ್ಕೆ ಬರ್ತಾ ಹೋಗ್ತೀನಿ. ಉತ್ತರ ಪ್ರದೇಶ ಎಷ್ಟು ಸರ? ಉತ್ತರ ಪ್ರದೇಶ 1, ನೇಪಾಳ ಜೊತೆ ಇದ. ಸರ ಬಿಹಾರ 1. ಯೋಚನೆ ಮಾಡಿ ಹೇಳ್ರಿ ಸ್ವಲ್ಪ. ಪಶ್ಚಿಮ ಬಂಗಾಳ ಎಷ್ಟಾಗಾದ್ರೆ? ಪಶ್ಚಿಮ ಬಂಗಾಳ 1 ಬರೆಯೋಣ, 2 ಬರೆಯೋಣ, 3 ಬರೆಯೋಣ? ಎಸ್ ಸರ್, ಪಶ್ಚಿಮ ಬಂಗಾಳ 3. ಪಶ್ಚಿಮ ಬಂಗಾಳ ಎಷ್ಟಾದ್ರೆ 3. ಇದೇ ಕನ್ಫ್ಯೂಸ್ ಆಗ್ತೈತೆ ಕಣ್ರಿ. ಇಟ್ಸ್ ಬೌಂಡ್ರಿ ವಿತ್ ಬಾಂಗ್ಲಾ, ಇಟ್ಸ್ ಬೌಂಡ್ರಿ ವಿತ್ ನೇಪಾಳ, ಇಟ್ಸ್ ಬೌಂಡ್ರಿ ವಿತ್ ಹಾಗಾದ್ರೆ ಏನಾಗ್ರೆ ಭೂತಾನು. ಹಾಗಾದ್ರೆ ಸಿಕ್ಕಿಮಲ್ಲಿ ಬರೆಯಕ್ಕೆ ಜಾಗಿಲ್ಲ, ನೀವೇ ಕಾಮೆಂಟ್ ಮಾಡ್ರಿ. ಎಸ್ ಹಾಗಾದ್ರೆ ಎಷ್ಟು ಅದಾವ ಅಂತೇಳಿ. ಎಸ್ ಬರೆಯಕ್ಕೆ ನೀವೇ ಯೋಚನೆ ಮಾಡಲ್ಲೇ ಬರಿಬೋದು. ನೋಡ್ರಿ ಯಾರ್ಯಾರ ಜೊತೆ ಇದೆ. ಸಿಕ್ಕಿಮು, ಈ ಕಡೆ ನೇಪಾಳ, ಆ ಕಡೆ ಭೂತಾನು, ಮೇಲ್ಗಡೆ ಚೀನಾ. ಆ ಸಿಕ್ಕಿಂನ ವಿಚಿತ್ರ ಏನು ಗೊತ್ತಾ? ವಿಚಿತ್ರ? ಸಿಕ್ಕಿಮಿಂದ ಒಂದು ವಿಚಿತ್ರ ಐತ್ ಕಣ್ರಿ. ಏನು ವಿಚಿತ್ರ ಅಂದ್ರೆ 3 ದೇಶಗಳ ಜೊತೆ ಗಡಿ ಇದೆ. ಆದ್ರೆ ಇಂಡಿಯಾದಲ್ಲಿ ಒಂದೇ ರಾಜ್ಯ ಜೊತೆ ಗಡಿ ಇದೆ. ನೋಡ್ರಿ, ಇದಕ್ಕಿಂತ ಚಿಕ್ಕ ರಾಜ್ಯ ಗೋವಾ 2 ರಾಜ್ಯಗಳ ಜೊತೆ ಗಡಿ ಇದೆ. ಗೋವಾ 2 ರಾಜ್ಯಗಳ ಜೊತೆ ಗಡಿ ಇದೆ. ಭಾರತ ಅದು ಕರ್ನಾಟಕ ಮತ್ತೆ ಮಹಾರಾಷ್ಟ್ರ. ಇದು ನೋಡ್ರಿ ಒಂದೇ ರಾಜ್ಯ ಜೊತೆ ಗಡಿ ಇದೆ. ಹಾಗಾದ್ರೆ ಕೇವಲ ಒಂದು ನೆರೆಯ ರಾಜ್ಯವನ್ನು ಹೊಂದಿರುವ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳ್ಬೋದು. ಕೇವಲ ಒಂದೇ ಒಂದು ನೆರೆಯ ರಾಜ್ಯವನ್ನು ಹೊಂದಿರುವ ರಾಜ್ಯಗಳ ಸಂಖ್ಯೆ ಎಷ್ಟಂದ್ರೆ 2 ರಾಜ್ಯಗಳಿದಾವ. ಇನ್ನೊಂದು ಯಾವ್ದೈತಿ ಸರ? ಅಲ್ಲೇ ಕಾಣಿಸ್ತೈತೆ ನೋಡ್ರಿ. ಕಣ್ ತೆರೆದರೆ ಸಾಲದು, ನೋಡುವುದನ್ನು ಕಲಿಯಬೇಕು. ಯಾವುದು? ಮೇಘಾಲಯ. ನೋಡ್ರಿ, ಮೇಘಾಲಯ ಇದು ಕೂಡ ಅಷ್ಟೇ ಅಸ್ಸಾಂ ಜೊತೆ ಮಾತ್ರ ಬೌಂಡ್ರಿ ಇರೋದು. ಮೇಘಾಲಯ ಇವು 2 ರಾಜ್ಯಗಳು ಕೇವಲ 1 ರಾಜ್ಯಗಳ ಜೊತೆ ಗಡಿಯನ್ನು ಹಂಚ್ಕೊಂಡಿದ್ದಾವ. ಸಿಕ್ಕಿಮು ಪಶ್ಚಿಮ ಬಂಗಾಳದ ಜೊತೆಗೆ ಮಾತ್ರ ಗಡಿಯನ್ನು ಹಂಚ್ಕೊಂಡಿರೋದು. ಎಷ್ಟು ರಾಷ್ಟ್ರಗಳೊಂದಿಗೆ ಅಂದ್ರೆ 3 ರಾಷ್ಟ್ರಗಳು. ಎಷ್ಟು ರಾಜ್ಯದೊಂದಿಗೆ ಅಂದ್ರೆ 1 ರಾಜ್ಯ. ಹಾಗಾದ್ರೆ ಮೇಘಾಲಯ ಎಷ್ಟು ರಾಜ್ಯದೊಂದಿಗೆ ಅಂದ್ರೆ ಅಸ್ಸಾಂ ಜೊತೆ ಮಾತ್ರ ಗಡಿಯನ್ನು ಹಂಚ್ಕೊಂಡೈತೆ ಕಣ್ರಿ. ಎಸ್, ಅರ್ಥ ಆಗಿದೆ ಅನ್ಸುತ್ತೆ. ಅತಿ ಹೆಚ್ಚು ಯಾವುದಂದ್ರೆ ಉತ್ತರ ಪ್ರದೇಶ. ಅದು ನಾವು ಬೇರೆ ಟಾಪಿಕ್ ಅಲ್ಲಿ ಮಾತಾಡೋದು, ಈಗ ಮಾತಾಡೋದು ಬೇಡ. 8 ರಾಜ್ಯಗಳು ಮತ್ತೆ 1 ಕೇಂದ್ರಾಡಳಿತ ಪ್ರದೇಶ ಬರ್ತೈತಿ. ಈಗ ನಾನು ಮಾತಾಡೋದು ಬೇಡ. ಯಾಕೆ ಗೊತ್ತಾ? ಇದು ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಆ 8 ರಾಜ್ಯ 1 ಕೇಂದ್ರಾಡಳಿತ ಪ್ರದೇಶ ಟೋಟಲ್ 9 ಅವು ಯಾವ ಅಂತ ಕೇಳಲ್ಲ ಕಣ್ರಿ. ಅವುಗಳನ್ನು ಕೊಟ್ಟು ಕ್ರಮವಾಗಿ ಗಡಿಯಾರದ ದಿಕ್ಕಿಗೆ ಅನುಗುಣವಾಗಿ ಜೋಡಿಸಿ ಅಂತ ಕೇಳ್ತಾನೆ, ಅಥವಾ ಗಡಿಯಾರದ ವಿರುದ್ಧ ದಿಕ್ಕಿಗೆ ಅನುಗುಣವಾಗಿ ಜೋಡಿಸಿ ಅಂತ ಕೇಳ್ತಾ ಹೋಗ್ತಾನೆ. ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅದ್ರ ಬಗ್ಗೆ ನಾವು ಮುಂದಿನ ಕ್ಲಾಸಲ್ಲಿ ಮಾತಾಡೋಣ. ಡೈವರ್ಟ್ ಆಗೋದು ಬೇಡ. ಹಾಗಾದ್ರೆ ಈಗ ಸಿಕ್ಕಿಮಿಂದು ಬರೆಯಕ್ಕೆ ಜಾಗ ಆಗಲ್ಲ. ಅದಕ್ಕೆ ನೀವೇ ಕಾಮೆಂಟ್ ಎಲ್ಲ ಬರೆದು ಬಿಡಿ. ಎಷ್ಟು ರಾಜ್ಯ ಹೇಳ್ರಿ? ಹಾಗಾದ್ರೆ 1 ನೇಪಾಳ ಆಯ್ತಾ, ಮೇಲ್ಗಡೆ ಚೀನಾ ಆಯ್ತಾ, ಈ ಕಡೆ ಭೂತಾನ್ ಆಯ್ತು. ಕಾಮೆಂಟ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಕ್ಲಾಸ್ ಕೇಳಿಸ್ಕೊಳ್ಳಿ. ಎಸ್, ಹಾಗಾದ್ರೆ ಸಿಕ್ಕಿಂ 3 ರಾಷ್ಟ್ರಗಳ ಜೊತೆಗೆ ಗಡಿಯನ್ನು ಹಂಚ್ಕೊಂಡೈತಿ. ನೆಕ್ಸ್ಟ್ ಹಾಗಾದ್ರೆ ಮುಂದಕ್ಕೆ ಬರ್ತಾ ಹೋಗ್ತೀನಿ. 3 ಬರೆಯೋಕ್ಕಾಗಲ್ಲ, ಬಟ್ ಆದ್ರೂ ಒಂದು ಚಿಕ್ಕದಾಗ ಬರ್ದಿರ್ತೀನಿ. ನೀವು ಅರ್ಥ ಮಾಡ್ಕೊಳ್ತೀರ ಅಂತ ಗೊತ್ತು. ನಮ್ಮ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಂತಾರೆ 3 ಅಂತ. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಅಸ್ಸಾಮಿಗೆ ಬರೋಣ. ಅಸ್ಸಾಮಿಗೆ ನೀವೇ ಈಗ ಕೌಂಟ್ ಮಾಡಿ. ಅಸ್ಸಾಮಿದು ಎಷ್ಟು ಅಂತಂದ್ರೆ ನಾನು ಕಲರ್ ಹುಡುಕಾಡಕತ್ತೀನಿ, ಯಾವ ಕಲರ್ ಅಂತ. ಅಸ್ಸಾಂ ಕೌಂಟ್ ಮಾಡಿ. ಮೇಲ್ಗಡೆ ಭೂತಾನ್ ಜೊತೆ ಗಡಿ ಇದೆ, ಕೆಳಗಡೆ ಬಾಂಗ್ಲಾ ಜೊತೆ ಗಡಿ ಇದೆ. ಅಸ್ಸಾಂ 2 ರಾಜ್ಯಗಳ ಜೊತೆ ಗಡಿ ಇದೆ. ಹಾಗಾದ್ರೆ 2 ರಾಷ್ಟ್ರಗಳ ಜೊತೆ ಗಡಿ ಇದೆ. ಅರುಣಾಚಲ ಪ್ರದೇಶ ಎಷ್ಟು? ನೀವೇ ಕೌಂಟ್ ಮಾಡ್ಬೇಕು ಇವಾಗ. ಅರುಣಾಚಲ ಪ್ರದೇಶ 3 ರಾಷ್ಟ್ರಗಳ ಜೊತೆ ಗಡಿ ಇದೆ. ಎಸ್, ಭೂತಾನ್, ಚೀನಾ, ಮಯನ್ಮಾರ್. ನಾಗಾಲ್ಯಾಂಡ್ ಎಷ್ಟು ರಾಷ್ಟ್ರ ಸರ? ನಾವಿಲ್ಲಿ ಕಲರ್ ಸೆಲೆಕ್ಟ್ ಮಾಡಿದಾಗ ನೀವು ಹೇಳ್ಬಿಡ್ತೀರಾ 1 ಬಿಡಿ ಸರ ಅಂತೇಳಿ. ಮಣಿಪುರ 1 ಸರ್. ಮಿಜೋರಾಂ ಎಷ್ಟು ರಾಷ್ಟ್ರ? ಮಿಜೋರಾಂ ಎಷ್ಟಾಗರೆ 2. ಯಾವ 2? ಒಂದು ಮಯನ್ಮಾರ್, ಇನ್ನೊಂದು ಬಾಂಗ್ಲಾ. ಹಾಗಾದ್ರೆ ತ್ರಿಪುರ ಎಷ್ಟು ಸರ? ತ್ರಿಪುರ ಎಷ್ಟಿದೆ? 1 ಇದೆ ಸರ್. ಮೇಘಾಲಯ 1 ರಾಷ್ಟ್ರ. ಐ ಥಿಂಕ್ ನಿಮ್ಗೆ ಅರ್ಥ ಆಗೈತಿ. ನಿಮಗೆ ಇವಾಗ ಹೋಮ್ವರ್ಕ್ ಏನು ಗೊತ್ತಾ? ಹೋಮ್ವರ್ಕ್ ಅಂದ್ರೆ ಹೋಮ್ವರ್ಕ್ ಅಲ್ಲ, ಇಲ್ಲೇ ಮಾಡಬೇಕು, ಈಗಲೇ ಮಾಡಬೇಕು. ಹಾಗಾದ್ರೆ ಭಾರತ ದೇಶದಲ್ಲಿ 16 ರಾಜ್ಯಗಳು ಅಂತ ಅವಾಗಲೇ ಬರ್ಕೊಂಡಿದ್ದಾರಲ್ವ. 16 ರಾಜ್ಯ 2 ಕೇಂದ್ರಾಡಳಿತ ಪ್ರದೇಶ ಅಂತ ಬರ್ಕೊಂಡಿದ್ದಾರಲ್ವ. ಈಗ ನಿಮಗೆ ಹೋಮ್ವರ್ಕ್ ಏನು ಗೊತ್ತಾ? ಈಗ ನಿಮಗೆ ಹೋಮ್ವರ್ಕು ಭಾರತ ದೇಶದ ಎಷ್ಟು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳು, ಎಷ್ಟು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳು 3 ದೇಶಗಳೊಂದಿಗೆ ತಮ್ಮ ಭೂಗಡಿಯನ್ನು ಹಂಚಿಕೊಂಡಿವೆ ಅಂತೆ. ಎಷ್ಟು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳು 3 ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದ್ದಾವೆ. ಸಾಮಾನ್ಯ ವ್ಯಕ್ತಿಗೂ ಮತ್ತು ಎಕ್ಸ್ಟ್ರಾರ್ಡಿನರಿ ವ್ಯಕ್ತಿಗೆ ಏನು ವ್ಯತ್ಯಾಸ ಗೊತ್ತಾ? ಸಾಮಾನ್ಯ ವ್ಯಕ್ತಿ ಕಣ್ಕಂಡತ್ರ ಇಲ್ಲೆಲ್ಲ ಗಬದಾಡ್ತಿರ್ತಾನೆ. ಈ ಎಕ್ಸ್ಟ್ರಾರ್ಡಿನರಿ ವ್ಯಕ್ತಿ ಏನು ಮಾಡ್ತಾನೆ ಗೊತ್ತಾ? ಕ್ರಮವಾಗಿ ನೋಡ್ಕೊಂತ ಬರ್ತಾನೆ, 3 ಎಲ್ಲಿ ಸಿಗ್ತಾವ ಅಂತ. ಇಷ್ಟೇ ಕಂಡ್ರೆ ವ್ಯತ್ಯಾಸ. ಸಾಮಾನ್ಯ ವ್ಯಕ್ತಿ ಸಡನ್ನಾಗಿ ಇಲ್ಲೊಂದು 3 ಐತಿ, ಇಲ್ಲೊಂದು 3 ಐತಿ, ಇಲ್ಲೊಂದು 3 ಐತಿ ಅಂತ ಅನ್ಕೊಂತಾನೆ. ಹಾಗಾದ್ರೆ ಎಕ್ಸ್ಟ್ರಾರ್ಡಿನರಿ ಪರ್ಸನ್ನು ಅಡ್ವೈಸ್ ಬರ್ಕಂತಾನೆ. ಹಾಗಾದ್ರೆ ಎಲ್ಲೈತಿ 3? ಹಾಗಾದ್ರೆ 1ನೇದು ಲಡಾಖ್ ಇದ. ಹಾಗಾದ್ರೆ 3 ದೇಶಗಳೊಂದಿಗೆ ಗಡಿ. 1ನೇದು ಲಡಾಖ್ ಇದ. 2ನೇದು ಏನೇನಿದಾಗಾರೆ ಹಿಂಗೆ ಅಡ್ವೈಸ್ ಬರಬೇಕು, ಸಿಗ್ತೈತಿ ಕೈಗೆ. ಬಾಂಗ್ಲಾ ಇದ, ಪಶ್ಚಿಮ ಬಂಗಾಳ ಇದ, 3ನೇದು ಸಿಕ್ಕಿಂ ಇದ, 4ನೇದು ಅರುಣಾಚಲ ಪ್ರದೇಶ ಇದ, ಮತ್ತೆ ಯಾವುದಿಲ್ಲ. ಹಾಗಾದ್ರೆ 3 ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ರಾಜ್ಯಗಳ ಸಂಖ್ಯೆ ಎಷ್ಟಂದ್ರೆ 4. ಹಾಗಾದ್ರೆ 3 ದೇಶಗಳ ಜೊತೆ ಬಂದಾಗ ಆದರೆ 3 ದೇಶಗಳು, ಈ ಟೇಬಲ್ ನೀವು ಫುಲ್ ಮಾಡ್ಕೊಂತೀರ ಅಂತ ಅನ್ಕೊಳ್ತೀನಿ. ಫುಲ್ ಮಾಡ್ಕೋಬೇಕು. ಹಾಗಾದ್ರೆ ಫುಲ್ ಮಾಡಿ. ಹಾಗಾದ್ರೆ ನೆಕ್ಸ್ಟ್ ಬರ್ತಾ ಹೋಗ್ತೀನಿ. 3 ದೇಶಗಳೊಂದಿಗೆ ನಾನು ಶಾರ್ಟ್ ಆಗಿ ಬರೆದಿರ್ತೇನೆ ಕಂಡ್ರೆ ನೀವು ಪೂರ್ತಿ ಬರಬೇಕು. 3 ದೇಶಗಳೊಂದಿಗೆ ಅಂದ್ರೆ 3 ದೇಶಗಳೊಂದಿಗೆ ಗಡಿ ಅಂತ ಬಂದ್ರೆ 3 ದೇಶಗಳೊಂದಿಗೆ ಗಡಿ. ನನ್ನ ಉದ್ದೇಶ ನೋಟ್ಸ್ ಕೊಡೋದಲ್ಲ, ಅರ್ಥ ಮಾಡಿಸ್ಬೇಕು ಅಂತೇಳಿ.
ವಿಡಿಯೋವನ್ನು 2-3 ಸರಿ ನೋಡ್ತಾ ಹೋಗಿ ಅರ್ಥ ಆಗ್ತಾ ಹೋಗುತ್ತಾ. ಎಸ್, ಹಾಗಾದ್ರೆ 3 ದೇಶಗಳೊಂದಿಗೆ ಗಡಿ, ಆದರೆ ಒಂದೊಂದೇ ಬಂದ್ಬಿಡೋಣವಾ. ಹಾಗಾದ್ರೆ 3 ದೇಶಗಳೊಂದಿಗೆ ಗಡಿ, 4 ದೇಶಗಳಿದಾವ. ಯಾವ ಸರ? ಒಂದನೇದು ಹಾಗಾದ್ರೆ ಲಡಾಖ್, ಅರ್ಥ ಆಗುತ್ತೆ ಇನ್ನು ಮುಂದೆ ಲಡಾಖು. ಹಾಗಾದ್ರೆ ಎರಡನೇದು ಹಾಗಾದ್ರೆ ಯಾವ್ದಾಗಾರೆ ವೆಸ್ಟ್ ಬೆಂಗಾಲ್. ಮೂರನೇದು ಹಾಗಾದ್ರೆ ಸಿಕ್ಕಿಮ್ಮು. 4ನೇದು ಅರುಣಾಚಲ ಪ್ರದೇಶ, ARP ಅಂತ ಬರೆದಿರ್ತೀನಿ. AP ಅಂದ್ರೆ ಆಂಧ್ರ ಪ್ರದೇಶ, ARP ಅಂದ್ರೆ ಅರುಣಾಚಲ ಪ್ರದೇಶ. ಹಾಗಾದ್ರೆ ಮುಂದ್ಗಡೆ ಬರ್ಕೊಂಬಿಡೋಣವಾ. ಯು ಮೇಕ್ ನೋಟ್ಸ್, ನೀನೇ ನೋಟ್ಸ್ ಮಾಡ್ಬೋದು ಇವಾಗ. ಯಾರೋ ಬರೆದ್ರೆ ನೋಟ್ಸ್ ಓದ್ಕೊಂತ ಕೂರ್ಬೇಡ, ನೀನೇ ನೋಟ್ಸ್ ಓದ್ಕೋ ಇವಾಗ. ಹಾಗಾದ್ರೆ ಲಡಾಖಿಗೆ ಯಾವ ಬರ್ತಾವ ಸರ? ನೀವೇ ಆರ್ಡರ್ ವೈಸ್ ಬರೀ ನೋಡೋಣ. ಒಂದನೇದು ಪಾಕಿಸ್ತಾನ ಬರುತ್ತಾ, ಎರಡನೇದು ಆಫ್ಘಾನಿಸ್ತಾನ ಬರುತ್ತಾ, ಮೂರನೇದು ಚೀನಾ ಬರುತ್ತಾ. ಯಾವಾಗ ನಿಮ್ಮದೇ ಸ್ವಂತ ನೋಟ್ಸನ್ನು ಮಾಡ್ಕೊಂಡು ನೀವೇ ಓದ್ತಿರೋ ಆಗ ಎಕ್ಸಾಮ್ ಧೈರ್ಯ ಬರ್ತೈತಿ. ಆ ಧೈರ್ಯ ಇಟ್ಕೊಂಡು ಎಕ್ಸಾಮ್ನಾಗ ಹೋದ್ರೆ ಆನ್ಸರ್ ಕರೆಕ್ಟ್ ಆಗ್ತಾವೆ. ಎಸ್, ಇಲ್ಲ ಅಂದ್ರೆ ಬೇರೆ ನೋಟ್ಸ್ ಓದ್ಕೊಂಡು ಹೋದ್ರೆ ಅರ್ಥ ಆಗಲ್ಲ ಕಣ್ರಿ, ಹಿಂಗೆ ಓದಬೇಕು. ಹಾಗಾದ್ರೆ ವೆಸ್ಟ್ ಬೆಂಗಾಲಿಗೆ ಬರೋಣ ಆರ್ಡರ್ ವೈಸು. ಹಾಗಾದ್ರೆ ವೆಸ್ಟ್ ಬೆಂಗಾಲಿಗೆ ಆರ್ಡರ್ ವೈಸ್ ಬರೋದಾದ್ರೆ ನೇಪಾಳ ಆಯ್ತಾ? ಹಾಗಾದ್ರೆ ವೆಸ್ಟ್ ಬೆಂಗಾಲ್. ನೆಕ್ಸ್ಟ್ ಭೂತಾನ್ ಆಯ್ತಾ? ಭೂತಾನ್ ಇದನ. ನೆಕ್ಸ್ಟ್ ಬಾಂಗ್ಲಾ ಇದೆ. ಮತ್ತೆ ಬೆಂಗಳೂರು ಅಂತ ಬರ್ಕೊಂಡಿದ್ದೀರಾ ಬಾಂಗ್ಲಾದು. ಎಸ್, ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ಪೂರ್ತಿ ಬರ್ಕೊಳ್ಳಿ, ಸಮಸ್ಯೆ ಇಲ್ಲ. ಎಸ್, ಹಾಗಾದ್ರೆ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗ್ತೀನಿ. ಸಿಕ್ಕಿಮ್ಗೆ ಯಾವ್ದಾವ ಸರ? ನೇಪಾಳ ಇದನ, NPL ಮತ್ತು ಯಾವುದೋ ಇದರಲ್ಲಿ ಮತ್ತೆ IPL ಅಂತ ಬರ್ಗಿದ್ಯಾ. IPL ಅಂತ ಬರ್ಕೊಂಡು ಆಮೇಲೆ ನಿಮ್ಮ ಲೈಫ್ ಲಾಂಗ್ BPL ಆಗಬೇಕಾಗುತ್ತೆ. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಹಾಗಾದ್ರೆ ನೇಪಾಳ, ಚೀನಾ ಇದ. ನೆಕ್ಸ್ಟು ಭೂತಾನ್ ಇದ. ನೆಕ್ಸ್ಟ್ ಅರುಣಾಚಲ ಪ್ರದೇಶಕ್ಕೆ ಬರೋಣ. ಭೂತಾನ್ ಇದ. ನೆಕ್ಸ್ಟ್ ಚೀನಾ ಇದ. ನೆಕ್ಸ್ಟ್ ಮಯನ್ಮಾರ್ ಇದ. ಹಾಗಾದ್ರೆ ಭಾರತದ ಎಷ್ಟು ರಾಜ್ಯಗಳು 3 ದೇಶಗಳೊಂದಿಗೆ ಗಡಿಯನ್ನು ಹಂಚ್ಕೊಂಡಿದ್ದಾವೆ ಅಂದ್ರೆ 4 ರಾಜ್ಯಗಳು. ಕೆಲವೊಂದಿಷ್ಟು ನಾನು ಬೋರ್ಡ್ ಮೇಲೆ ಬರ್ದಿರಲ್ಲ, ಪಾಯಿಂಟ್ಗಳನ್ನ ಬರ್ಕೋಬೇಕು. ಫಾರ್ ಎಕ್ಸಾಂಪಲ್ ಆಗಿ ನಾನು ಮೇಘಾಲಯ, ಸಿಕ್ಕಿಂ ಕೇವಲ 1 ರಾಜ್ಯದೊಂದಿಗೆ ಅಂತ ಹೇಳ್ತಾ ಹೋದೆ. ಬರ್ಕೋಬೇಕು ಅವನ್ನೆಲ್ಲವೂ ಕೂಡ, ಯಾಕಂದ್ರೆ ಎಲ್ಲ ನಾಲೆಡ್ಜ್ ಇರ್ಬೇಕಂದ್ರೆ ಎಕ್ಸಾಮ್ಗೆ. ಗೊತ್ತಿತ್ತು ಅಂದ್ರೆ ಬರ್ಕೊಳಕ್ ಹೋಗಬೇಡ. ಎಸ್, ಓಕೆ, ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಬರ್ಕೊಳ್ತಾ ಹೋಗಷ್ಟೇ. ಈಗ ಬರೋಣ 3 ದೇಶ ಅಂತ ಹೇಳಿದ್ರಲ್ವಾ. ನೀವೀಗ 2 ದೇಶದ ಯೋಚನೆ ಮಾಡ್ಬೇಕು ಇವಾಗ. ಹಾಗಾದ್ರೆ 2 ದೇಶಗಳೊಂದಿಗೆ ಅಂತಂದ್ರೆ ಹೆಂಗ್ ಓದ್ಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಇವಾಗ ಹೆಂಗ್ ಓದ್ಬೇಕಂತ ಗೊತ್ತಾಗಿದೆ. ಚಾರ್ಟ್ ಓಪನ್ ಮಾಡ್ಕೋಬೇಕು. ಎಸ್, ಹಾಗಾದ್ರೆ ಆರ್ಡರ್ ವೈಸ್ ಬರ್ಬೇಕು 2 ಅಂತ ಹೇಳಿ. ಎಸ್, 2 ಎಲ್ಲಿದಾವ? ಹಾಗಾದ್ರೆ ಆರ್ಡರ್ ವೈಸ್ ಬರೋಣ. ಹಾಗಾದ್ರೆ ಉತ್ತರಾಖಂಡ 1. ನೆಕ್ಸ್ಟ್ ಮುಂದಕ್ಕೆ ಬರೋಣ. ಎಸ್, ಅಸ್ಸಾಂ 2. ನೆಕ್ಸ್ಟ್ ಮುಂದಕ್ಕೆ ಬರೋಣ. ಮಿಜೋರಾಂ 3. ಹಾಗಾದ್ರೆ 2 ದೇಶಗಳೊಂದಿಗೆ ಗಡಿ ಹೊಂದಿರೋ 3 ರಾಜ್ಯಗಳು ಬರ್ತವೆ. ಒಂದೇದು ಯಾವುದು ಸರ್ ಅಂತಂದ್ರೆ ಉತ್ತರಾಖಂಡ ಆಯ್ತಾ? ಇದನ. ಎರಡನೇದು ಅಸ್ಸಾಂ ಇದನ. ಮೂರನೇದು ಮಿಜೋರಾಂ ಇದನ. ಮಿಜೋರಾಂ ಇದೆ. ಹಾಗಾದ್ರೆ ಉತ್ತರಾಖಂಡ ಜೊತೆ ಯಾವ್ದೈತೆ ಸರ? ಉತ್ತರಾಖಂಡದ ಜೊತೆ ಯಾವ್ದಿದೆ ಸರ? ಉತ್ತರಾಖಂಡ ಜೊತೆ ಒಂದನೇದು ಚೀನಾ ಇದನ ಮೇಲ್ಗಡೆ. ಅದ್ರ ಪಕ್ಕದಲ್ಲಿ ಯಾವ್ದಾದ್ರೆ NPL, ನೇಪಾಳ ಇದನ. ಹಾಗಾದ್ರೆ ಅಸ್ಸಾಂ ಜೊತೆ ಯಾವ್ದೈತಿ ಸರ? ಮೇಲ್ಗಡೆ ಬರೋಣ, ಭೂತಾನ್ ಇದನ. ಕೆಳಗಡೆ ಬಂದ್ರೆ ಯಾವ್ದಿದೆ? ಬಾಂಗ್ಲಾ ಇದ ಸರ್. ಮಿಜೋರಾಂ ಜೊತೆ ಆ ಕಡೆ ಸೈಡ್ ಹೋದ್ರೆ ಮಯನ್ಮಾರ್ ಇದನ. ಈ ಕಡೆ ಸೈಡ್ ಬಂದ್ರೆ ಬಾಂಗ್ಲಾ ಇದ. ಈ ಕಡೆ ಸೈಡ್ ಬಂದ್ರೆ ಬಾಂಗ್ಲಾ ಇದ. ಹಾಗಾದ್ರೆ 1 ರಾಜ್ಯದೊಂದಿಗೆ ಯಾವಿದಾವ ಸರ? ಕೇವಲ 1 ರಾಜ್ಯದೊಂದಿಗೆ, 1 ದೇಶದೊಂದಿಗೆ ಮಾತ್ರ. ಒಂದು ದೇಶದೊಂದಿಗೆ ಒಟ್ಟು 11 ಇದಾವೆ. 11 ಯಾವಂತ ಬರ್ಕೊಳ್ಳೋ ಜವಾಬ್ದಾರಿ ನಿಮ್ದು. 11 ರಾಜ್ಯಗಳಂತ ಹೇಳಕತ್ತಿಲ್ಲ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ 2 ಸೇರಿ 11 ಅಂತ ಹೇಳಕತ್ತಿದ್ದೀನಿ. 11 ಯಾವ ಸರ? 11 ಹೆಂಗ್ ಹೇಳಿದೆ ಸರ? ಟೋಟಲ್ 18 ಇದಾವ. 18ರಾಗ 7 ಹೋದ್ರೆ ಉಳಿದ್ರೆ 11. ಹಾಗಾದ್ರೆ 1ನೇದು ಗುಜರಾತ್ ಐತಾ? ಆರ್ಡರ್ ವೈಸ್ ಬರ್ಬೇಕು. ಗುಜರಾತ್ ಐತಾ? 2ನೇದು ರಾಜಸ್ಥಾನ ಐತಾ? 3ನೇದು ಪಂಜಾಬ್ ಇದನ. 4ನೇದು ಜಮ್ಮು ಕಾಶ್ಮೀರದ. 5ನೇದು ಲದಾಖ್ ಐತಾ? ಲದಾಖ್ ಇಲ್ಲ. ಲದಾಖ್ 3 ರಾಜ್ಯಗಳ ಜೊತೆ ಐತಿ. ಹಾಗಾದ್ರೆ ನೆಕ್ಸ್ಟ್ 6ನೇದು ಹಿಮಾಚಲ ಪ್ರದೇಶ ಇದನ್ನ. 7ನೇದು ಉತ್ತರಾಖಂಡ ಐತಾ? ಇಲ್ಲ. ಹಾಗಾದ್ರೆ ಉತ್ತರಾಖಂಡ ಅಂತ ತಕ್ಷಣ ಚಾನ್ಸೇ ಇಲ್ಲ. 2. ಹಾಗಾದ್ರೆ ನೆಕ್ಸ್ಟ್ ಹಾಗಾದ್ರೆ ಯಾವುದು? UP ಇದೆ, ಬಿಹಾರ ಇದೆ. ಬಿಹಾರ ಇದೆ. ಹಾಗಾದ್ರೆ ವೆಸ್ಟ್ ಬೆಂಗಾಲ್ ಐತಾ? ಇಲ್ಲ. ಅಸ್ಸಾಂ ಐತಾ? ಸರ್ ಮೇಲೆ ಸಿಕ್ಕಿಂ ಐತಾ? ಇಲ್ಲ. ಅಸ್ಸಾಂ ಐತಾ? ಇಲ್ಲ. ಅರುಣಾಚಲ ಪ್ರದೇಶ ಐತಾ? ಇಲ್ಲ. ಯಾವುದು? ನಾಗಾಲ್ಯಾಂಡ್ ಇದೆ. ನಾಗಾಲ್ಯಾಂಡ್ ಬಿಟ್ಟು ಮುಂದಕ್ಕೆ ಹೋದ್ರೆ ನಾಗಾಲ್ಯಾಂಡ್ ಬಿಟ್ಟು ಮುಂದಕ್ಕೆ ಹೋದ್ರೆ ಮಣಿಪುರ ಇಲ್ಲ. ಮಣಿಪುರ ಇದೆ. ಅದಾದ್ಮೇಲೆ ಮಿಜೋರಾಂ ಇಲ್ಲ. ತ್ರಿಪುರ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಮೇಘಾಲಯ ಇದೆ. ಕೌಂಟ್ ಮಾಡ್ಕೊಂತ ಬರ್ರಿ. 1 ಗುಜರಾತ್, 2 ರಾಜಸ್ಥಾನ, 3 ಪಂಜಾಬ್, 4 ಜಮ್ಮು ಕಾಶ್ಮೀರ, 5 ಹಿಮಾಚಲ ಪ್ರದೇಶ, 6 ಉತ್ತರ ಪ್ರದೇಶ, 7 ಬಿಹಾರ, 8 ನಾಗಾಲ್ಯಾಂಡ್, 9 ಮಣಿಪುರ, 10 ತ್ರಿಪುರ, 11 ಮೇಘಾಲಯ. ಹಾಗಾದ್ರೆ 11 + 3 14 + 4 18. ಆವಾಗಿನ ಲೆಕ್ಕಕ್ಕೆ ಇವಾಗಿನ ಲೆಕ್ಕ ಟ್ಯಾಲಿ ಆಗ್ಯಾವ. ಇಲ್ಲ ರಾಜ್ಯ ಅಂದಿನಂದ್ರೆ ನೀವು ಅರ್ಥ ಮಾಡ್ಕೊಂಡ್ರೆ ಕೆಲವೊಂದು ಕೇಂದ್ರಾಡಳಿತ ಪ್ರದೇಶ ಇದಾವ ಸರ್. ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಅಲ್ಲ ಸರ್, ಅದು ನಿಮ್ಗೆ ಅರ್ಥ ಆಗ್ತೈತಿ. ಎಸ್, ಹಾಗಾದ್ರೆ ಈಗ ಸ್ವಲ್ಪ ಈ ರೀತಿನೂ ಪ್ರಶ್ನೆಗಳನ್ನ ಕೇಳ್ಬೋದು. ನಾನು ಈಗ ನಿಮ್ಮನ್ನು ಯಾಮಾರಿಸಲ್ಲ. ಈಗ ಯಾಮಾರಿಸೋದಂದ್ರೆ ಉದ್ದೇಶ ಇಲ್ಲಿ ನಾನು ಯಾಮಾರಿಸ್ತೀನಿ ಅಂತಂದ್ರೆ ಅದ್ರ ಅರ್ಥ ಏನು ಗೊತ್ತಾ? ಎಕ್ಸಾಮಲ್ಲಿ ಯಾಮಾರಬಾರ್ದು ನೀವು ಅಂತೇಳಿ. ಸ್ವಲ್ಪ ಯಾಮಾರಿಸ್ತೀನಿ ನೋಡ್ರಿ. ಹಂಗಾದ್ರೆ ಈ ಬೋರ್ಡ್ ಮೇಲೆ ಇಟ್ಕೊಂಡು ಯಾಮಾರಿಸ್ತೀನಿ ಅದನ್ನ. ಈ ಭಾರತದಲ್ಲಿ
ಎಷ್ಟು ರಾಜ್ಯಗಳು, ಸರಿಯಾಗಿ ಕೇಳಿಸ್ಕೋಬೇಕಾ, ಯಾಕಂದ್ರೆ ಕೇಂದ್ರ ಹಿಂಗೆ ಕಂಡ್ರೆ ಯಾಮಾರಿಸೋದು. ಭಾರತದಲ್ಲಿ ಎಷ್ಟು ರಾಜ್ಯಗಳು ಕನಿಷ್ಠ 2 ದೇಶಗಳೊಂದಿಗೆ ಗಡಿಯನ್ನು ಹೊಂದಿವೆ ಅಂತೇಳಿ, ಕನಿಷ್ಠ 2 ದೇಶಗಳೊಂದಿಗೆ ತಮ್ಮ ಭೂಗಡಿಯನ್ನು ಹಂಚಿಕೊಂಡಿವೆ. ಎಷ್ಟಾಗಾರೆ 3, 4 ಅಥವಾ 11? ಆನ್ಸರ್ ಎಷ್ಟು ಅಂದರೆ ಯೋಚನೆ ಮಾಡಿರ್ತೀರಾ. ದ ರೈಟ್ ಆನ್ಸರ್ ಈಸ್ 7. ಯಾಕಂದ್ರೆ ಕನಿಷ್ಠ 2 ಅಂದರೆ ಇವು ಕೂಡ ಬರ್ತಾವ. ಅವನೇನು ಹೇಳವನೆ, ಕನಿಷ್ಠ 2ರೊಂದಿಗೆ. ಹೌದು, ಕನಿಷ್ಠ 2 ಇದಾವಲ್ವಾ ಸರ್, 3 ಇದಾವಲ್ಲ ಸರ್, 3 6 ಇರಲಿ ಬೇಜಾರಲ್ಲ, ಕನಿಷ್ಠ 2 ಅಂತ ಇದಾವ ತಾನೆ. ಇದೇ ಕಂಡ್ರೆ ಯಾವ ಮಾರ್ಕ್ಸು, ಓದ್ಕೊಂಡು ಹೋಗಿನೂ ಮಾರ್ಕ್ಸ್ ಯಾಕೆ ಹಾಕಾಗಲ್ಲ ಅಂತ ನೋಡ್ರಿ, ಓದ್ಕೊಂಡು ಹೋಗಿರ್ತೀರಿ ನೀವು, ಇದು ಗೊತ್ತಾಗಬೇಕು. ಇದಕ್ಕೆ ಮೆಂಟರ್ಶಿಪ್ ಅಂತ ಕರಿತಾ ಹೋಗ್ತಾರೆ, ಇದಕ್ಕೆ ಟೀಚರ್ ಬೇಕಾಗೋದು. ನಾವು ಪಾಪ ಹಿಂಗೆಲ್ಲ ಓದ್ಕೊಂಡು ಹೋಗಿರ್ತೀವಿ, ನಾನು ಈ ಸೆಂಟೆನ್ಸ್ ಹೇಳಿಲ್ಲ ಅಂದರೆ ಈ ಪ್ರಶ್ನೆ ಬಂದರೆ ನೀವು ಆನ್ಸರ್ ಮಾಡೋಕೆ ಆಗ್ತಿರಲ್ಲ. ಕನಿಷ್ಠ 2 ಅಂತ ಹೇಳೋ ಅನ್ಕೊಂಡ್ರಿ, ಕನಿಷ್ಠ 2 ಅಂದರೆ ಎಷ್ಟು ಹೇಳಾಗ್ರೆ, ಇವು ಬರ್ತವೆ. ಹೌದು, 2 ಹೋದವೆ. ನೀವು ಪಾಪ ಕನಿಷ್ಠ 2 ಅಂದ್ರೆ ಏನು ಮಾಡ್ಬಿಡ್ತೀರಾ, 3 ಅಂತ ಹಾಕ್ಬಿಡ್ತೀರಾ. ಅವ್ನು ಹೇಳೋಣ ಕೇಳಿರೋದು ಪ್ರಶ್ನೆ ಸರಿಯಾಗಿ ಕೇಳಿಸ್ಕೋಬೇಕು. ಮಿನಿಮಮ್ 2 ಅಂತ ಹೇಳವನೆ. ಮಿನಿಮಮ್ 2 ಅಂದರೆ 7 ರಾಜ್ಯಗಳು, ಇದರಲ್ಲೂ 2 ಇದಾವ, ಇದರಲ್ಲೂ 2 ಇದಾವ. ಸರ್ ಕನಿಷ್ಠ 1 ಅಂತ ಕೇಳಿದ್ರೆ 18, 16 + 2. ಸರ್ ಕನಿಷ್ಠ 3 ಅಂತ ಕೇಳಿದ್ರೆ ಇದು. ಹಾಗಾದ್ರೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳೋಣ, ಗರಿಷ್ಠ 2 ಅಂತ ಕೇಳಿದ್ರೆ ಎಷ್ಟಾಗ್ತೀರಾ? ಹಾಗಾದ್ರೆ ಮ್ಯಾಕ್ಸಿಮಮ್ ಗರಿಷ್ಠ 2 ಅಂತಂದ್ರೆ ಎಷ್ಟಾಗ್ತೀರಾ? ಅವಾಗ 14. ಗರಿಷ್ಠ 2 ಇರಬೇಕು ಅಂತ ಹೇಳೋದು ಕಣ್ರಿ. ಕನಿಷ್ಠ ಎಷ್ಟಾರು ಇರ್ಬೋದಲ್ವೇ? ಗರಿಷ್ಠ 2 ಅಂತಂದ್ರೆ ಅದರಷ್ಟು ಹೇಳಿ ಜಾಸ್ತಿ ಅಂದ್ರೆ 2 ಇರಬೇಕು. ಹಂಗಾರೆ 1 ಇರ್ಬೋದು, 1 ಇರ್ಬೋದು, 0 ಕೌಂಟ್ ಮಾಡ್ಕೊಂಡ್ಬಿಡ, 1 ಇರ್ಬೋದು. ಆದ್ರೆ ಇವೆಲ್ಲ 1 ಇದಾವ, 0 ಇವು ಬರಲ್ಲ. ಯಾಕೆ ಹೇಳ್ರಿ, ಗರಿಷ್ಠ 2 ಅಂತ ಹೇಳೋಣ, ಇವು 3 ಇದಾವ. ಐ ಥಿಂಕ್ ಅರ್ಥ ಆಗಿದೆ ಅಂತ ಅನ್ಸುತ್ತಾ? ಇದಕ್ಕೆ ಏನು ಕಂಟೆಂಟ್ ನಿಮಗೆ ಪೂರ್ತಿ ಗ್ರಿಪ್ ಇರಬೇಕು ಅಂತ ಹೇಳೋದು. ಇಷ್ಟು ನೆರೆಯ ರಾಷ್ಟ್ರಗಳೊಂದಿಗೆ ಎಷ್ಟು ಸಂಬಂಧ ಐತೆ ಅನ್ನೋದನ್ನು ನಾವು ಇವತ್ತು ಅಧ್ಯಯನ ಮಾಡ್ತಾ ಹೋದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಭಾರತದ ನೆರೆಯ ರಾಷ್ಟ್ರಗಳ ಸಂಖ್ಯೆ 11, ಭೂಗಡಿ ಹೊಂದಿರೋದು 7. ಅವು ಯಾವಿದಾವ, ಜಲಗಡಿ ಯಾವಿದಾವ, ಮಿಶ್ರಗಡಿ ಯಾವಿದಾವ, ಸೊ ಅಂಡಗೆ ಅವು ಯಾವಿದಾವ ಅನ್ನೋದನ್ನು ನಾವು ನಕ್ಷೆಯ ಮೂಲಕ ಅಧ್ಯಯನ ಮಾಡ್ತಾ ಹೋಗಿದ್ದೀವಿ. ಜೊತೆಗೆ ಇದು ಕ್ಲಾಸ್ ನಾನು ಪಾಠ ಮಾಡಿಲ್ಲ, ಯಾಕೆ ನಮ್ಮ ಇಂಡೋನೇಷ್ಯಾ ಗಡಿ ಆಗುತ್ತೆ, ಯಾಕೆ ಮಲೇಷ್ಯಾ ಗಡಿ ಆಗಲ್ಲ ಅನ್ನೋದನ್ನ ಅರ್ಥ ಮಾಡ್ಸೋಕೋಸ್ಕರ ಹೇಳಿದ್ದೀನಿ. ಇದನ್ನ ನಿಮಗೆ ವರ್ಲ್ಡ್ ಜಿಯೋಗ್ರಫಿ ತಿಳಿಸ್ತಾ ಹೋಗ್ತೀನಿ ಅಂತ. ಇನ್ನು ಭಾರತದ ಗಡಿಗಳು, ಇದು ಕಿಲೋಮೀಟರ್ ಕರೆಕ್ಟ್ ಇದೆ. ಡಾಟಾ ಇಂಟರ್ನೆಟಲ್ಲಿ ವ್ಯತ್ಯಾಸ ಇರುತ್ತೆ, ಯಾಕಂದ್ರೆ ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ. ಯಾಕೆ ವ್ಯತ್ಯಾಸ ಇರುತ್ತೆ ಅಂತಂದ್ರೆ ಇದು ಕರೆಕ್ಟಾಗಿದೆ ಡೇಟಾ. ಯಾಕೆ ವ್ಯತ್ಯಾಸ ಆಗುತ್ತೆ ಇಂಟರ್ನೆಟಲ್ಲಿ ಅಂದ್ರೆ ಬಿಕಾಸ್ ಆಫ್ ದ ಡಿಸ್ಪ್ಯೂಟ್ ಏರಿಯಾಗಳು ಇರೋದ್ರಿಂದ ವ್ಯತ್ಯಾಸ ಆಗ್ತಾ ಹೋಗುತ್ತಾ. ಎಲ್ಲ ಓದ್ಕೊಳ್ಳೋಕೆ ಟ್ರೈ ಮಾಡಿ. ಇಲ್ಲ ಸರ್ ನಮಗೆ ಸ್ವಲ್ಪ ಯಾಕೋ ಕಷ್ಟ ಆಗ್ತೈತೆ ಅಂತಂದ್ರೆ ಅಟ್ಲೀಸ್ಟ್ ಇದು ಆರ್ಡರ್ ವೈಸ್ ಆದ್ರೂ ಗೊತ್ತಿರಲಿ. ಆರ್ಡರ್ ವೈಸ್ ನೆನಪಿಟ್ಕೊಳ್ತಾರೆ ಬಿಡ್ರಿ, ಬಚ್ಚಪ್ಪನ್ MBA ಅಂತೇಳಿ, ಬಚ್ಚಪ್ಪನ್ MBA ಆರ್ಡರ್ ವೈಸ್ ಇದೆ ಅದು. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಟೋಟಲ್ 15,200 ಕಿಲೋಮೀಟರ್ ಇದ. ಜೊತೆಗೆ ಭೂಗಡಿ ಹೊಂದಿರೋದು ನೋಡ್ರಿ, ಇದು ಒಂದು ಮ್ಯಾಪು, ಒಂದು ನಕ್ಷೆ, ಇದು ಒಂದು ಮ್ಯಾಪ್, ಇದು ಒಂದು ಪೇಜ್ ಎಲ್ಲ ಕಂಡ್ರೆ ಇದೇನು ನೀವು ಬುಕ್ದಲ್ಲಿ ನೋಡ್ಕೊಂತ ಹೋದ್ರೆ 5-6 ಪೇಜ್ ಆಗ್ತೈತಿ. ಆ ಟೇಬಲ್ ಎಲ್ಲ ಮಾಡ್ಕೊಂಡಿರ್ತೀರ. ಎಷ್ಟು ಸಿಂಪಲ್ ಆಯ್ತು ನೋಡ್ರಿ. ಇವಾಗ ಗುಜರಾತ್ ಅಂದ ತಕ್ಷಣ ಬಿಡಿ ಸರ ಪಾಕಿಸ್ತಾನ ಒಂದೇ, ಹಾಗಾದ್ರೆ ರಾಜಸ್ಥಾನ ಒಂದೇ ಪಾಕಿಸ್ತಾನ, ಹಾಗಾದ್ರೆ ನೆಕ್ಸ್ಟ್ ಪಂಜಾಬ್ ಪಾಕಿಸ್ತಾನ ಒಂದೇ, ಹಾಗಾದ್ರೆ ಜಮ್ಮು ಕಾಶ್ಮೀರ ಪಾಕಿಸ್ತಾನ ಒಂದೇ, ಹಾಗಾದ್ರೆ ಲದಾಖು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ. ಯಾವುದೇ ಕಾರಣಕ್ಕೂ ನೀವು ಅಫ್ಘಾನಿಸ್ತಾನ, ಪಾಕಿಸ್ತಾನ, ಚೀನಾ ಅನ್ನಬಾರ್ದು. ನಿಮ್ಮ ಮೈಂಡ್ ಆರ್ಡರ್ ವೈಸೇ ಫಿಕ್ಸ್ ಆಗಿಬಿಡ್ಬೇಕು. ಅದು ಇನ್ನು 1 ವರ್ಷ ಬಿಟ್ಟು ಕೇಳಿದ್ರು ಲಡಾಖ್ ಜೊತೆ ಅಂದ್ರೆ ಹಿಂಗೆ ಹೇಳ್ಬೇಕು ನೀವು, ಇಲ್ಲ ಹಿಂಗೆ ಹೇಳ್ಬೇಕು, ಚೀನಾ, ಅಫ್ಘಾನಿಸ್ತಾನ, ಪಾಕಿಸ್ತಾನ ಅಂತೇಳಿ ಹಿಂಗೆ ಸೆಟ್ ಮಾಡ್ಕೊಂಡು ಓದ್ಕೊಂತ ಹೋಗ್ರಿ. ಅದು ಲಾಂಗ್ ಟರ್ಮ್ ನೆನಪಿರ್ತೈತೆ. ಯಾಕೆ ಮರ್ತು ಹೋಗ್ತೈತೆ ಅದು? ನೀವು ಓದೋ ವೇ ಸರಿಯಾಗಿಲ್ಲ ಕಣ್ರಿ. ಒಂದು ದಾರ ಕೊಟ್ಟುಬಿಟ್ರೆ ಕರೆಕ್ಟಾಗಿ ಸುತ್ತಿದ್ರೆ ಕರೆಕ್ಟಾಗಿ ಬಿಚ್ಚಬಹುದು. ನೀವು ಹೆಂಗೆ ಬೇಕು ಹಂಗೆ ಮುಚ್ಚಿಟ್ರೆ ಅದು ಎಕ್ಸಾಮಲ್ಲಿ ಬರೋದೇ ಇಲ್ಲ. ಅದು ಫೈಲ್ ಮೈಂಡ್ನಾಗ ಓಪನ್ ಮಾಡಲ್ಲ, ಇವಾಗಲೇ ಹೆಂಗೆ ಬೇಕಂಗೆ ಸುತ್ತಿಟ್ಟಿದ್ಯಾ ಅಂತೇಳಿ. ಫಸ್ಟ್ ಆರ್ಡರ್ ವೈಸ್ ಸೆಟ್ ಮಾಡಿ. ಯಾಕೆ 1, 2, 3, 4 ಮರ್ತೋಗಲ್ಲ? ಯಾಕೆ ಮಗ್ಗಿನೇ ಮರ್ತು ಹೋಗ್ತಾ ಇದಾವ? 1, 2, 3, 4 ಆರ್ಡರ್ ವೈಸ್ ಇದಾವ. ಎಸ್, ಹಾಗಾದ್ರೆ ಮಗ್ಗಿ ಆರ್ಡರ್ ವೈಸ್ ಇದಾವೆ, ಬಟ್ ಆದ್ರೆ ಈಸಿಯಾಗಿ ಅಲ್ಲಿ ಲೊಕೇಟ್ ಆಗಿಲ್ಲ. ಇವು ಕೂಡ ಅಷ್ಟೇ. ನೀವೇನಾದರೂ ಇದನ್ನ ಬಿಟ್ಟು ಬೇರೆ ವೇದಲ್ಲಿ ಏನಾದರೂ ಓದ್ಕೊಳಕ್ಕೆ ಹೋದ್ರೆ ನೆನಪಿರಲ್ಲ ಅಂತ ಹೇಳಲ್ಲ, ನೆನಪಿರ್ತೈತಿ, ಬಟ್ ಅದು ಡಿಫಿಕಲ್ಟ್ ಆಗಿ. ಯಾಕೆ ಕೊಡಬೇಕು? ಕೋಡನ ಅವಶ್ಯಕತೆ ಏನಿದೆ ಅನ್ನೋದಕ್ಕೆ ಕೇಳ್ತಾ ಹೋದೆ. ಟಾಪಿಕ್ ಥರನೇ ಓದ್ಕೊಂಡ್ಬಿಟ್ರೆ ನಮಗೆ ಕೋಡೆ ಅವಶ್ಯಕತೆ ಇರಲ್ಲ. ಕೋಡು ಒಳ್ಳೆ ಟೆಕ್ನಿಕ್ಕು, ಆದ್ರೆ ಎಲ್ಲ ಟೈಮಲ್ಲೂ ಕೂಡ ಅದು ಬೇಡ. ನಾನು ನಿಮ್ಗೆ ಎಲ್ಲ ಟೈಮಲ್ಲೂ ಬೇಡ. ನಾನು ಪ್ರೀವಿಯಸ್ ಕ್ಲಾಸ್ ಹೇಳ್ತಾ ಹೋದೆ ಕರ್ಕಾಟಕ ಸಂಕ್ರಾಂತಿ ಹೆಂಗೆ ನೆನ್ಪಿಟ್ಕೋಬೇಕು ಅಂತೇಳಿ. ಯಾಕಂದ್ರೆ ನಾವು ಕೋಡ್ ಮಾಡ್ಕೊಂಡು ಹೋಗ್ಬಿಟ್ರೆ ಮರ್ತೋಗೋ ಚಾನ್ಸಸ್ ಇರ್ತೈತಿ. ಅವನು ಪಶ್ಚಿಮದಿಂದ 3ನೇ ರಾಜ್ಯ ಯಾವ್ದು ಅಂತ ಕೇಳ್ಬಿಡ್ತಾನೆ. ನಾವು ಯಾವುದೋ ಕೋಡ್ ಮಾಡ್ಕೊಂಡ್ರೆ ಯಾಮಾರೋ ಚಾನ್ಸ್ ಇರುತ್ತೆ ಕಣ್ರಿ. ಪಶ್ಚಿಮದಿಂದ 3ನೇದು ಯಾವುದು, ಪೂರ್ವದಿಂದ 3ನೇದು ಯಾವುದು, ಹಾಗಾದ್ರೆ ಮಧ್ಯ ಇರೋ 2 ರಾಜ್ಯಗಳು ಯಾವುದು? 8 ಇದಾವಲ್ವ, ಮಧ್ಯ ಇರೋ 3 ಯಾವ ಅಂತ ಕೇಳ್ಬಿಡ್ತಾನೆ. ಪೂರ್ವದಿಂದ ಪಶ್ಚಿಮ ಕ್ರಮವಾಗಿ ಬರ್ರಿ ಅಂತ ಕೇಳ್ಬಿಡ್ತಾನೆ. ಈಗ ಈಸಿಯಾಗಿ ಆನ್ಸರ್ ಮಾಡ್ಕೋಬೋದು. ಲಡಾಖ್ 3, ಹಿಮಾಚಲ ಪ್ರದೇಶ 1, ಹಾಗಾದ್ರೆ ಉತ್ತರಾಖಂಡ 2, ಹಾಗಾದ್ರೆ ಸಿಕ್ಕಿಂ, ಹಾಗಾದ್ರೆ ಈ ಕಡೆ ಯಾವುದು ಉತ್ತರ ಪ್ರದೇಶ 1, ಹಾಗಾದ್ರೆ ಬಿಹಾರ 1, ಹಾಗಾದ್ರೆ ಪಶ್ಚಿಮ ಬಂಗಾಳ. ಇಲ್ಲೇ ಕನ್ಫ್ಯೂಸ್ ಆಗ್ತೈತಿ. ಇದನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ವಿಡಿಯೋ ರಿವೈಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗಾದ್ರೆ ಪಶ್ಚಿಮ ಬಂಗಾಳ 3, ಸಿಕ್ಕಿಂ 3, ಹಾಗಾದ್ರೆ ಅಸ್ಸಾಂ 2, ಹಾಗಾದ್ರೆ ಅರುಣಾಚಲ ಪ್ರದೇಶ 3, ನಾಗಾಲ್ಯಾಂಡು, ಮಣಿಪುರ, ಮಿಜೋರಾಂ 2, ತ್ರಿಪುರ 1. ಇದು ಭಾಳ ಇಂಪಾರ್ಟೆಂಟು. ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅರ್ಥ ಆಗ್ಬೇಕಾದ್ರೆ ಇದು ಇಂಪಾರ್ಟೆಂಟು. ಅಂತಾರಾಷ್ಟ್ರೀಯ ಸಂಬಂಧ ಅರ್ಥ ಆಗ್ಬೇಕಾದ್ರೆ ಇದು ಇಂಪಾರ್ಟೆಂಟು. ಹಾಗಾದರೆ ಇದು ಬೇಸಿಕ್ ಚಾಪ್ಟರ್ ಆಗಿರೋದ್ರಿಂದ, ಆರಂಭದ ತರಗತಿಗಳಾಗಿರೋದ್ರಿಂದ ನಾನು ಉದ್ದೇಶಪೂರ್ವಕವಾಗಿಯೇ ತುಂಬ ನಿಧಾನಕ್ಕೆ ಪಾಠ ಮಾಡಕತ್ತಿದ್ದೀನಿ. ಇನ್ನು ಮುಂದೆ ಅರುಣಾಚಲ ಹಿಂಗೆ ಹಾಕಿದಂದ್ರೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಅರುಣಾಚಲ ಪ್ರದೇಶ ನಾನು ಮುಂದೆ ಮಾಡುವ ಪಾಠಗಳಿಗೆ ಬುನಾದಿಯನ್ನು ಹಾಕ್ತಾ ಇದ್ದೀನಿ. ಹಾಗಾದರೆ ಇದು ಇವತ್ತಿನ ತರಗತಿಯಾಗಿತ್ತು. ಸೊ ನಾವು ವಿದ್ಯಾಪೀಠ ಸ್ಟಡೀಸ್ ಅಕಾಡೆಮಿ ವತಿಯಿಂದ ಈ ಒಂದು ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ. ಸೊ ನಿಮಗೆ ಇಂಡಿಯನ್ ಜಿಯೋಗ್ರಫಿ ಕ್ಲಾಸಸ್ಸು ಪೂರ್ತಿ ಚಾಪ್ಟರ್ ವೈಸ್ ಆಗಿ
6 ತಿಂಗಳ ಕಾಲ ನಿಮಗೆ ಸಿಗ್ತಾ ಹೋಗ್ತೈತೆ. ಅದು ಪೂರ್ತಿ ಚಾಪ್ಟರ್ ವೈಸ್ ಆಗಿ ನಿಮಗೆ ಕ್ಲಾಸಸ್ಗಳು ಸಿಗ್ತಾ ಹೋಗ್ತವೆ. ಸಮಗ್ರ ಭಾರತದ ಭೂಗೋಳಶಾಸ್ತ್ರ, ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಅಥವಾ PSIಗೆ ಅಥವಾ ESIಗೆ ಅಥವಾ KSಗೆ ಅಂತಂದಲ್ಲ, ಸಮಗ್ರ ಭಾರತ ಭೂಗೋಳಶಾಸ್ತ್ರವನ್ನು ವಿದ್ಯಾಪೀಠ ಸ್ಟಡೀಸ್ ಒಂದು ಆ್ಯಪ್ ಇದೆ. ನೀವು ಪ್ಲೇಸ್ಟೋರಲ್ಲಿ ಓಪನ್ ಮಾಡಿದ್ರೆ, ಆಂಡ್ರಾಯ್ಡಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡ್ಕೊಂಡ್ರೆ ವಿದ್ಯಾಪೀಠ ಅಂತೇಳಿ ಒಂದು ಆ್ಯಪ್ ಸಿಗ್ತೈತಿ. ಇನ್ ಕೇಸ್ ಅದು ಏನಾರ ನಿಮಗೆ ಇದಾಗಲಿಲ್ಲ ಅಂತಂದ್ರೆ, ಡೌನ್ಲೋಡ್ ಆಗಲಿಲ್ಲ ಅಂತಂದ್ರೆ, ಸೊ ನೀವು ಕೆಳಗಡೆ ಒಂದು ಇದೇ ಒಂದು ವಿಡಿಯೋದ ಕೆಳಗಡೆ ಲಿಂಕ್ ಇದೆ. ಆ ಲಿಂಕನ್ನು ನೀವು ಓಪನ್ ಮಾಡಿದ್ರೆ ನಿಮ್ಗೆ ಏನಾಗ್ತೈತಪ್ಪ ಅಂದರೆ ಒಂದು ಪ್ಲೇಸ್ಟೋರನ್ನು ಓಪನ್ ಆಗ್ತೈತೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅದ್ರೊಳಗಡೆ ಹೋದರೆ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳ ಕ್ಲಾಸಸ್ಗಳು ಕೂಡ ಸಿಗ್ತಾ ಹೋಗ್ತವೆ. ಎಲ್ಲ ಸಬ್ಜೆಕ್ಟ್ಗಳ ಕ್ಲಾಸಸ್ ಕೂಡ ಸಿಗ್ತಾ ಹೋಗ್ತವೆ. ನೀವು ಡೆಮೋ ನೋಡ್ಕೊಂಡು ಬೇಕಾದ್ರೆ ಕ್ಲಾಸಸ್ಸನ್ನು ತಗೋಬೋದು. ಸೊ ಕ್ಲಾಸಸ್ಗಳನ್ನು ಅಲ್ಲಿ ಫ್ರೀಯಾಗಿ ಡೆಮೋ ಇರ್ತವೆ. ಡೆಮೋವನ್ನು ನೋಡಿಕೊಂಡು ಆ ಕ್ಲಾಸಸ್ಗಳು ಲೈಕ್ ಆದಮೇಲೆ ಟೀಚರ್ಸ್ ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ್ಯಾವ ಟೀಚರ್ಸ್ಗಳ ಟಾಪಿಕ್ ಬೇಕೋ ಆ ಟಾಪಿಕ್ಗಳನ್ನು ನೀವೇನು ಮಾಡ್ಬೋದಪ್ಪ ಅಂದ್ರೆ ಅಲ್ಲಿ ಬೈ ಮಾಡ್ಬೋದು. ಸೊ ನನ್ನ ಕಡೆಯಿಂದ ನಿಮಗೆ ಆ ಒಂದು ಆ್ಯಪಲ್ಲಿ ಕರ್ನಾಟಕದ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ, ಪ್ರಾಕೃತಿಕ ಭೂಗೋಳಶಾಸ್ತ್ರ 3 ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಪ್ರಪಂಚದ ಭೂಗೋಳಶಾಸ್ತ್ರವನ್ನು ಕೂಡ ಮಾಡ್ತಾ ಹೋಗ್ತೀವಿ, ಜೊತೆಗೆ ಅಸ್ಟ್ರೋನಮಿಯನ್ನು ಕೂಡ ಮಾಡ್ತಾ ಹೋಗ್ತೀವಿ. ಈಗ ಸದ್ಯ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದ್ರೆ ಉದ್ದೇಶ ಇವುಗಳಲ್ಲಿ ನಾವು ಕಾಂಪ್ರಮೈಸ್ ಆಗಬಾರ್ದು ಅಂತೇಳಿ. ಸೊ ಇವುಗಳ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ಅವಶ್ಯ ನನಗೆ ಅತ್ಯಂತ ವೇಗವಾಗಿ ನಮಗೆ ಪೊಲೀಸ್ ಎಕ್ಸಾಮ್ಸ್ ಒಳಗಡೆ ನಾವು ಮಾಡಿದರೆ ಭಾಳ ಹುಡುಗರು ತಗೊಳ್ತಾರೆ ಅನ್ನೋ ಆಸೆ ಇಲ್ಲ. ಯಾಕೆ ಅಂತಂದರೆ ಉದ್ದೇಶ ನಾವು ಕರೆಕ್ಟಾಗಿ ಕ್ವಾಲಿಟಿ ಕೊಡಬೇಕು, ಇದು ಲಾಂಗ್ ಟರ್ಮ್ ಉಳ್ಕೋಬೇಕು, ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ಗೆ ಹೆಲ್ಪ್ ಆಗಬೇಕಂತೇಳಿ ಕೇವಲ 499 ರೂಪೀಸ್ಗೆ ಭಾರತದ ಸಮಗ್ರ ಭೂಗೋಳಶಾಸ್ತ್ರ ನಿಮಗೆ ಸಿಗ್ತಾ ಹೋಗ್ತೈತಿ. ಅಂಡ್ ಜೊತೆಗೆ ಅದ್ರ ಜೊತೆಗೆ ನೀವು 6 ತಿಂಗಳ ಕಾಲ ವ್ಯಾಲಿಡಿಟಿ ಇರ್ತೈತಿ. ಇಂಡಿಯನ್ ಜಿಯೋಗ್ರಫಿ ಸಂಬಂಧಪಟ್ಟ 6 ತಿಂಗಳ ಕಾಲ ವ್ಯಾಲಿಡಿಟಿ ಇರ್ತೈತಿ. ಕರ್ನಾಟಕ ಆದರೆ 2 ತಿಂಗಳು ವ್ಯಾಲಿಡಿಟಿ ಇರ್ತೈತಿ. ಇಂಡಿಯಾದಾದ್ರೆ 6 ತಿಂಗಳು ವ್ಯಾಲಿಡಿಟಿ ಇರ್ತೈತಿ. ನೀವು ಎಷ್ಟು ಸಾರಿ ಬೇಕಾದ್ರು ಯಾವ ಚಾಪ್ಟರ್ ನಿಮಗೆ ಕಷ್ಟ ಅನಿಸ್ತೈತೋ ಆ ಚಾಪ್ಟರ್ನ ರಿವೈಸ್ ಮಾಡ್ಕೊಂಡು ಏನು ಮಾಡ್ಕೋಬೋದಪ್ಪ ಅಂದ್ರೆ ಓದ್ತಾ ಇರ್ಬೋದು. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನಾದರೂ ನಾವು ಈ ಪಾಠವನ್ನು ಮಾಡಿದ್ದೀವಿ, ಇಲ್ಲೇ ಏನಾದರೂ ಇಶ್ಯೂ ಆಯಿತು ಅಂತಂದ್ರೆ ನಾನು ಇವತ್ತು ನಾಳೆ ಕ್ಲಾಸಲ್ಲಿ ಏನು ಮಾಡ್ತೀನಿ ಗೊತ್ತಾ, ಲಿಪು ಲೇಖು ಅವರ ಕಾಲಾಪನೆ ಅದ್ರ ಬಗ್ಗೆ ಇಲ್ಲಿ ಪಾಠ ಮಾಡಿರ್ತೀನಿ. ನೆಕ್ಸ್ಟ್ ಇನ್ ಕೇಸ್ ಏನಾದರೂ ಮತ್ತೆ ಅದು ನಾನು ಪಾಠ ಮಾಡಿ ಮುಗಿದ ಮೇಲೆ ಅದು ವಿವಾದ ಆಯಿತು ಅಂತಂದರೆ ಅಥವಾ ಅದು ನ್ಯೂಸಲ್ಲಿ ಬಂತು ಅಂದರೆ ಅಗೇನ್ ಮತ್ತೆ ನಾವು ಆ ವಿಡಿಯೋವನ್ನು ಮಾಡಿ ಅದೇ ನಿಮ್ಮ ಚಾನಲ್ ಒಳಗಡೆ, ಅದೇ ನಿಮ್ಮ ಕ್ಲಾಸ್ ಒಳಗಡೆ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಕರೆಂಟ್ ಜಿಯೋಗ್ರಫಿನೂ ಕೂಡ ಅದ್ರ ಒಳಗಡೆ ನಿಮ್ಗೆ ಏನಾಗುತ್ತಾ ಕವರ್ ಆಗ್ತಾ ಹೋಗ್ತೈತಿ. ಇಷ್ಟು ನಿಮಗೆ ಸಿಗ್ತಕ್ಕಂಥದ್ದು. ಸೊ ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ಭೇಟಿ ಆಗ್ತಾ ಹೋಗುವ. ಥ್ಯಾಂಕ್ ಯು.